ಓಕೆ ರೈಟ್. ನೀನೇನು ಡಿಸೈಡ್ ಮಾಡ್ತಾ ಇದೀವಿ ನಾವು 10 ನಿಮಿಷ ಲೇಟ್ ಆಯ್ತು. ನೀನ್ ಡಿಸೈಡ್ ಮಾಡ್ತಿದ್ವಿ ನಾವು ಯಾವ ಇಲ್ಲ ಬುಡಕಟ್ಟು ಜನ ಡಿಸೈಡ್ ಮಾಡ್ತೇವ್ರಿ. ಬುಡಕಟ್ಟು ಜನಾಂಗಗಳು ಸಂಬಂಧಪಟ್ಟಂಗ ರೈಟ್ ಮಾಡಿದ್ವಿ. ಅದಾದ್ಮೇಲೆ ಮೌರ್ಯ ಸಾಮ್ರಾಜ್ಯ ಡಿಸ್ಕಸ್ ಮಾಡ್ತಾ ಇದ್ವಿ. ಮೌರ್ಯ ಸಾಮ್ರಾಜ್ಯ ಡಿಸ್ಕಸ್ ಮಾಡ್ತಾ ಇದ್ವಿ. ಕೆಲವೊಂದು PVTG ಅಂತ ಘೋಷಣೆ ಮಾಡ್ಬೇಕಂದ್ರೆ ಏನ್ ಕ್ರೈಟೇರಿಯಾ ಇರಬೇಕು? ಶಿಕ್ಷಣದಲ್ಲಿ ಹಿಂದುಳಿದಿರ್ಬೇಕು. ಮತ್ ನೆಕ್ಸ್ಟ್ ಆರ್ಥಿಕವಾಗಿ ಹಿಂದುಳಿದಿರ್ಬೇಕು. ಮತ್ತೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಬಳಸ್ತಾ ಇರ್ಬೇಕು. ಮತ್ತೆ ಏನಿರ್ಬೇಕು? ಅಳಿವಿನ ಅಂಚಿನ ಇರ್ಬೇಕು. ಅಂದ್ರೆ ಜನಸಂಖ್ಯೆ ಕುಸಿತಾ ಹೋಗ್ತಾ ಇರ್ಬೇಕು. ಹೌದಾ? ಇವ್ 4 ನೆನ್ಬಿಡ್ರಿ. ಕೇಳ್ತಾನೆ ಎಕ್ಸಾಮ್ ರೈಟ್. ಇನ್ನೆಷ್ಟು ಅದಾದ್ಮೇಲೆ ಈ ಪ್ರಸ್ತುತ ಕರ್ನಾಟಕದಲ್ಲಿ ಇರ್ತಕ್ಕಂಥ PVTG ಎಷ್ಟು? 2 ಯಾವ? ಜೇನು ಕುರುಬ ಮತ್ತು ಕೊರಗ. ನೆಕ್ಸ್ಟ್ PVTG ಯಾವ ವರ್ಷ ಬಂತು? 1975. ಹೌದಾ? ಮೊದಲ ಏನಪ್ಪ ಅಂದ್ರೆ ಪ್ರಿವಿಲೇಜ್ ಟ್ರೈಬಲ್ ಗ್ರೂಪ್ಸ್ ಅಂತಿತ್ತು. ಅದನ್ನ 2006 ಚೇಂಜ್ ಮಾಡ್ತಾರೆ. ಟೋಟಲ್ ಎಷ್ಟು PVTG ಅದಾವು? 75. ಅತಿ ಹೆಚ್ಚು ಹೊಂದಿದ ರಾಜ್ಯ ಒಡಿಶಾ. ಅಂಡಮಾನ್ ನಿಕೋಬಾರ್ ಇರ್ತಕ್ಕಂಥ ಏಕೈಕ PVTG ಯಾವುದು? ಯಾವ್ದ್ರಿ? ಚಾಂಪಿಯನ್ ಅಂತ ಕೇಳ್ತಾನೆ. ಮೊನ್ನೆ ಇತ್ತೀಚೆಗೆ ವೋಟಿಂಗ್ ಮಾಡ್ಯಾರ ನೋಡೋರು ಮೊನ್ನೆ. ಸೊ ಅದಕ್ಕೋಸ್ಕರ ಅದು ಇಂಪಾರ್ಟೆಂಟ್ ರೈಟ್. ಈಗ ನೆಕ್ಸ್ಟ್ ಅದಾದ್ಮೇಲೆ ಬುಡಕಟ್ಟು ಜನ ಮತ್ತೆ ನೆಕ್ಸ್ಟ್ ಎಸ್ಕಿಮೋ ಜನಾಂಗ ಎಲ್ಲಿ ಬರ್ತಾರು? ಎಸ್ಕಿಮೋ ಎಲ್ಲಿ? ಗ್ರೀನ್ಲ್ಯಾಂಡ್, ಕೆನಡಾ ಮತ್ತೆ ಮೆಕ್ಸಿಕೋದ ಕಂಡು ಇದಿಲ್ಲ ಎಸ್ಕಿಮೋ. ಇಗ್ಲು ಕೆಪೆ ಅಂತ ಮಾಡ್ಕೋತಾರ ಅಂತ ಏನಿಲ್ಲ ರೈಟ್. ಇನ್ನೆಷ್ಟು ಮಸಾಯಿ ಟ್ರೈಬ್ ಎಲ್ಲಿ ಕಂಡು ಬರ್ತಾರೋ? ತಾಂಜೇನಿಯಾ. ಎಲ್ಲಿ? ತಾಂಜೇನಿಯಾ ಮಸಾಯಿ ಟ್ರೈಬ್. ಪಿಗ್ಮಿ ಜನಾಂಗ ಎಲ್ಲಿ ಕಂಡು ಬರ್ತಾರೋ? ಕಾಂಗೋದಾಗ ಕಂಡು ಬರ್ತಾರೋ ರೈಟ್. ನೆಕ್ಸ್ಟ್ ಅದಾದ್ಮೇಲೆ ಯಾವ್ದು? ರೋಹಿಂಗ್ಯಾ ಮಯನ್ಮಾರ್ದಾಗ ಕಂಡು ಬರ್ತಾರೋ. ನೆಕ್ಸ್ಟ್ ಮತ್ತೆ ಯಾವ್ದು? ಮಸೂದ್ ಎಲ್ಲಿ? ಪಾಕಿಸ್ತಾನದಾಗ ಕಂಡು ಬರ್ತಾರೋ. ಹೌದಾ? ಮಸೂದ್. ನೆಕ್ಸ್ಟ್ ಆದ್ಮೇಲೆ ಮಾವೋಸ್ ಎಲ್ಲಿ ಕಂಡು ಬರ್ತಾರೆ? ಮಾವೋಸ್ ಇಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಕಂಡು ಬರ್ತಾರೆ. ಅಲ್ಲಿ ಮಾವೋಸ್ ಅಂತೇಳಿ. ಹೌದಾ? ನ್ಯೂಜಿಲೆಂಡ್ ಮಾವೋಸ್ ಕಂಡು ಬರ್ತಾರೆ. ನ್ಯೂಜಿಲೆಂಡ್ ಕಂಡು ಬರ್ತಾರೆ. ಮತ್ತೆ ನೆಕ್ಸ್ಟ್ ಏನ್ ಡಿಸೈಡ್ ಮಾಡಿದೀವಿ ನೀನು? ರೈಟ್ ಯಾವ? ಡಿಆರ್ಡಿಒ ಮಾಡಿದಲ್ರಿ. ಹೌದಾ? ನೆನಪದವೆಲ್ಲವು. ಹೌದಾ? ನೆನಪಿಟ್ಟು ಹೋಗ್ಬೇಕು. ಇಂಪಾರ್ಟೆಂಟ್ ಏನ್ ಡಿಸೈಡ್ ಮಾಡಲ್ಲ. ಕರೆಂಟ್ ಅಫೇರ್ಸ್ ಮತ್ತು DRDO ಸಂಬಂಧಪಟ್ಟ ಡಿಸ್ಕಷನ್ ಮಾಡೇವಿ. ಅದು ಪದೇ ಎಕ್ಸಾಮ್ ರಿಪೀಟ್ ಆಗ್ತಿರ್ತಾವ. ಅವು ನೆನಪಿಟ್ಟು ಹೋಗ್ಬೇಕು ನೀವು ರೈಟ್. ಗೌರವ್ ಅನ್ನೋದೇನು? ಗೌರವ್ ಗ್ಲೈಡೆಡ್ ಬಾಂಬ್ ಅದೊಂದು. ಹೌದಾ? ಇಷ್ಟ ನೆನಪಿಟ್ಟು. ಹೌದಾ? ಪಿನಾಕ ಇದು ಯಾವುದು? ಪಿನಾಕ ಅನ್ನೋದೇನು? ಮಲ್ಟಿ ರಾಕೆಟ್ ಲಾಂಚಿಂಗ್ ಸಿಸ್ಟಮ್. ಅಗ್ನಿ ಪ್ರೈಮ್ ರೇಂಜ್ ಎಷ್ಟು? 1000 ಇಂದ 2000. ಅಗ್ನಿ ಪ್ರೈಮ್ ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬ್ರಹ್ಮೋಸದ ಇದನ್ನೆಷ್ಟು ರೇಂಜ್ ಎಷ್ಟು? 250 to 500 ಮಟ ಬರುತ್ತೆ. ಅದು 250 ದಿಂದ 500 ಮಟ ಬರುತ್ತೆ. ಹೌದಾ? ಅದು ಬ್ರಹ್ಮೋಸ್. ಯಾವ ದೇಶಗಳ ಮಧ್ಯೆ ಇದು ಮಾಡಿರೋದನ್ನ? ರಷ್ಯಾ ಮತ್ತು ಇಂಡಿಯಾ. ಗೊತ್ತದ ನಿಮ್ಗೆಲ್ಲ? ಅದೆಲ್ಲ ಗೊತ್ತಿಲ್ಲ, ನೆನ್ಬಿಡ್ಬೇಕು ರೈಟ್. ಅದು ಸಂಪಟ್ಟಂಗ ನೀನು ನಾವು ಡಿಸ್ಕಷನ್ ಮಾಡಿ ಮತ್ತೆ ಅದನ್ನೇ ಮಾಡ್ಕೋತವ್ರು ಮತ್ತೆ ಬೇರೆ ಕಂಟಿನ್ಯೂ ಹಾಕೋದಂಗಲ್ಲ. ಜಸ್ಟ್ ಅದು ಗೊತ್ತಿಲ್ಲ ಅಷ್ಟಾದ್ರು. ನೆಕ್ಸ್ಟ್ ಅಶೋಕನಿಗೆ ಡಿಸೈಡ್ ಮಾಡ್ತಾ ಇದ್ದೀವಿ ನಾವು. ಹೌದಾ? ಏನ್ ಕ್ವಶನ್ ಏನ್ ಗೊತ್ತಾ? ಒಂದು 4 ರಾಜ್ಯ ಮನೆತನಗಳನ್ನ ಕೊಟ್ಟಾರ. ಫಸ್ಟ್ ಅಂದ್ರೆ ಭಾರತಕ್ಕೆ ಬಂದವರು. ಹೌದಾ? ಫಸ್ಟ್ ಯಾರು ಬರ್ತಾರು? ಪರ್ಷಿಯನ್ರು ಬರ್ತಾರ. ಹೌದಾ? ಪರ್ಷಿಯನ್ ಆದ್ಮೇಲೆ ಸೆಕೆಂಡ್ ಯಾರು ಬರ್ಬೇಕು ಅಂದ್ರೆ ಗ್ರೀಕರು ಬರ್ತಾರ. ಗೊತ್ತಾ? ಹೌದಾ? ಅಲೆಕ್ಸಾಂಡ್ರಿಯಾ ಅನ್ನೋ ಯಾರು? ಅಲೆಕ್ಸಾಂಡರ್ ಗ್ರೀಕ್ ದಿಂದ ಬರ್ತಾರ. ಹೌದಾ? ಫಸ್ಟ್ ಯಾರು? ಪರ್ಷಿಯನ್ರು, ಅದಾದ್ಮೇಲೆ ಗ್ರೀಕ್ರು, ಅದಾದ್ಮೇಲೆ ಬರೋರು ಯಾರು? ಅದೇ ಕುಶಾನ್. ಮೌರ್ಯ ಆದ್ಮೇಲೆ ಕುಶಾನ್ರು ಬರ್ತಾರ್ರಿ. ಮೌರ್ಯರ ಫಸ್ಟ್ ಬರ್ತಾರ. ಮೌರ್ಯರ ಆದ್ಮೇಲೆ ಬರ್ತಕ್ಕಂಥವ್ರು ಕುಶಾನ್ರು. ಇದ್ರ ಶಕರ್ ಇಲ್ಲಿ ಬರ್ತಾರೆ. ಶಕರ್ ಅದನ್ನ ಕ್ವಶನ್ ಏನ್ 4 ಕೊಟ್ಟನಲ್ಲಿ. ಒಂದೇದು ಪರ್ಷಿಯನ್ರು. ಅವ್ರ ಮೇಲೆ 1ನೇ ಡೇರಿಯಸ್ ಅಂತ ಬರ್ತಾನಲ್ಲಿ. 1ನೇ ಡೇರಿಯಸ್ ಗೊತ್ತಾ? ಇಲ್ಲಿ ಕೇಳಿ 1ನೇ ಡೇರಿಯಸ್. ಹೌದಾ? ಮತ್ತೆ ಶೆಲುಕಸ್ ಅಂತ ಬರ್ತಾರೋ. 1ನೇ ಡೇರಿಯಸ್, ಶೆಲುಕಸ್. ಮತ್ತೆ ಇಲ್ಲಪ್ಪ ಗ್ರೀಕರ್ ಅಂತ ಬಂದಾಗ ಗ್ರೀಕರಲ್ಲಿ ಏನಪ್ಪಾ ಅಂದ್ರೆ ಅಲೆಕ್ಸಾಂಡರ್ ಬರ್ತಾನು. ಹೌದಾ? ಅಲೆಕ್ಸಾಂಡರ್ ಒಂದಲ್ಲಿ ಕಾಳಗ ಹಾಕೈತೆ. ಅಲೆಕ್ಸಾಂಡರ್ ಮತ್ತು ಪೋರಸ್ ಮಧ್ಯೆ ಯಾವ್ದು? ಹೆಡಾಸ್ಪಸ್ ಕಾಳಗ. ಯಾವ್ದ್ರಿ? ಜೀಲಂ ಕಾಳಗ ಅಂತ ಕರಿತಾರ ಅದನ್ನ. ಹೌದಾ? ಜೀಲಂ ಕಾಳಗ ಅಂದ್ರೆ ಹೆಡಾಸ್ಪಸ್ ಕಾಳಗ ಅಂದ್ರೆ ಒಂದೇ. ಅದು ಯಾರ ಮಧ್ಯೆ ನಡೀತಪ್ಪ ಅಂದ್ರೆ ಅಲೆಕ್ಸಾಂಡರ್ ಮತ್ತು ಪೋರಸ್ ಮಧ್ಯೆ. ಯಾವಾಗ ನಡೀತದು? ಕ್ರಿಸ್ತಪೂರ್ವ 326 ಹೆಡಾಸ್ಪಸ್ ಕಾಳಗೆಲ್ಲ ಬರುತ್ತೆ. ಈ ನೆಕ್ಸ್ಟ್ ಆಮೇಲೆ ಈ ಅಲೆಕ್ಸಾಂಡರ್ಗೆ ಅಂದ್ರೆ ಗ್ರೀಕ್ ಹೇಳಕೈತೆ. ಅಲೆಕ್ಸಾಂಡರ್ಗೆ ಭಾರತದಲ್ಲಿ ಫಸ್ಟ್ ಅವನಿಗೆ ವಾಸಸ್ಥಾನ ಕೊಟ್ರ ಆಮದ್ ಮಾಡ್ಕೋದಾರು ಅಂಬಿ. ತಕ್ಷಶಿಲೆಯ ಅಂಬಿ ಅಂತ ಬರ್ತಾರೆ. ಅಂಬಿ. ಹೌದಾ? ಅಂಬಿ. ನೆಕ್ಸ್ಟ್ ಈ ಅಲೆಕ್ಸಾಂಡರ್ ಇಟ್ ಸಿಂಪಲ್ ಇದ್ರ ಬಗ್ಗೆ ಮತ್ತೆ ಸಂಬಂಧನಾಗ
ಹಾ ಅಲ್ಲೇ ಬೆಬಿಲೋನಿಯನ್ ಒಂದು ಯಾವ್ದು ರೋಗ ಅದು ಗ್ಯಾಗ್ರಿಯನ್ ಅಂತ ರೋಗ ಬರುತ್ತೆ ಅವನಿಗೆ, ಗ್ಯಾಗ್ರಿನ್ ರೋಗ. ಆ ರೋಗದಿಂದ ಏನಪ್ಪ ಅಂದ್ರೆ ವಾಪಸ್ ಹೋಗುವಾಗ ಬೆಬಿಲೋನಿಯದಾಗ ಡೆತ್ ಆಗ್ತಾರ. ಹೌದು, ಅದು ಗೊತ್ತಿಲ್ಲ ಅಷ್ಟೇ ಇನ್ಫಾರ್ಮೇಶನ್. ಇನ್ನು ಮೌರ್ಯ ಅಂತ ಬಂದಾಗ ಮೌರ್ಯರು ಸಂಬಂಧಪಟ್ಟಂಗೆ ಕ್ವಶನ್ ಐತಿಲ್ಲ, ಅಲ್ಲಿ ಅಶೋಕನ ಮೇಲೆ ಐತ್ರಿ. ಹೌದಾ, ಮೌರ್ಯ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಅಶ್ವಮೇಧ ಯಾಕೆ ಪ್ರಾರಂಭ ಮಾಡಿದ್ರು ಯಾರು? ಯಾರು? ಚಂದ್ರಗುಪ್ತ ಮೌರ್ಯ. ನಿಮ್ಗೆಲ್ಲ ಗೊತ್ತದು? ಹಾ ಇಲ್ಲ, ಅವನು ಭಾರತ ನೆಪೋಲಿಯನ್ ಅಂತ ಕರೀತಾರೋ, ಯಾರು ಸಮುದ್ರಗುಪ್ತನ ಕರೀತಾರ. ಇಲ್ಲ, ಚೆಕ್ ಮಾಡಿ ನೋಡಪ್ಪಿ. ಇಲ್ಲ ನೋಡ, ಚೆಕ್ ಮಾಡಿ ಸ್ವಲ್ಪ ಕನ್ಫರ್ಮ್ ಮಾಡ್ಕೊರಿ ಮತ್ತೆ ನಾನು ಚೇಂಜ್ ಮಾಡೋಣ. ರೈಟ್. ಹಾ, ನೆಕ್ಸ್ಟ್ ಕೇಳಿ. ಹೌದಾ, ಈ ಅದು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಬಂದಿರ್ತಕ್ಕಂಥ ಭಾರತೀಯ ಬೇರೆ ದೇಶದಿಂದ ಬರ್ತಕ್ಕಂಥ ಯಾರು ಬಂದಿರ್ತಾರೋ? ಮೆಗಸ್ತನಿಸ್ ರಾಯಭಾರಿ ಕಳಿಸ್ತಾನ ಅವನು. ಶೆಲುಕಸನ ಇಲ್ಲಿ ಕಳ್ಸಿರ್ತಾನ. ಗೊತ್ತಿರ್ಲಿ, ನಿಮ್ಗೆ ಗೊತ್ತಿರ್ಲಪಿ, ಯಾರೋ ಒಂದು ರಾಜರು ಓದ್ಬೇಕಂದ್ರೆ ಅವ್ರು ಬೇರೆ ದೇಶದಿಂದ ಬಂದವ್ರು ನೆನ್ಬಿಡ್ಕೋಬೇಕು ಅವ್ರ ಕಾಲದಾಗ. ರೈಟ್, ಶೆಲುಕಸ್ ಬಂದಿರ್ತಾನ. ಹೌದಾ, ಶೆಲುಕಸ್ನ ಮೆಗಸ್ತನಿಸ್ನ ರಾಯಭಾರಿ ಕಳ್ಸಿರ್ತಾನ ಅವನಲ್ಲಿ. ಹೌದಾ, ಮೆಗಸ್ತನಿಸ್ ಒಂದು ಕೃತಿ ಐತಿ. ಯಾವ ಕೃತಿ ಅದು? ಯಾವ್ದ್ರಿ? ಇಂಡಿಕಾ ಕೃತಿ. ಹೌದಾ, ಮೆಗಸ್ತನಿಸ್ ಇಂಡಿಕಾ ಎದ್ರ ಬಗ್ಗೆ ಹೇಳಿದ್ರಿ? ಅದು ಮೌರ್ಯರ ಆಡಳಿತ ಬಗ್ಗೆ ಹೇಳಿದ್ರಿ. ಇನ್ನೆಸ್ಟ್ ಆದ್ಮೇಲೆ ದಿ ನ್ಯಾಚುರಲ್ ಹಿಸ್ಟ್ರಿ ಅಂತ ಹೇಳಿದ್ ಯಾರದು? ಪ್ಲಿನಿ. ಅವೆಲ್ಲ ಬರ್ತಕ್ಕಂಥ ಮೌರ್ಯರ ಬಗ್ಗೆ ಬರ್ತಾವ. ಪ್ಲಿನಿ ಅಂತ ಬರುತ್ತೆ. ದ ನ್ಯಾಷನಲ್ ಜಿಯೋಗ್ರಫಿ ಯಾರ್ದು? ಯಾವ್ದ್ರಿ? ಟಾಲೆಮಿ. ಪರಿಪ್ಲಸ್ ಆಫ್ ಎರಿಥ್ರೆನ್ಸಿ ಯಾರ್ದು? ಅನಾಮಿಕ. ಅವೆಲ್ಲ ಮೌರ್ಯ ಕಾಲದಾಗ ಬರ್ತಾವ. ಯಾವುದು? ಬಾಣಭಟ್ಟನ ಅಜ ಚರಿತ್ರೆ ಬರ್ತಲ್ಲ. ಇನ್ನೊಂದು ಯಾವ್ದು ಬರಂಗಿಲ್ಲ, ಇದಾವ್ದು ವಿಶಾಖದತ್ತನ ಮುದ್ದ ರಾಕ್ಷಸ, ಅದು ಕೂಡ ಇಲ್ಲೇ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ದೇವಿ ಚಂದ್ರಗುಪ್ತಮ್, ಅದ ವಿಶಾಖದತ್ತನ ಮುದ್ದ ರಾಕ್ಷಸ ಬಿಡುವ, ದೇವಿ ಚಂದ್ರಗುಪ್ತಮ್ ಬಿಡುವ. ಇವೆಲ್ಲ ಇಂಪಾರ್ಟೆಂಟ್ ಒನ್ ಲೈನ್ ಕ್ವಶನ್ ಕೇಳ್ತಾನ ಯಾರತ್ತೆ. ರೈಟ್. ಇನ್ನೊಂದು ಬರ್ತಾವ ಗೊತ್ತಾ? ಕ್ಷುದ್ರಕನ ಮುಚ್ಚ ಕಟಿಕ, ಚರಕನ ಚರಕ ಸಂಹಿತ, ಶುಶ್ರುತನ ಶುಶ್ರುತ ಸಂಹಿತೆ. ರೈಟ್. ಸುಶ್ರುತ ಸಂಹಿತೆ ಅನ್ನೋದು ಯಾವ್ದ್ರ ಬಗ್ಗೆ ಹೇಳತಿ? ವೈದ್ಯಕೀಯ ಬಗ್ಗೆ ಹೇಳತಿ. ಮತ್ತೆ ಕಾನೂನು ಬಗ್ಗೆ ಹೇಳೋದು ಯಾವ್ದು? ಕಾನೂನು ಬಗ್ಗೆ. ಅದು ಆಡಳಿತ ಬಗ್ಗೆ ಹೇಳತ್ತಪ್ಪ. ಕಾನೂನು ಬಗ್ಗೆ. ಈ ನೀತಿ ಚರಕ ಸಂಹಿತೆ ಅದ್ರ ಬಗ್ಗೆ ಹೇಳತ್ತೆ? ಮೆಡಿಕಲ್ ಬರುತ್ತೆ. ನೆಕ್ಸ್ಟ್ ಪತಂಜಲಿ ಒಂದು ಧನ್ವಂತರಿ ವೈದ್ಯಕೀಯ ಬರ್ತದೆ. ಚಿಕಿತ್ಸ, ಅದು ಚರಕ ಸಂಹಿತ. ಇನ್ನೊಂದು ಇದು ಬರ್ತದೆ, ಅದು ರಾಜತರಂಗಿಣಿ, ಅದು ಇಲ್ಲೇ ಬರ್ತೈತೆ. ರಾಜತರಂಗಿಣಿ ಯಾರದು? ಯಾವ್ದ್ರಿ? ಕಲ್ಲಂದು. ಯಾವ ಭಾಷೆ ಬರ್ತಾನೆ ಅದನ್ನ? ಸಂಸ್ಕೃತ. ವೆರಿ ಗುಡ್. ಇದನ್ನ ಕೇಳ್ತಾನೆ ಕಲ್ ಅನ್ನೋದು ಯಾವ್ದು? ರಾಜತರಂಗಿಣಿ. ಇನ್ನು ಬಿಲ್ಲನ್ ಒಂದು ಬರ್ತದೆ. ಬಿಲ್ಲನ್ ಯಾವ್ದು? ವಿಕ್ರಮಾಂಕ ಜೀವಚರಿತ್ರೆ. ಇವೆಲ್ಲ ಕೃತಿಗಳು ನೆನ್ಬಿಟ್ಕೋರಿ. ಅದಕ್ಕೆ ಹೇಳಕೈತೀನಿ, ಕೃತಿಗಳು ಕೇಳ್ತಾನೆ ಸಿಂಗಲ್ ಒನ್ ಲೈನರ್ದಾಗ. ವಿಕ್ರಮಾಂಕ ದೇವಚರಿತ್ರೆ ಅಪ್ಪ ಅಂದ್ರೆ ಬಿಲ್ಲಂದು, ಕಲ್ಲಂದು ರಾಜತರಂಗಿಣಿ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಬರುತ್ತೆ, ಯಾವ ಗೊತ್ತಾ? ಗೀತ ಭಾಷೆನೇ ಅದು ಗೀತ ಗೋವಿಂದ. ಅದು ಬೇರೆ ಗೀತ ಗೋವಿಂದ ಅಲ್ಲ, ರವಿ ಭಾಷೆ ಅಂತ ಬರ್ತದೆ ಕೃತಿದಾಗ. ಅದು ಇಂಪಾರ್ಟೆಂಟ್. ಗೀತ ರಹಸ್ಯ ಬೇರೆ ಮಾತು. ಅದು ಬರಂಗಿಲ್ಲ ಇಲ್ಲಿ. ಇವನು ಕೃತಿಗಳು ಎಲ್ಲ ಯಾವ್ದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಮೌರ್ಯ ಕಾಲ ಸಂಬಂಧಪಟ್ಟ ಕೃತಿಗಳು ನೆನ್ಬಿಟ್ಕೋಬೇಕು. ರೈಟ್. ಅದಾದ್ಮೇಲೆ ಇಲ್ಲಿ ಸುದರ್ಶನ ಕೆರೆ ಬರುತ್ತೆ. ಸುದರ್ಶನ ಕೆರೆ ಗೊತ್ತಾ? ಸುದರ್ಶನ ಕೆರೆ ಯಾರು ಕಟ್ತಾರ? ಇಲ್ಲಿ ಚಂದ್ರಗುಪ್ತ ಮೌರ್ಯನ ಬರುತ್ತೆ ಇದು. ಅದ ನೀವ್ ಬರ್ತೀನಿ ಪಾಯಿಂಟ್ ಕೇಳಿಲಿ. ಯಾರ ಕಾಲದಾಗ ಅಂತ ಕೇಳಿದ್ರೆ ಚಂದ್ರಗುಪ್ತ ಮೌರ್ಯನ ಕಾಲದಾಗ ಸುದರ್ಶನ ಕೆರೆ ಅಪ್ಪಿ ನಾ ಹೇಳ್ತಿರೋದು ಎಕ್ಸಾಮ್ ಬಂದಿದ್ದು ಒಂದು ಕಡೆ ಮಾಡಿ ಹಾಕೈತೀನಿ ಅಪ್ಪಿ. ಇಟ್ಟು ಗೊತ್ತಿರ್ಬೇಕು ಮಿನಿಮಮ್ ನಿಮ್ಗೆ. ಸುದರ್ಶನ ಕೆರೆ ಯಾರ ರಾಜ್ಯದ್ರ ಅವಾಗ? ಚಂದ್ರಗುಪ್ತ ಮೌರ್ಯದ. ಈ ನೆಕ್ಸ್ಟ್ ಅದಾದ್ಮೇಲೆ ಅದನ್ನ ಈ ಸುದರ್ಶನ ಕೆರೆ ಬಗ್ಗೆ ಹೇಳುವಂತ ಶಾಸನ ಯಾವುದು? ಗಿರ್ನಾರ್ ಶಾಸನ ಅಂತ ಬರುತ್ತೆ. ಕೇಳಿದಾರ? ರುದ್ರಧಾಮ. ಇದು ಕೇಳ್ತಾರಪ್ಪ ಅಂದ್ರೆ ರುದ್ರಧಾಮ. ಸುದರ್ಶನ ಕೆರೆ ಬಗ್ಗೆ ಹೇಳುವಂತ ಶಾಸನ ಯಾವಪ್ಪ ಅಂದ್ರೆ ಗಿರ್ನಾರ್ ಶಾಸನ. ಅದನ್ನ ಕೇಳ್ತಾರಪ್ಪ ಅಂದ್ರೆ ರುದ್ರಧಾಮ. ರೈಟ್, ರುದ್ರಧಾಮ. ನೆಕ್ಸ್ಟ್ ಭಾರತದ ಏಕೈಕ ಸಂಸ್ಕೃತ ಶಾಸನ ಯಾವುದು? ಜುನಾಗಢ ಶಾಸನ. ಹೌದಾ, ಜುನಾಗಢ ಶಾಸನ. ರೈಟ್. ಈ ನೆಕ್ಸ್ಟ್ ಅರ್ಥಶಾಸ್ತ್ರ ಐತಿ. ಕೌಟಿಲ್ಯ ಅರ್ಥಶಾಸ್ತ್ರ ಐತಲ್ರಿ. ಇದೇನಪ್ಪ ಅಂದ್ರೆ ಓರಿಯೆಂಟಲ್ ಲೈಬ್ರರಿನ ಡಿಸೈಡ್ ಮಾಡೋದನ್ನೆಲ್ಲ. ಹೌದಾ, ಅರ್ಥಶಾಸ್ತ್ರ ಮೌರ್ಯ ಸಾಮ್ರಾಜ್ಯ ಬಗ್ಗೆ ಯಾವ್ದ್ರ ಬಗ್ಗೆ ಹೇಳುತ್ತದು? ರಾಜಕೀಯ ಆಡಳಿತ ಮತ್ತು ಕಾನೂನು ಬಗ್ಗೆ ಹೇಳುತ್ತೆ. ಎರಡು ಎಕ್ಸಾಮ್ ಕ್ವಶನ್ ಕೇಳಿದನ್ನ.
ರಾಜಕೀಯ ಆಡಳಿತ ಮತ್ತು ಕಾನೂನು ಸುವ್ಯವಸ್ಥೆ ಯಾವ ತರ ಐತಂತಲ್ಲಿ, ಕಾನೂನು ಸುವ್ಯವಸ್ಥೆ ಯಾವ ತರ ಅದನ್ನ ಹೇಳ್ಬೇಕು. ಹೌದಾ, ಜಸ್ಟ್ ನಿಮ್ಗೆ ರಿವಿಷನ್ ಇದ್ದು ಆಲ್ರೆಡಿ ಓದಿದಿರಿ ನೀವು. ಬರ್ತೀನಿ ಈಗ. ಹೌದಾ, ನೆಕ್ಸ್ಟ್ ಈ ಸಪ್ತಾಂಗ ಸಿದ್ಧಾಂತ ಯಾವ ಕೃಷಿಯಲ್ಲಿ ಮೆನ್ಷನ್ ಮಾಡ್ಯಾರ ಅಂತ ಕೇಳಿದ್ರೆ ಅರ್ಥಶಾಸ್ತ್ರ. ಈ ಅಶೋಕನ ಏನಂತ ಕರೀತಾರೋ, ಎರಡನೇ ಬುದ್ಧ ಅಂತ ಕರೀತಾರೆ. ಎರಡನೇ ಬುದ್ಧ ಅಂತ ಕೇಳಿದ್ರೆ ಅಶೋಕನೇ. ಹೌದಾ, ಎರಡನೇ ಬುದ್ಧ ಕೇಳಿದ್ರೆ ಅಶೋಕ. ಈ ಕೌಟಿಲ್ಯ ಏನಂತ ಕರೀತಾರೆ? ಅಶೋಕ. ಯಾರು ಕೌಟಿಲ್ಯ ಏನಂತ ಕರೀತಾರೋ? ವಿಷ್ಣುಗುಪ್ತ, ಚಾಣಕ್ಯ ಮತ್ತ ಬ್ರಹ್ಮಗುಪ್ತ. ಭಾರತದ ಮೆಕವಲಿ. ಹೌದಾ, ಭಾರತ ಮೆಕವಲಿ. ಭಾರತ ಅರ್ಥಶಾಸ್ತ್ರ ಪಿತಾಮಹ ಅಂತ ಯಾರು ಕರೀತಾರೋ? ಯಾರೇ? ಮತ್ತೆ ಆಡಮ್ ಸ್ಮಿತ್. ಮಾಡರ್ನ್ ಅಂತ ಬಂದಾಗ ಅರ್ಥಶಾಸ್ತ್ರ ಪಿತಾಮಹ ಅಂತ ಕೇಳಿದ್ರೆ ಕೌಟಿಲ್ಯನೇ. ಪ್ರಾಚೀನ ಅಂತ ಬಂದಾಗ ಆಡಮ್ ಸ್ಮಿತ್. ಅದೇ ಇವ ಧನಾನಂದ ಲಲಿತಾದಿತ್ಯ. ರೈಟ್, ಲಲಿತಾದಿತ್ಯನ ಕಾಲದ ಕವಿ ಯಾರು? ಚಂದ್ರಗುಪ್ತ. ಯಾರು? ಕೌಟಿಲ್ಯ. ಇನ್ನೆಷ್ಟು ಮೌರ್ಯ ಸಾಮ್ರಾಜ್ಯದ ಕೊನೆಯ ಅರಸ ಯಾರು? ವೆರಿ ಗುಡ್. ಯಾವ್ದ್ರಿ? ಭದ್ರತ. ವೆರಿ ಗುಡ್ ನೋಡ್ರಿ. ಹೌದಾ, ಲಾಸ್ಟ್ ಕೊನೆ ಒಂದು ಮೊದಲು ನೀವು ನೆನ್ಪಿಡ್ಬೇಕು, ಕೊನೆ ನೆನ್ಪಿಡ್ಬೇಕು, ಪ್ರಸಿದ್ಧ ಭಕ್ತಿಗಳು ನೆನ್ಪಿಡ್ಕೋಬೇಕು. 3 ನೆನ್ಪಿಡ್ಬೇಕು, ಎಲ್ಲಾರು ನೆನ್ಪಿಡ್ಕೋಂಗಿಲ್ಲ. ಭದ್ರತ. ಈ ನೆಕ್ಸ್ಟ್ ಈ ಕೆಲವೊಂದು ಮೌರ್ಯ ಸಾಮ್ರಾಜ್ಯ ಸಂಬಂಧಪಟ್ಟಂಗೆ ನಾವೇನು ಓದ್ಬೇಕಂದ್ರೆ ಅವ್ರದ್ದು 4 ದಿಕ್ಕಿಗೆ ಒಂದೊಂದು ಏನಪ್ಪಾ ಅಂದ್ರೆ ರಾಜಧಾನಿ ಮಾಡಿರ್ತಾರ. 4 ದಿಕ್ಕಿಗೆ ರಾಜಧಾನಿ ನೆನ್ಪಿಟ್ಕೋಬೇಕು. ಈಗೇನು ಯಾವ್ದು ರಾಜ ಅಂತೀರಿ? ಉತ್ತರ ರಾಜಧಾನಿ ಯಾವ್ದು? ನೀವು ಹೇಳ್ತಿರೋದು ಸಿಂಧು ನದಿ ನಾಗರಿಕತೆ. ನಾ ಹೇಳ್ತಿರೋದು ಮೌರ್ಯ ಸಾಮ್ರಾಜ್ಯ ಮಾತಾಡ್ತೀವಿ. ತಕ್ಷಶಿಲಾ ಅಥವಾ ತಕ್ಷಶಿಲಾ ಎಲ್ಲಿ? ಪಾಕಿಸ್ತಾನದಾಗ ಪ್ರಸ್ತುತ ಅದು. ಪ್ರಸ್ತುತ ಪಾಕಿಸ್ತಾನ ತಕ್ಷಶಿಲಾ. ನೆಕ್ಸ್ಟ್ ಈ ಕಡೆ ಪೂರ್ವದ್ದು ವೈಶಾಲಿ ಅಂತ ಬರ್ತೈತಿ. ಹೌದಾ, ವೈಶಾಲಿ ಎಲ್ಲಿ ಕಂಡ್ಬರ್ತೈತಿ? ಬಿಹಾರ ಇಲ್ಲ. ನೋಡಿ ಕೇಳಿ, ಮ್ಯಾಲಿನ ಉತ್ತರದ ರಾಜಧಾನಿ ಅಂತ ಕೇಳಿದ್ರೆ ತಕ್ಷಶಿಲಾ, ಈ ಕಡೆ ಪೂರ್ವದ ಅಂತ ಕೇಳಿದ್ರೆ ವೈಶಾಲಿ, ಮತ್ತೆ ಮಧ್ಯದ ಅಂತ ಕೇಳಿದ್ರೆ ಪಾಟಲಿಪುತ್ರ. ಎಲ್ಲಿ ಬರುತ್ತೆ? ಪಾಟ್ನಾಗ ಹೆಸರು ಪಾಟಲಿಪುತ್ರ. ಅದು ಬಟ್ ಅದು ಮಧ್ಯದ ರಾಜಧಾನಿ. ಎರಡು ಬಿಹಾರದಾಗ ಬರ್ತಾವ, ಬಟ್ ಮಧ್ಯದ ರಾಜಧಾನಿ. ನೆಕ್ಸ್ಟ್ ಈ ಪೂರ್ವದ್ದು ದಕ್ಷಿಣದ ಅದು ಸುವರ್ಣದ್ವೀಪ ಅಂದ್ರೆ ದಕ್ಷಿಣದು ಸುವರ್ಣಗಿರಿ, ಕೊಪ್ಪಳದಾಗ ಕಂಡು ಬರುತ್ತೆ. ಕೊಪ್ಪಳ ಸುವರ್ಣಗಿರಿ. ಈ ನೆಕ್ಸ್ಟ್ ಈ ಕಡೆ ಪಶ್ಚಿಮದು ಕ್ಷಿಪ್ರಾ ನದಿ ದಂಡೆ ಮೇಲೆ ಐತಿ ನೋಡೋದು. ಕ್ಷಿಪ್ರಾ ನದಿ ದಂಡೆ ಮೇಲೆ ಐತೆ. ಯಾವ್ದು? ಉಜ್ಜಯಿನಿ ಯಾವ್ದು ನಿಮ್ಮ ಐತೆ? ಕ್ಷಿಪ್ರಾ. ಒಂದ್ಸಲ ಹೇಳ್ಬಿಡಪ್ಪಿ. ಉತ್ತರ ರಾಜಧಾನಿ ಯಾವ್ದು? ತಕ್ಷಶಿಲಾ. ಪೂರ್ವದ ಯಾವ್ದು? ವೈಶಾಲಿ. ಕೆಳಗಿನ ದಕ್ಷಿಣದ ಯಾವ್ದು? ಸುವರ್ಣಗಿರಿ. ಮಧ್ಯದ ಯಾವ್ದು? ಪಾಟಲಿಪುತ್ರ. ಈ ಕಡೆ ಪಶ್ಚಿಮ ಯಾವ್ದು? ಎಲ್ಲಿ? ಉಜ್ಜಯಿನಿ, ಮಹಾರಾಷ್ಟ್ರ. ಹೌದಾ, ಮಹಾರಾಷ್ಟ್ರ. ಇವೇನಪ್ಪಾ ಅಂದ್ರೆ ಮೌರ್ಯ ಸಾಮ್ರಾಜ್ಯ ಕೃತಿಗಳು, ಏನು ರಾಜಧಾನಿಗಳು. ಇನ್ ನೆಕ್ಸ್ಟ್ ಕೆಲವೊಂದು ಅಲ್ಲಿ ಕಂದಾಯ ವ್ಯವಸ್ಥೆ ಬರ್ತೈತ್ರಿ. ಕಂದಾಯ ಹಾಕ್ತಾರೆ. ಏನಪ್ಪಾ ಅಂದ್ರೆ ಬಾಗ್ ಅಂತ ಬರ್ತೈತಿ. ಮತ್ತೆ ಇದು ಬಾಗ್ ಅಂತ ಬಲಿ, ಬಾಗು, ಪಿಂಡಾರಿಕ ಅಂತ ಬರುತ್ತೆ. ಬಲಿ ಅಂದ್ರೆ ಯಾವ್ದ್ರ ಮೇಲೆ ಹಾಕುವಂತ ಟ್ಯಾಕ್ಸ್? ಇದು ಕೃಷಿ ಮೇಲೆ ಹಾಕುವಂಥದ್ದು ಬಲಿ. ಕೃಷಿ ಮೇಲೆ ಹಾಕ್ತಾನ ಟ್ಯಾಕ್ಸ್ ಯಾವಪ್ಪ ಅಂದ್ರೆ ಬಲಿ. ಇವನ ಸಿಂಗಲ್ ಅಣಿ ಕೇಳ್ತಾನ್ರಿ, ಇವೆಲ್ಲ ಏನಂತೇಳಿ. ಬಲಿ ಅಂದ್ರೆ ಕೃಷಿ ಮೇಲೆ ಹಾಕೋದು. ಮತ್ತೆ ಬಾಗ್ ಅಂತ ಕೇಳಿದ್ರೆ ತೋಟಗಾರಿಕೆ ಇಲಾಖೆ, ಹಣ್ಣು ಹಂಪಲುಗಳ ಮೇಲೆ ಹಾಕೋದು. ಬಾಗ್. ನೆಕ್ಸ್ಟ್ ಪಿಂಡಾರಿಕ ಅಂತ ಬರ್ತಿದ್ದು, ಅವ್ನು ಎರಡು ಬಿಟ್ಟು ಉಳ್ಕಿರ್ತಕ್ಕಂಥ ಮೇಲೆ ಹಾಕೋದು ಪಿಂಡಾರಿಕ ಅಂತ ಬರುತ್ತೆ. ಇವೇನು ಕುರಿದು ಏನು? ಅಲ್ಲಿ ಏನ್ ಕೇಳ್ತಾನ ಗೊತ್ತಾ? ಅವನು ಬಲಿ, ಬಾಗು ಮತ್ತು ಪಿಂಡಾರಿಕನು ಈಕೆಯನ್ನು ಏನ್ ಅಂತ ಕೇಳ್ತಾನೆ. ಇವೊಂದು ಕಂದಾಯ ವಸೂಲಿ ಮಾಡೋದು ಟ್ಯಾಕ್ಸ್ ಸಿಸ್ಟಮ್. ಇವು ಟ್ಯಾಕ್ಸ್ ಸಿಸ್ಟಮ್ ಯಾವ ಕಾಲದಲ್ಲಿ? ಇವು ಚಂದ್ರಗುಪ್ತ ಮೌರ್ಯ ಕಾಲದಲ್ಲಿ. ಇದೊಂದು ಗೊತ್ತಾಯ್ತು. ನೆಕ್ಸ್ಟ್ ಅವ್ರ ರಾಜ್ಯವನ್ನ ಆಡಳಿತ ಮಾಡಕ ಅಲ್ಲಿ ಅವನು ಕುಟುಂಬ, ಕಾಲ, ಗ್ರಾಮ ಅಂತ ರಾಷ್ಟ್ರ ಅಂತ ಮಾಡಿದ್ದಿಲ್ಲ ಅಲ್ಲಿ ವೇದಗಳ ಕಾಲದಲ್ಲಿ. ಹಿಂಗ್ ಇವರು ಡಿವೈಡ್ ಮಾಡ್ಕೋತಾರೆ. ಇಲ್ಲಿ ಏನ್ ಸಿಂಪಲ್ ಒಂದು ಕ್ವಶನ್, ಎಲ್ಲ ಗೊತ್ತಿಲ್ಲ, ಬಟ್ ಒಂದು ಕ್ವಶನ್ ಹೇಳಕ್ ಪ್ರಯತ್ನ ಮಾಡ್ತೀನಿ. ರಾಜ್ಯದ ಮುಖ್ಯಸ್ಥ ಏನಂದು ಕರೀತಾರೆ ಕೇಳ್ತಾನ ಎಕ್ಸಾಮ್. ಒಂದ್ ಕೇಳನ್ ಎಕ್ಸಾಮ್ ಏನ್ತಾರೆ? ಅಮಾತ್ಯ ಅಂತ ಕರೀತಾರೆ. ಮಂತ್ರಿನ? ಮಂತ್ರಿ. ರಾಜ್ಯದ ನಾನೇಂದೆ ಅಲ್ಲ, ರಾಜ್ಯದ ಮಂತ್ರಿ. ಆ ರಾಜ್ಯ ದೊಡ್ಡದು, ಎಲ್ಲ ದೊಡ್ಡ ರಾಜ್ಯ. ಆ ತರದ ಮುಖ್ಯಸ್ಥರ ಅಥವಾ ರಾಜ್ಯದ ಮಂತ್ರಿನ ಏನಂತ ಕತೆ ಅಂದ್ರೆ ಅಮಾತ್ಯ. ಇದನ್ನ ಒಂದು ಎಕ್ಸಾಮ್ ಕ್ವಶನ್ ಕೇಳ್ರಿ. ಮೌರ್ಯರ ಕಾಲದಲ್ಲಿ ರಾಜ್ಯರ ಮುಖ್ಯಸ್ಥರ ಏನಂದು ಕರೆಯುತ್ತಾರೆ ಅಂತೇಳಿ. ಹೌದಾ, ಅಮಾತ್ಯ ಮಾತಲ್ಲಿ ಬೇರೆ ಬರ್ತಾವ, ಬಟ್ ನೆನಪಿಲ್ಲ ಯಾವ ನನಗವ. ಬಟ್ ಅದ ಮಂತ್ರಿ ಅದೇ ಮಂತ್ರಿ ಅಮಾತ್ಯರೇ. ರೈಟ್. ನೆಕ್ಸ್ಟ್ ಇಲ್ಲಿ ಅಶೋಕನ ಕಾಲ ಕೆಲವು ಸ್ತಂಭಗಳು ಬರ್ತಾವ, ಅದು ಶಾಸನಗಳು ಬರ್ತಾವ. ಎಷ್ಟು ಸ್ತಂಭ ಶಾಸನಗಳು?
ಅವಪ್ಪ ಅಂದ್ರೆ ಬಂಡೆಗಲ್ಲು ಶಾಸನ 13 ಅದಾವ. ನಾನು ಹೇಳ್ತಿರೋದು ಸ್ತಂಭ ಶಾಸನ, ಕಂಬ ಎಷ್ಟದಾವ್ರಿ? 7 ಅದಾವ್ರಿ. ನೋಡಿ ಕೇತನ ನೆನ್ಬಿಡ್ರಿ, ಬಂಡೆಗಲ್ಲು ಶಾಸನಗಳು 13, ಸ್ತಂಭ ಶಾಸನ 7 ಅದಾವ. ಹೌದಾ? ಈಗ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ಹೇಳುವಂತ ಶಾಸನ ಯಾವುದು? 13ನೇ ಬಂಡೆಗಲ್ಲು ಶಾಸನ. 13ನೇ ಬಂಡೆಗಲ್ಲು ಶಾಸನ. ಅಶೋಕನು ಮಗಧ ರಾಜಧಾನಿ ಆಗಿದ್ದ ರಾಜ ಆಗಿದ್ದ ಹೇಳೋದು ನೀನ್ ಹೇಳಿದನ. ಅಶೋಕ ಮಗಧ ರಾಜ ಆಗಿದ್ದ ಅಂತ ಹೇಳ್ತದು ಯಾವುದು? ಬಬ್ರು ಶಾಸನ. ಹೌದಾ? ಮತ್ತೆ ಮೌರ್ಯ ಕಾಲದಲ್ಲಿ ಅವ್ರ ಆಡಳಿತ ಬಗ್ಗೆ ಹೇಳುವಂತ ಶಾಸನ ಬರುತ್ತೆ ಇನ್ನೊಂದು ಯಾವುದು? ನೀನ್ ಹೇಳಿಲ್ಲ. ಇಲ್ಲಪ್ಪ, ಅದು ಹಿಂಗೂ ಐತಿ. ಇನ್ನು ಎಕ್ಸಾಮ್ ಕ್ವಶನ್ PS ರೈಟ್ ಕೇಳಿ. ಅದಪ್ಪ ರೊಮುಂಡೆ ಶಾಸನ. ಮೌರ್ಯರ ಆದ ಅದೆಲ್ಲಿ ಬರ್ತಾ ನೇಪಾಳದಾಗ ಪ್ರಸ್ತುತ. ರೊಮುಂಡೆ ನೇಪಾಳದಾಗ ಐತಿ, ಗೊತ್ತಿಲ್ಲ ಅದಂತ. ಇನ್ನೆಷ್ಟು ಅದಾದ್ಮೇಲೆ ಈ ಬಂಡೆಗಲ್ಲು ಶಾಸನ ಅದಲ್ಲ 13. ನಿಮ್ಗೆ 13 ಯಾವ್ದು 13 ಒಂದ್ 14 ಅದಾವ 14 ಅದಾವಲ್ಲ 14 ಅದಾವ ಸರ. ಬಟ್ 13ನೇದು ಬಂಡೆಗಲ್ಲು ಶಾಸನ ಇದ್ರ ಬಗ್ಗೆ ಹೇಳ್ತೈತಿ. ಅದು ಈ ಕಳಿಂಗ ಯುದ್ಧದ ಬಗ್ಗೆ. ನೆಕ್ಸ್ಟ್ ಹೇಳಿ. ಅಶೋಕರ ತಂದೆ ಬಿಂದುಸಾರ ಅಲ್ಲ, ಬಿಂದುಸಾರ. ಅವ್ರ ಮಗನೇ ಯಾರಪ್ಪ? ಅಶೋಕ. ಅದು ಅಶೋಕ ಕರೆಕ್ಟ. ಈ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ಕೋತಾನ ಕಳಿಂಗ ಯುದ್ಧದಲ್ಲಿ. ಬೌದ್ಧ ಧರ್ಮ ಆ ಬೌದ್ಧ ಧರ್ಮ ಸ್ವೀಕಾರ ಆಗ್ಲಿಕ್ಕೆ ಪ್ರೇರಣೆ ಆಗಿರ್ತಾನ ವ್ಯಕ್ತಿ ಯಾರು? ಉಪಗುಪ್ತ. ಅಷ್ಟೇ ಮುಗಿತ ಮತ್ತೆ ಹೇಳ್ಸ್ಕೊಡು, ಉಪಗುಪ್ತ. ಹೌದಾ? ಹಿಂಗ ಬೌದ್ಧ ಧರ್ಮ ಸ್ವೀಕಾರ ಮಾಡ್ಕೊಂಡ ತಿಳುವಂತ ಬಂಡೆಗಲ್ಲು ಶಾಸನ ಯಾವುದು? 10 ಮತ್ತು 11ನೇ ಬಂಡೆಗಲ್ಲು ಶಾಸನ. ಅವೇನ್ 14 ಅಂತ ಹೇಳಿ ಅದ್ರಾಗ 10 ಮತ್ತು 11ನೇ ಬಂಡೆಗಲ್ಲು ಶಾಸನ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರೆ ಹೇಳ್ತಾರೆ ಯಾರು? ಅಶೋಕ. ಈ ನೆಕ್ಸ್ಟ್ ಈ ಇನ್ನೊಂದು ಯಾವ್ದೋ ಇಂಪಾರ್ಟೆಂಟ್ ಐತಿ ಇಲ್ಲಿ ಅನ್ ಕೇಳ್ರಿ ಮೇನ್ಸ್ ಎಕ್ಸಾಮ್ ಫಿಲಿಮ್ಸ್ ಎಕ್ಸಾಮ್ ಅಲ್ಲಿ ಬಂಡೆಗಲ್ಲು ಶಾಸನ ಬಂದ್ರೆ 1 ಮತ್ತು 2ನೇ ಬಂಡೆಗಲ್ಲು ಶಾಸನ ಏನಿದೆ ಗೊತ್ತಾ? ಇವನು ಅಶೋಕನು ಪ್ರಾಣಿ ಪಕ್ಷಿಗಳನ್ನ ಜಾಸ್ತಿ ಪ್ರೀತಿ ಮಾಡತ್ ಹೇಳ್ತೈತ್ರಿ 1 ಮತ್ತು 2ನೇ ಬಂಡೆಗಲ್ಲು ಶಾಸನ. ಹೌದಾ? ಹೇಳ್ತದ ಅವ. ಬಟ್ ಅಟ್ಲೀಸ್ಟ್ ಇಷ್ಟಾದ್ರೂ ಗೊತ್ತಿರ್ಬೇಕು ನಿಮ್ಗೆ. ಹಾ, ಎಷ್ಟ? 5ನೇ ಪ್ರಜೆಗಳು ಎಲ್ಲೇ ಇರ್ಲಿ ಪ್ರಜೆಗಳು ಬಂದ ನೋಡಂತ ಹೇಳೋದಪ್ಪ ಅಂದ್ರೆ 5ನೇ ಬಂಡೆಗಲ್ಲು ಶಾಸನ. ಹಾ, ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಕ್ ಹೇಳ್ತಾ ನೀವು. ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಂತ ಒಬ್ರು ನೇಮಕ ಮಾಡ್ತಾರೆ. ಅವ್ರಿಗೆ ಏನ್ ಧರ್ಮ ಮಹಾಮಾತ್ರರು ಅಂತ ಕರೀತಾರ. ಅವ್ರು ಧರ್ಮ ಮಹಾಮಾತ್ರರು. ಈ ಶ್ರೀಲಂಕಾ ಕಳಿಸ್ತಾನ ಇಬ್ರು ಮಂದಿನ. ಯಾರು? ಸಂಘಮಿತ್ರ ಮತ್ತು ಮಹೀಂದ್ರ ಅಲ್ಲ. ಬಟ್ ಸಂಘಮಿತ್ರ ಮತ್ತು ಮಹೀಂದ್ರ ಶ್ರೀಲಂಕಾ ಇದ್ ಎಕ್ಸಾಮ್ ಕೇಳಿದ್ರೆ ಶ್ರೀಲಂಕಾ ಕಳಿಸೋರು ಯಾರತ್ತೆ. ನೆಕ್ಸ್ಟ್ ಮೈಸೂರಿಗೆ ಕಳಿಸೋರು ಯಾರನ್ನ ಕಳಿಸಿದ್ರು? ಕಡತ್ ಹೇಳ ಮಹಾದೇವಿ. ಮೈಸೂರು ಕಳಿಸೋರು ಯಾರ್ರಿ? ಮೈಸೂರು ಕಳಿಸಿರ್ತಾನ ಒಬ್ರು ಬೌದ್ಧ ಧರ್ಮದ ಬಗ್ಗೆ ಹೇಳಿ ಬರೋಗತ್ತೇಳಿ. ಯಾರಪ್ಪ ಅಂದ್ರೆ ಅಶೋಕ. ಯಾರಂದ್ರೆ ಮಹಾದೇವಿ. ಇನ್ನು ಬರ್ತಾರ ಅವ್ರು ಆಕ್ಚುಲಿ ಬೇರೆ ಕಡೆ ಅದ್ರ ಬನವಾಸಿಗೆ ಒಬ್ರನ್ನ ಕಳ್ಸಿರ್ತಾನ, ಆ ಕಡೆ ಕಳ್ಸಿರ್ತಾನ. ಬಟ್ ಗೊತ್ತಿಲ್ಲ. ಚಂದ್ರಗುಪ್ತ ಮೌರ್ಯ ಯಾವ ಒಂದು ಸಾಮ್ರಾಜ್ಯ ಯಾವ ಒಂದು ಧರ್ಮ ಸ್ವೀಕಾರ ಮಾಡ್ಕೋತಾನು? ಚಂದ್ರಗುಪ್ತ ಮೌರ್ಯ ಜೈನ. ಇವ್ರೇನಪ್ಪಾ ಅಂದ್ರೆ ಬೌದ್ಧ. ಗೊತ್ತು. ಯಾರು? ಭದ್ರಭಾವು. ಅವನ್ ಭದ್ರಭಾವು ಇಲ್ಲ ವಿಷ್ಣುಗುಪ್ತ. ಅವನ್ ಭದ್ರಭಾವನ ಅಶೋಕ ವಿಷ್ಣುಗುಪ್ತ. ಉಪಗುಪ್ತ. ಇನ್ನೆಷ್ಟು ಕಳಿಂಗ ಯುದ್ಧ ಯಾವಾಗ ಆಯ್ತು ಅಂತ ಕೇಳಿದ್ರೆ ಹೇಳ್ತೀರಿ ನೀವು? ಎಷ್ಟು? 261 ಕ್ರಿಸ್ತ ಪೂರ್ವ. ಇನ್ನೆಷ್ಟು ಕಳಿಂಗ ಯುದ್ಧ ಯಾರ್ಯಾರ ಮಧ್ಯೆ ಆಗ್ತದೆ? ಅದು ಖಾರವೇಲ ಮತ್ತು ಅಶೋಕ. ಹೌದಾ? ಅಶೋಕ ಎಲ್ಲ ಗೆಲ್ತಾನ, ರಕ್ತ ಗಿತ್ತ ನೋಡ್ತಾನ, ಹಿಂಗೆಲ್ಲ ಆಗ್ಬಾರ್ದು, ಎಲ್ಲ ಮಾಡ್ಬಾರ್ದು ಯುದ್ಧ ಅಂತೇಳಿ ಅದ್ ಬಿಟ್ಬಿಟ್ಟು ಲಾಸ್ಟ್ ಯುದ್ಧ ಅದೇ. ಇಲ್ಲೇ ಎಕ್ಸಾಮ್ ಕ್ವಶನ್ ಲಾಸ್ಟ್ ಯುದ್ಧ ಅದೇ ಒಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಬೌದ್ಧ ಧರ್ಮವನ್ನು ಇದು ಮಾಡ್ಕೊತ ಹೋಗ್ಬಿಡ್ತಾನೆ. ಇನ್ನೆಷ್ಟು ಕರ್ನಾಟಕ ಬರ್ ನಾವು ಅಶೋಕನ ಎಷ್ಟು ಶಾಸನ ಕರ್ನಾಟಕದ ಸಿಕ್ಕದಾವ? ಎಷ್ಟ್ರಿ? 14 ಅವೇನು ಗೊತ್ತಿಲ್ಲ. ಬಟ್ 14 ನಾ ಇಲ್ಲಿ ಓದಿದ್ ನೋಡೋದು. ಅದೇ ಒಟ್ಟು 14 ಶಾಸನ ಟೋಟಲ್ ಏನಕ್ಕೆ 14 ನೋಡ್ರಿ. ಚೆಕ್ ಮಾಡಿ ನೋಡ್ರಿ ಒಂದ್ಸಲ. ಈ ನೆಕ್ಸ್ಟ್ ಅದ್ರಲ್ಲಿ ಕರ್ನಾಟಕ ಸಿಕ್ಕಿದಂಗ ಅತಿ ದೊಡ್ಡ ಶಾಸನ ಯಾವುದು? ಅಶೋಕನ ಶಾಸನ ಕರ್ನಾಟಕದಲ್ಲಿ ಸಿಕ್ಕಿದಾವ ಅಂತ ಇಲ್ಲ ನೀವು 14, 17, 17 ಅಂತ ಹೇಳಿರಿ ನೀವು. ಅದು ಅತಿ ದೊಡ್ಡದ ಯಾವ್ದು? ಅತಿ ದೊಡ್ಡದ ಸನ್ನತಿ. ಹೌದಾ? ಎಲ್ದದು? ಕಲಬುರ್ಗಿ. ಅತಿ ದೊಡ್ಡದದು ಸನ್ನತಿ. ಇದು ಎಕ್ಸಾಮ್ ಬರ್ತೀನಿ ಅಲ್ಲಿ. ಹೌದಾ? ನೆಕ್ಸ್ಟ್ ಆಮೇಲೆ ಈ ರಾಯಚೂರ್ಲಿ ಐತೆ ಯಾವ್ದದು? ಮಸ್ಕಿ. ಅದನ್ನ ಪಾಯಿಂಟ್ ಔಟ್ ಮಾಡಿದ ಯಾರು?
ಶೀ ಬೀಡ್ ಯಾವ್ದ್ರಿ ಶೀ ಬೀಡ್ 1915 19 ಶೀ ಬೀಡ್. ನೆಕ್ಸ್ಟ್ ಅಶೋಕನ ಶಾಸನ ಫಸ್ಟ್ ಪೈಲ ಓದಿದವ್ರು ಯಾರು? ಜೇಮ್ಸ್ ಪ್ರಿನ್ಸಪ್. ಹೌದಾ? ಬಿ ಎಲ್ ರೈಸ್ ಏನ್ ಕರಿತಾರೆ? ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರೀತಾರೆ. ಅಶೋಕನ್ ಭಾರತದ ಶಾಸನ ಪಿತಾಮಹ ಅಂತ ಕರೀತಾರೆ. ಇವ್ರೇನಪ್ಪಾ ಅಂದ್ರೆ ಕರ್ನಾಟಕ ಪಿತಾಮಹ ಅಂತ ಕರೀತಾರೆ. ಮತ್ ಭಾರತ ಗಿನಿ ಅಂತ ಯಾರನ್ನ ಕರೀತಾರ? ಅಮೀರ್ ಖುಸ್ರೋ ಗಿನಿ ಅಂತ ಇರ್ಲಿ ಬಿಡ, ಆ ಕಡೆ ಓದ್ಬೇಡ. ಅದೇ ಚಂದ ಹೇಳ್ರಿ, ಅದನ್ನ ಫಸ್ಟ್ ಓದಿದವ್ರು ಯಾರು? ಜೇಮ್ಸ್ ಪ್ರಿನ್ಸಪ್. ಅದನ್ನ ಮಸ್ಕಿ ಶಾಸನ ಫಸ್ಟ್ ಫೈಂಡ್ ಔಟ್ ಮಾಡಿದವರು ಸಿ ಬೀಡ್ 1915. ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಇವು ರಾಯಚೂರಲ್ಲಿ. ಇನ್ನೆಷ್ಟು ಬ್ರಹ್ಮಗಿರಿ ಶಾಸನ ಎಲ್ಲಿ ಕಂಡು ಬರ್ತ್ರಿ? ಇನ್ನೊಂದು ಮಸ್ಕಿ ಶಾಸನ ಬಿಟ್ಟಂಗ ಅಶೋಕನ ಹೆಸರು ನೆನಪು ಐತೆ ಅದ್ರೊಳಗಡೆ. ಅಶೋಕನ ಹೆಸರು ಮೆನ್ಷನ್ ಮಾಡಿರಲ್ಲ. ಹೌದಾ? ದೇವನಾಮ್ ಅಶೋಕ ಪ್ರಿಯದರ್ಶಿನಿ ಅಂತ ಹಿಂಗ ಐತದ. ಹೌದಾ? ಅದೇನಪ್ಪ ಅಂದ್ರೆ ಅದು ಯಾವ ಒಂದು ಲಿಪಿಯಲ್ಲಿ ಬರ್ದಾರ ಅದನ್ನ ದೇವನಾಗರಿ ಲಿಪಿಯಲ್ಲಿ ಬರ್ದಾರ ಅದನ್ನ. ಹೌದಾ? ನಿಮ್ಗೆಲ್ಲ ಗೊತ್ತಿರೋ ವಿಚಾರ, ಅದು ಗೊತ್ತಿಲ್ಲ, ರೈಟ್? ಅಂದ್ ಬರ್ದಾರ. ಇದು ಅದೇ ರೀತಿ ಯಾರು ಹೇಳ್ತಾರೆ ನೋಡು, ಅಶೋಕನ ಹೆಸರು ಮೆನ್ಷನ್ ಮಾಡಿದ್ದು ಒಂದು ಮಸ್ಕಿ ಒಂದು. ಇನ್ನೊಂದು ಐತಪ್ಪ, ಯಾವ್ದು ಬೇರೆ ರಾಜ್ಯ ಐತಿ, ಗುಜ್ಜರ್ ಅಂತ ಬರುತ್ತೆ. ಗುಜ್ಜರ್ ಶಾಸನ ಮಹಾರಾಷ್ಟ್ರ, ಎಲ್ಲಿಯೂ ಮಧ್ಯಪ್ರದೇಶ ಬರ್ತದೆ ಗುಜ್ಜರ್ ಶಾಸನ. ಹೌದಾ? ಏನ್ರಿ ಶಾಸನಗಳಂದ್ರೆ ಏನು? ಹಾ, ಈ ಮಸ್ಕಿ ಅಂದ್ರೆ ಮಸ್ಕಿಯಲ್ಲಿ ಅವ್ರ ಸಂಬಂಧಪಟ್ಟಂಗೆ ಕೆಲವು ಶಾಸನ ಸಿಗುತ್ತಾ, ಅದಕ್ಕೆ ಮಸ್ಕಿ ಶಾಸನ ಅಂತ ಕರಿತೀವಿ. ಚಿತ್ರದುರ್ಗ ಬ್ರಹ್ಮಗಿರಿಯಲ್ಲಿ ಸಿಗ್ತಾವ, ಅದ ಬ್ರಹ್ಮಗಿರಿ ಶಾಸನ ಅಂತ ಕರೀತಾರೆ. ಅದ ಬ್ರಹ್ಮಗಿರಿ, ಅದಕ್ಕೆ ಸಂಬಂಧಪಟ್ಟದ್ದು. ಬ್ರಹ್ಮಗಿರಿ ಶಾಸನದಲ್ಲಿ ಒಂದು ವರ್ಡ್ ಮೆನ್ಷನ್ ಮಾಡ್ಯಾರ. ಯಾವ್ದು? ವೆರಿ ಗುಡ್. ಇಶಿಲ್ ಅಂದ್ರೆ ಏನು? ಕಡದೆ ಬಟ್ ಪೂರ್ತಿ ಇನ್ನೂ ಚೆನ್ನಾಗಿ ಹೇಳ್ಬೇಕು. ಅಂದ್ರೆ ಇಶಿಲ್ ಅಂದ್ರೆ ಕೋಟೆಗಳಿಂದ ಆವೃತವಾಗಿರ್ತಕ್ಕ ಒಂದು ಪ್ರದೇಶಕ್ಕೆ ಇಶಿಲ್ ಅಂತ ಕರೀತಾರೆ. ಆ ಇಶಿಲ್ ಅಂತ ಪ್ರದೇಶ ಯಾವ ಒಂದು ಶಾಸನ ಮೆನ್ಷನ್ ಐತಪ್ಪ ಅಂದ್ರೆ ಈ ಬ್ರಹ್ಮಗಿರಿ ಶಾಸನ. ಬ್ರಹ್ಮಗಿರಿ ಶಾಸನ ನೋಡಿ, ಕರ್ನಾಟಕ ಒಂದು ಮಸ್ಕಿ, ಒಂದು ಬ್ರಹ್ಮಗಿರಿ, ಒಂದ್ ಯಾವ್ದಪ್ಪ ಅಂದ್ರೆ ಈ ಸನ್ನತಿ, ಮತ್ತೆ ಬರ್ತಾವು ಈ ಪ್ರಮುಖವಾದ ಇವು. ಆಕ್ಚುಲಿ ಮೂರು ಇವನ್ನ ಪದೇ ಎಕ್ಸಾಮ್ ಅನ್ನ ಕೇಳ್ತಾನ. ಸನ್ನತಿ ಗುಲ್ಬರ್ಗದಾಗ ಐತಿ. ಹೌದಾ? ಗುಲ್ಬರ್ಗ ಐತಿ. ಈ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಗೊತ್ತ. ಇನ್ನು ಈ ಸ್ತೂಪಗಳನ್ನ ಸ್ಥಾಪಿಸ್ತಾರೆ. ಸ್ತೂಪ ಅಂದ್ರೆ ಏನ್ ಆಕ್ಚುಲಿ? ಸಾಂಚಿ ಸ್ತೂಪ ಮಧ್ಯಪ್ರದೇಶ ಐತಿ ನೋಡಿ. ಅಂದ್ರೆ ಬುದ್ಧನ ಅವಶೇಷಗಳ ಅಲ್ಲನ್ನ ಕೆಳಗಡೆ ಇಟ್ಟು ಅಂದ್ರೆ ಮೇಲೇನಪ್ಪ ಅಂದ್ರೆ ಕಟ್ತಾರ, ಅದಕ್ಕೆ ಸ್ತೂಪಗಳು ಅಂತ ಕರೀತಾರೆ. ಈ ಸಾಂಚಿ ಸ್ತೂಪ ಜಲಿತಿ ಅದನ್ನ ಕಟ್ಟಿದವ್ರು ಯಾರು? ಅಶೋಕನ ಕಟ್ತಾನ. ಅದನ್ನ ಸಾಂಚಿ ಸ್ತೂಪ ಕಟ್ಟಿದವ್ರಿ ಅಶೋಕನ ಕಟ್ತಾನ. ಈ ನೆಕ್ಸ್ಟ್ ಈ ಸಾರನಾಥ್, ಅಲ್ಲಿ ಅಲಹಾಬಾದ್ ಅಲ್ಲ, ಉತ್ತರ ಪ್ರದೇಶ ಅಲಹಾಬಾದ್. ಸಾರನಾಥ್ ಸ್ತಂಭ 4 ಮುಖದ ಚಕ್ರ, ಅದು 4 ಮುಖದ ಸಿಂಹದ ಒಂದು ಲಾಂಛನ ಐತಿಲ್ಲ, ಅದನ್ನ ಅಳವಡಿಸ್ಕೊಂಡಿವ್ರಿ. ಅದನ್ನು ಅಶೋಕಂದೇ. ಅದು ಅಶೋಕ. ಆ ಲಾಂಛನ ಸಂಬಂಧಪಟ್ಟ ಕ್ವಶನ್ ಕೇಳೋನಾಕ. ಹೌದಾ? ಆ ಲಾಂಛನ ಐತಿಲ್ಲ, ಲಾಂಛನ ಕೆಳಗಡೆ ಏನಂತ ಬರ್ದಾರಲ್ಲಿ? ಸತ್ಯಮೇವ ಜಯತೆ. ಯಾವ್ದ್ರಲ್ಲಿ ಬರ್ದಾರದನ್ನ? ಮಾಂಡೂಕೋಪನಿಷತ್ ತಗೊಂಡ್ರೆ ನಿಮ್ಗೆಲ್ಲ ಗೊತ್ತೈತಿ. ದೇವನಾಗರಿ ಲಿಪಿಯಲ್ಲಿ ಬರ್ದಾರ, ಅದನ್ನ ಗೊತ್ತೈತೆ. ಈ ನೆಕ್ಸ್ಟ್ ಕ್ವಶನ್ ನೋಡಿಲಿ, ಈ ಒಂದು ಯಾವ್ಯಾವ ಪ್ರಾಣಿ ಇಲ್ಲ ಅಂತ ಕೇಳ್ತಾನ ಅದ್ರೊಳಗಡೆ. ಯಾವ್ಯಾವ ಪ್ರಾಣಿ 4 ಆಪ್ಷನ್ ಕೊಡ್ತಾನೆ, ಯಾವ್ದು ಇಲ್ಲ ಇದು ಹೇಳ್ಬಿಡು ಸಾಕು. ಕುದುರೆ, ಗೂಳಿ, ಆನೆ ಮತ್ತು ಸಿಂಹ. ಹುಲಿ ಇಲ್ಲ. ಎತ್ತ ಗೂಳಿ ಅಂದ್ರೆ ಎತ್ತ. ಆಕ್ಚುಲಿ ಗೂಳಿ ಅಂದ್ರೆ ಎತ್ತು. ಬಟ್ ಏನಪ್ಪಾ ಅಂದ್ರೆ ಸಿಂಹ ಐತಿ, ಹುಲಿ ಇಲ್ಲಲ್ಲ. ಹುಲಿ ಐತಿ, ಸಿಂಹ ಇಲ್ಲ. ಸಿಂಹ ಐತಿ, ಹುಲಿ ಇಲ್ರಿ. ಇವ್ ಮ್ಯಾಲ ಏನ್ ಮತ್ತೆ ಸಿಂಹ, ಇವು ಹುಲಿನ ಇವೆ, ಅದು ಸಿಂಹನಲ್ಲ ಇವೆಲ್ಲ. 4 ಕಡೆ ಇದಾವ 4. ಅವೇನವ ಹುಲಿನ ಸಿಂಹವ? ಸಿಂಹ ಮತ್ತು. ಹೌದಾ? ಈ ಅವಾಗೆಲ್ಲ ಇಂಥ ಕ್ವಶನ್ಗೆ ಬಟ್ ಇವೆಲ್ಲ ಹೋಗಿದ ಕ್ವಶನ್ಸ್ಗಳು ಅವಾಗೆಲ್ಲ ಮಾಡ್ಕೇತ. ಅದರಲ್ಲಿ ಅವಾಗ ನಾವು ವೈದಿಕಲ್ ಮಾತಾಡಿವಲ್ಲ ಅದನ್ನ. ಬೌದ್ಧ ಧರ್ಮ ವೇದಗಳ ಕಾಲದಲ್ಲಿ ಕೂಡ ಬರುತ್ತೆ. ರೈಟ್, ಓಕೆ. ಆ ಸಂಪೂರ್ಣ ಗೊತ್ತಿರ್ಲಪಿ. ಹೌದಾ? ವೇದ ಕಾಲದಲ್ಲಿ ಅವಾಗಿನ ಸ್ತೂಪಗಳು ಅನ್ನೋದು ಬರ್ತಾವ. ನಾವೆಲ್ಲ ಡಿಸೈಡ್ ಮಾಡಿ ಚೈತ್ಯಾಲಯ ಅಂದ್ರೆ ಏನು, ವಿಹಾರಗಳಂದ್ರೆ ಏನು, ಅವೆಲ್ಲ ಡಿಸೈಡ್ ಮಾಡಿ ಪದೇ ಹೇಳಂಗಿಲ್ಲ. ರೈಟ್. ಇನ್ ನೆಕ್ಸ್ಟ್ ನೋಡಿಲ್ಲ ಹೆಂಗೈತಿ ಕ್ವಶನ್. ಯಾವ ಕ್ವಶನ್ ಅಂದ್ರೆ ಒಂದು ಸ್ವಲ್ಪ ಸೈನ್ಸ್ ಸಂಬಂಧಪಟ್ಟಂಗೆ ಕ್ವಶನ್ ತಗೊಂಡು. ಸೈನ್ಸ್ ಪದೇ ಹಿಸ್ಟ್ರಿ ನಿಮ್ ನಿದ್ದೆ ಮಾಡಕತ್ತಿ ಅಂತ ಕುತ್ಕೊಂಡಲ್ಲಿ ನನಗೆ ಗೊತ್ತಾಗೈತಿ. ರೈಟ್. ಅರೆ ಇಲ್ಲ, ಕೆ ಇ ಕ್ವಶನ್ ಫಾರ್ ಸೈನ್ಸ್ ಓದ್ಬೇಕ್ರಿ. ನಾವು ಡೈಜೆಸ್ಟ್ ಸಿಸ್ಟಮ್ ಕೆಲವೊಂದು ಡೈಜೆಸ್ಟ್ ಸಿಸ್ಟಮ್ ಮೇಲೆ ಕ್ವಶನ್ ಕೇಳ, ಜಠರ ಮೇಲೆ ಕ್ವಶನ್ ಕೇಳ. ಹೌದಾ? ಜಠರಲ್ಲಿ ಯಾವ ಆಮ್ಲ ಇರ್ತೈತಿ?
ಹೈಡ್ರೋಕ್ಲೋರಿಕ್ ಅಸಿಡ್. ಹೌದಾ, ಹೈಡ್ರೋಕ್ಲೋರಿಕ್ ಅಸಿಡ್. ನಾ ಜಸ್ಟ್ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ. ಅದೊಂದು ಸಿಸ್ಟಮ್, ಬೇರೆ ಬಿಟ್ಟು ಮತ್ತೆ ಬೇರೆ ಕೇಳ್ಕೊತಾರ ಅಲ್ಲೇ ಹೋಗೋದು. ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ಆನ್ಸರ್ ಹೇಳ್ಕೊತ ಹೋಗ್ಬೇಕು ನೀವು. ಹೌದಾ, ನಮ್ ಡೈಜೆಸ್ಟ್ ಸಿಸ್ಟಮ್ ಸ್ಟಾರ್ಟ್ ಆಗೋದಿಲ್ಲಪ್ಪ ಅಂದ್ರೆ ಬಾಯಿಯಿಂದ. ಹೌದಾ, ಎಂಡ್ ಆಗೋದಪ್ಪ ಅಂದ್ರೆ ಏನಸದಿಂದ. ನಿಮ್ಮೆಲ್ಲ ಗೊತ್ತು ಚಲ್. ಏನು ಕ್ವಶನ್ ಕೇಳ್ತಾನ, ಈ ಈ ಕೆಳಗಿನಲ್ಲಿ ಸ್ಟಾರ್ಚ್ ಡೈಜೆಷನ್ ಆಗೋದಿಲ್ಲ ಅಂತ ಕೇಳ್ತಾನ. ಸ್ಟಾರ್ಚು, ಪ್ರೋಟೀನು, ಶುಗರು ಇವೆಲ್ಲ ಶುಗರ್ ಸಾಕ್ರಿ, ಚಾಕ್ ಆಗ್ತಿಲ್ಲ ಆ ಸಾಕ್ರಿ, ರೈಟ್. ಹಾಗಾದ್ರೆ ಸ್ಟಾರ್ಚ್ ನಮ್ಮ ಬಾಡಿ ಒಳಗಡೆ ಜಠರ ಆಪ್ಷನ್ ಕೊಡ್ತಾನೆ, ಮೌತ್, ಜಠರ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಕೊಡ್ತಾನೆ. ಯಾವ್ದ್ರಿ ಏನ್ ಆನ್ಸರ್ ಕ್ವಶನ್ ಏನು? ಸ್ಟಾರ್ಚ್ ಅಂತ. ಹೌದಾ, ಸ್ಟಾರ್ಚ್ ಎಲ್ಲಿ ಡೈಜೆಷನ್ ಆಗತ್ತಪ್ಪ ಅಂದ್ರೆ ಮೌತ್ ಅಲ್ಲಿ ಆಗ್ತೈತಿ, ಬಾಯಿ ಒಳಗಡೆ ಸ್ಟಾರ್ಚ್ ಆಗ್ತೈತಿ. ಲೈಟ್ ಇದೀಪಿ. ಹಾಗಾಗಿ ನಾಳೆ ಯಾರಕ್ಕೆ ಹೋಗೋದು ಹೋಗ್ನಿ. ಹೌದಾ, ಸ್ಟಾರ್ಚ್ ನೀವು ಉಂಡ ತಕ್ಷಣ ಫಸ್ಟ್ ಸ್ಟಾರ್ಚ್ ಡೈಜೆಷನ್ ಆಗ್ತಿದ್ರೆ ಬಾಯಿ ಒಳಗೆ ಆಗ್ತದೆ. ಯಾಕಂದ್ರೆ ಅದು ಪಾಲಿಸ್ಯಾಕರೈಡ್ ಸ್ಟಾರ್ಚ್ ಅನ್ನೋದು ಗೊತ್ತಲ್ಲ. ಡೈಸ್ಯಾಕರೈಡ್, ಪಾಲಿಸ್ಯಾಕರೈಡ್ಸ್, ಆಲಿಗೋಸ್ಯಾಕರೈಡ್ಸ್, ಯಾರಿಗೂ ಸಕ್ರೈಡ್ಸ್ ಹುಡುಗಾಡ್ ನನಗೇನು ಗೊತ್ತು, ಯಾವ ಸಕ್ರೈಡ್ಸ್ ಗೊತ್ತಿಲ್ಲ. ರೈಟ್, ಕೇಳಪ್ಪಿ. ಅಟ್ಲೀಸ್ಟ್ ಇಷ್ಟಾದ್ರೂ ಮಿನಿಮಮ್ ಗೊತ್ತಿಲ್ಲಪ್ಪ. ನಾವು ಕ್ವಶನ್ ಕೇಳ್ದಾಗ ಆನ್ಸರ್ ಗೊತ್ತು ಸಾಕು. ಸ್ಟಾರ್ಚ್ ಇಲ್ಲಿ ಡೈಜೆಷನ್ ಆಗತ್ತೆ ಮೌತ್ ಒಳಗಡೆ, ರೈಟ್. ಪ್ರೋಟೀನ್ ಇಲ್ಲಿ ಆಗತ್ತೆ ತೋ ಅಮಾನಸ್ ಜಠರ ಒಳಗಡೆ ಆಗ್ತದೆ. ಸಾರಿ, ಏನು ಪ್ರೋಟೀನ್ ಇಲ್ಲಿ ಆಗತ್ರಿ ಜಠರ ಒಳಗಡೆ ಆಗ್ತದೆ. ಇನ್ ನೆಕ್ಸ್ಟ್ ಶುಗರ್ ಸ್ಟಾರ್ಚ್ ಬಿಡೋದು ಮುಗಿತಂದ್ ಮತ್ತೆ ಸ್ಟಾರ್ಚ್ ಅಂತೆ. ಶುಗರ್ ಎಲ್ಲಿ ಆಗ್ತತಿ? ನೀ ಶುಗರ್ ಅಂತ ತಿಂದ ತಕ್ಷಣ ಬಾಯಾಗ ಕರಗೈತಲ್ಲ ಮಾಡ, ಅದು ಬೇರೆ ಇದು ಬೇರೆ ಹೋಮ. ಅದು ಸ್ಮಾಲ್ ಇಂಟೆಸ್ಟೈನ್. ನೆನಪಿಟ್ಟು ಒಂದ್ಸಲ ಹೇಳ್ತೀರಿ. ಸ್ಟಾರ್ಚ್ ಅಲ್ಲಿ ಡೈಜೆಷನ್ ಆಗೈತ್ರಿ ಮೌತ್, ಪ್ರೋಟೀನು ಜಠರ್. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಯಾವುದು ಶುಗರ್ ಎಲ್ಲಿ ಆಗತ್ತಪ್ಪ ಅಂದ್ರೆ ಸಣ್ಣ ಕರಳು. ಏನ್ ಗೊತ್ತಪ್ಪಿ, ಡೈಜೆಸ್ಟ್ ಸಿಸ್ಟಮ್ ಅಂದ್ರೆ ಮತ್ತೇನು ಅಲ್ಲ, ಜೀರ್ಣಕ್ರಿಯೆ ಅಂದ್ರೆ ಮತ್ತೇನು ಅಲ್ಲ, ನಾವು ತಿಂದಿರ್ತಕ್ಕಂಥ ಆಹಾರ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗ್ಬೇಕು. ನೀ ಪ್ರೋಟೀನ್ ತಗೊಂಡ್ರು ಗ್ಲುಕೋಸ್ ಆಗ್ಬೇಕು, ಅಥವಾ ವಿಟಾಮಿನ್ ತಗೊಂಡ್ರು ಗ್ಲುಕೋಸ್ ಆಗ್ಬೇಕು. ಎರಡು ಎಂಡಿ ಗ್ಲುಕೋಸ್ ಆಗಿ ನಮ್ ಶಕ್ತಿನ ಕೊಡ್ತೈತೆ. ಅದು ಗ್ಲುಕೋಸ್ ಆಗಿ ಶಕ್ತಿಯನ್ನು ಕೊಡ್ತೈತಿ. ಈಗ ನೋಡ್ರಿ, ನೀವು ಓಡೋ ಟೈಮಲ್ಲಿ ಗ್ಲುಕೋಸ್ ತಗೋತೀರಿ, ಅಪಿ ಮಾತಾಡಬೇಡ್ರಿ. ಇಲ್ಲ ಅಂದ್ರೆ ನೀವು ಓದೋ ಇತ್ತಲ್ಲ ಕೆಳಗಡೆ ಲೈಬ್ರರಿಗೆ ಹೋಗಿ. ಇಟ್ಸ್ ಹಂಬಲ್ ರಿಕ್ವೆಸ್ಟ್, ಡಿಸ್ಟರ್ಬ್ ಆಗ್ತೈತಿ ಅದಕ್ಕೆ, ರೈಟ್. ಮತ್ತೆ ನಿಮ್ಗೂ ಡಿಸ್ಟರ್ಬ್ ಆಗ್ಬಾರ್ದು, ನಮಗೂ ಡಿಸ್ಟರ್ಬ್ ಆಗ್ಬಾರ್ದು. ಅಲ್ಲ ಏನ್ ಹೇಳ್ತಿದ್ದೆ ನೋಡ, ಗ್ಲುಕೋಸ್ ಅಲ್ಲ, ಗ್ಲುಕೋಸ್ ಡೈಜೆಷನ್ ಗ್ಲುಕೋಸ್ ಅಲ್ಲ ಅಂದ್ರೆ ನೀವು ಯಾರ ಕೇಳ್ತಾರೆ ಈಗ. ಹಂಗಂದ್ರೆ ನಾ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ, ನಮ್ ಬಾಡಿ ಒಳಗಡೆ ಗ್ಲುಕೋಸ್ ಎಲ್ಲಿ ಡೈಜೆಸ್ಟ್ ಆಗ್ತದೆ ಅಂತ ಕೇಳಿ ಏನ್ ಹೇಳ್ತೀರಿ? ಹಂಗ ಆನ್ಸರ್ ಎಲ್ಲಿ ಹೇಳ್ಬಾರ್ದು ಯಾರಿಗೂ. ಎಂಡ್ ಪ್ರಾಡಕ್ಟ್ ಅನ್ನೇ ಗ್ಲುಕೋಸ್ ರೀ. ಮತ್ತು ಗ್ಲುಕೋಸ್ ಡೈಜೆಷನ್ ಆಗಂಗಿಲ್ಲ. ಗ್ಲುಕೋಸ್ ಅನ್ನ ನಮ್ ಶಕ್ತಿ ಕೊಡ್ತೈತೆ ಅದ, ಮತ್ತು ಗ್ಲುಕೋಸ್ ಎಲ್ಲಿ ಡೈಜೆಷನ್ ಆಗಂಗಿಲ್ಲ ರೀ. ಗೊತ್ತಿರಲಿ ನಿಮ್ಗ. ಸ್ಟಾರ್ಚ್ ಡೈಜೆಷನ್ ಆಗ್ತೈತಿ, ಬಟ್ ಏನು ಪ್ರೋಟೀನ್ ಡೈಜೆಷನ್ ಆಗ್ತೈತಿ, ಮತ್ತೇಪ್ಪ ಅಂದ್ರೆ ಈ ಶುಗರ್ ಡೈಜೆಷನ್ ಆಗೈತಿ, ಬಟ್ ಗ್ಲುಕೋಸ್ ಡೈಜೆಷನ್ ಆಗಿಲ್ಲ. ಯಾಕಂದ್ರೆ ಎಲ್ಲ ಡೈಜೆಷನ್ ಆಗಿ ಬಂದಿದ್ ಲಾಸ್ಟ್ ಪ್ರಾಡಕ್ಟ್ ಗ್ಲುಕೋಸ್. ಆ ಗ್ಲುಕೋಸ್ ನಮಗೆ ಶಕ್ತಿಯನ್ನು ಕೊಡೋದು, ಕೆಲಸ ಮಾಡಕ, ಓದಾಕ, ಮಾಡಕ, ರೈಟ್. ನೀವು ಓದೋ ಟೈಮಲ್ಲಿ ಹಾಗಾದ್ರೆ ನೀವು ಓಡ್ತಿರ್ತೀರ, ಸ್ಪೋರ್ಟ್ಸ್ ಟೈಮಲ್ಲಿ ಗ್ಲುಕೋಸ್ ತಗೋತೀರಿ. ಯಾಕೆ ಕೊಡ್ತಾರ ಗ್ಲುಕೋಸ್? ಹೌದಾ, ಗ್ಲುಕೋಸ್ ಯಾಕೆ ಕೊಡ್ತಾರ? ಅವ್ರು ಏನಾರ ಒಂದ್ 4 ಚಪಾತಿ ಚಪಾತಿ ಕೊಡ್ಬೇಕಾಯ್ತು, ಅಥವಾ ರೊಟ್ಟಿ ಕೊಡ್ಬೇಕಾಯ್ತು. ಗ್ಲುಕೋಸ್ ಯಾಕೆ ಕೊಡ್ತಾರ? ಏನ್ ಇಮಿಡಿಯೇಟ್ ಅಂದ್ರ ಆಲ್ರೆಡಿ ಪ್ರೊಡ್ಯೂಸ್ಡ್ ಎನರ್ಜಿ ಅದು. ಲಾಸ್ಟ್ ಎಂಡ್ ಪ್ರಾಡಕ್ಟ್ ಏನ್ ನಮ್ಗ ಇದನ್ನೆಲ್ಲ ತಿಂದ ಎಲ್ಲ ನಾವು ಊಟ ಮಾಡಿದ ಮೇಲೆ ಲಾಸ್ಟ್ ಬರುವಂತದ ಏನ ಗ್ಲುಕೋಸ್. ಮತ್ತೆ ಡೈರೆಕ್ಟ್ ಗ್ಲುಕೋಸ್ ಕೊಟ್ಬಿಡ್ತಾರೆ ನಿನಗ, ಇನ್ಸ್ಟಂಟ್ ಎನರ್ಜಿ ಕೊಡ್ಲಿ ಅಂತೇಳಿ. ಕರೆಕ್ಟಾ? ಅರ್ಥ ಆಗೈತಿ? ಎಂಡ್ ಪ್ರಾಡಕ್ಟ್ ಗ್ಲುಕೋಸ್. ನಾಳೆ ನಿಮ್ಗೆ ಯಾರೋ ಹೊರಗಡೆ ಕೇಳ್ತಾರಲ್ಲಿ ನಮ್ಮ ಬಾಡಿ ಒಳಗಡೆ ಗ್ಲುಕೋಸ್ ಎಲ್ಲಿ ಡೈಜೆಷನ್ ಆಗೈತೆ ಕೇಳಿದ್ರೆ ಹಂಗಿಲ್ಲ, ನಂಗೆ ಎಲ್ಲಿ ಡೈಜೆಷನ್ ಆಗಿ ನೋಡ್ಬೇಕು. ಡೈಜೆಷನ್ ಆಗಿ ಬಂದಿದ್ದ ಲಾಸ್ಟ್ ಪ್ರಾಡಕ್ಟ್ ಅದು, ಲಾಸ್ಟ್ ಪ್ರಾಡಕ್ಟ್. ಅದಾದ್ರಿ, ಹೌದಾ? ಇವು 3 ನೆನ್ಪಿಡ್ಬೇಕು. ಸ್ಟಾರ್ಚ್ ಎಲ್ಲಿ? ಬಾಯಿ, ರೈಟ್. ನೆಕ್ಸ್ಟ್ ಪ್ರೋಟೀನ್ ಇಲ್ಲಿ ಜಠರ್. ನೆಕ್ಸ್ಟ್ ಯಾವ್ದು ಶುಗರ್ ಇಲ್ಲಿ ಡೈಜೆಷನ್ ಆಗುತ್ತೆ ಸ್ಮಾಲ್ ಇಂಟೆಸ್ಟೈನ್. ಇದು ಗೊತ್ತಲ್ಲ? ಓಕೆ. ಈಗ ಊಟ ಮಾಡ್ತೀವಲ್ಲ, ಊಟ ಮಾಡಿದ ತಕ್ಷಣ ಕೆಲವೊಂದಪ್ಪ ಅಂದ್ರೆ ಅಲ್ಲಿ ಏನ್ ಎಕ್ಸಾಮ್ ಕೇಳ್ತಾನಂದ್ರೆ ರುಚಿದಾನಿಗಳು ಬರ್ತಾವ. ರುಚಿ ಅಂದ್ರೆ ಅವಕ್ಕೆ ಕನ್ನಡದಾಗ ಈ ಕನ್ನಡ ಏನ್ ಕೇಳ್ತಾರ ಅವಕ್ಕ ಇಂಗ್ಲಿಷ್ ಅಲ್ಲಿ ಎಂಜೈಮ್ಸ್ ಅಂತ ಕರೀತಾರೆ. ಇದು RSI ಕ್ವಶನ್. ಅದ ಕಿಣ್ವಗಳು. ಈಗೇನ ರುಚಿ ಹತ್ತ ಕಾರಣ ಏನಪ್ಪಾ ಅಂದ್ರೆ ಕಿಣ್ವಗಳು ನಮ್ಮ ಬಾಡಿ ಒಳಗಡೆ ಎಲ್ಲ ನಮ್ಮ ಡೈಜೆಸ್ಟ್ ಸಿಸ್ಟಮ್ ಒಳಗಡೆ. ಹಂಗಪ್ಪ ಅಂದ್ರೆ ಎಂಜೈಮ್ ಆಲ್ರೆಡಿ ಎಕ್ಸಾಮ್ ಕ್ವಶನ್ ಕೇಳಿದ, ರೈಟ್. RSI ಕ್ವಶನ್ ಬೇಕಾದ್ರೆ ಕ್ವಶನ್ ತಗೊಂಡ್ ನೋಡ್ರಿ, ಅದ್ರಾಗ ಆಯ್ತು. ಕೆಲವೊಂದು ಬಾಯಲ್ಲಿ ಎಂಜೈಮ್ಸ್ ಕಂಡು ಬರ್ತಾರೆ. ಯಾವ್ದು ಅಮೈಲೇಜ್. ಹೌದಾ? ಏನ್ ಕನ್ವರ್ಟ್ ಮಾಡುತ್ತೆ ಅದು?
ಅಮೈಲೇಜ್ ಅನ್ನೋ ಒಂದು ಎಂಜೈಮ್ ಇದು, ಹೌದಾ? ನಮ್ಮ ಏನಪ್ಪ ಅಂದ್ರೆ ಬಾಯಲ್ಲಿ ಕಂಡು ಬರ್ತೈತಿ. ಇದು ಲಾಲ ರಸದಲ್ಲಿ ಕಂಡು ಬರುತ್ತೆ. ಇದು ಲಾಲ ಗ್ರಂಥಿ ಒಳಗೆ ಲಾಲ ಗ್ರಂಥಿ, ಹೌದಾ? ಲಾಲ ಗ್ರಂಥಿ ಒಳಗಡೆ ಕಂಡು ಬರುವಂತ ಒಂದು ಎಂಜೈಮ್ ಇದು. ನೆಕ್ಸ್ಟ್ ಹಂಗೆ ಕೆಳಗಡೆ ಹೋದಂಗ ಜಠರ ಒಳಗಡೆ ಅಲ್ಲಿ ಒಂದ್ ಯಾವ್ದಪ್ಪ ಅಂದ್ರೆ ಅಲ್ಲಿ ಕೆಲವೊಂದು ಇದನ್ನ ಕಂಡು ಬರ್ತಾವ ಎಂಜೈಮ್ಸ್ಗಳು, ಅವು ಬಹಳ ಇಂಪಾರ್ಟೆಂಟ್. ಈ ಕೇಳ್ತಾನೆ ಮಾಲ್ಟೇಜ್ ಏನ್ ಕನ್ವರ್ಟ್ ಮಾಡತ್ ಹೇಳ್ಬೇಕ್ರಿ. ಮಾಲ್ಟೇಜ್ ಎಂಜೈಮ್ ಇದು. ಮಾಲ್ಟೇಜ್ ಅನ್ನೋದು ಕಿಣ್ವ ಇದೊಂದು. ಇದು ಏನನ್ನ ಏನ್ ಕನ್ವರ್ಟ್ ಮಾಡತೈತಿ ನೋಡ್ರಿ. ನಿಮ್ಗೆ ಯಾರ ಹಿಂಗ್ ಕೇಳ್ತಕೋ ಲಾಸ್ಟಿಗೆ ಗ್ಲೂಕೋಸ್ ಅನ್ಬೇಕು. ಒಟ್ಟ ಫಸ್ಟಿಗೆ ಏನ್ ಅನ್ಬೇಕು ತಿಳ್ಕೊಬೇಕು ಅಷ್ಟೇ. ಲಾಸ್ಟಿಗೆ ಗ್ಲೂಕೋಸ್ ಅನ್ಬೇಕು. ಯಾಕೆ ಗ್ಲೂಕೋಸ್ ಕನ್ವರ್ಟ್ ಮಾಡ್ಬಿಡತ್ತೆ ಅದು? ಅರ್ಥ ಆಗತ್ತೆ? ಈಗ ನಾನು ಮಾಲ್ಟೇಜ್ ಅಂತೆ. ಮಾಲ್ಟೇಜ್ ಅಂದ್ರೆ ಮಾಲ್ಟೋಸ್ ಅನ್ನ ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡುತ್ತದೆ. ಎರಡೇನು ಗ್ಲೂಕೋಸ್ ಅನ್ಬೇಕು ಸುಮ್ಮ ಒಟ್ಟ. ಅರ್ಥ ಆಗತ್ತೆ? ರೈಟ್. ಕೆಲವೊಂದಷ್ಟು ಟೈಮ್ ಅದನ್ನ ಯಾವ್ದು ಅಲ್ಲ ಅಂತ ಹೇಳ್ತೀನಿ ಆಮೇಲೆ. ಇನ್ನೆಷ್ಟು ಲ್ಯಾಕ್ಟೇಜ್ ಅಂತ ಬರುತ್ತೆ. ಅದ ಲ್ಯಾಕ್ಟೋಸ್ ಅನ್ನ ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡೋದು ಲ್ಯಾಕ್ಟೇಜ್. ಅದ ಮಾಲ್ಟೋಸ್ ಅನ್ನ ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡಿದ್ರೆ ಮಾಲ್ಟೇಜ್. ಲ್ಯಾಕ್ಟೋಸ್ ಅನ್ನ ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡಿದ್ರೆ ಲ್ಯಾಕ್ಟೇಜ್. ಹೌದಾ? ಇನ್ನು ಪ್ರೋಟೀನ್ ಪೆಪ್ಸಿನ್ ಅಂತ ಬರುತ್ತೆ. ಪೆಪ್ಸಿನ್ ಒಂದು ಪೆಪ್ಸಿನ್ ಅದೇನು ಮಾಡತ್ತೆ ಹೇಳಪ್ಪಿ? ಏನೇ ಕನ್ವರ್ಟ್ ಮಾಡ್ಬೇಕಲ್ಲ ಪ್ರೋಟೀನ್ ಅನ್ನ ಏನೇ ಕನ್ವರ್ಟ್ ಮಾಡತ್ತೆ? ಪ್ರೋಟೀನ್ ಅನ್ನ ಪಾಲಿಪೆಪ್ಟೈಡ್ ಕನ್ವರ್ಟ್ ಮಾಡತ್ತೆ. ಪೆಪ್ಟೈಡ್ಸ್, ಪೆಪ್ಸಿನ್. ಹೌದಾ? ಪೆಪ್ಸಿನ್ ಏನ್ ಮಾಡತ್ತೆ? ಪ್ರೋಟೀನ್ ಅನ್ನ ಪೆಪ್ಟೈಡ್ಸ್, ಪಾಲಿಪೆಪ್ಟೈಡ್ ಪೆಪ್ಟೈಡ್ಸ್ ಕನ್ವರ್ಟ್ ಮಾಡುತ್ತೆ ಪೆಪ್ಸಿನ್. ಇನ್ನೆಷ್ಟು ಲೀಪೇಜ್ ಅಂತ ಬರುತ್ತೆ. ಲೀಪೇಜ್ ಏನ್ ಕನ್ವರ್ಟ್ ಮಾಡತ್ತೆ? ಯಾರಿಗ ಗೊತ್ತು? ಸುಡುಗಾಡು ಏನ್ ಹೇಳತ್ತದ ನಿನಗ ಗೊತ್ತು. ಲೀಪೇಜ್ ಅಂದ್ರೆ ನಾವು ಉಂಡಿರ್ತಕ್ಕಂಥ ಫ್ಯಾಟ್ ಇರ್ತಲ್ಲ, ಫ್ಯಾಟ್ ಉಂಟಿಲ್ಲ, ಹಾಲ ಮೊಸರೆಲ್ಲ ಉಂಟಿವಲ್ಲ, ಫ್ಯಾಟ್ ಅದೊಂದು. ಆ ಫ್ಯಾಟ್ ಅನ್ನ ಫ್ಯಾಟೇಸಿಡ್ ಕನ್ವರ್ಟ್ ಮಾಡುತ್ತೆ ಲೀಪೇಜ್. ಫ್ಯಾಟ್ ಅನ್ನ ಫ್ಯಾಟೇಸಿಡ್ ಕನ್ವರ್ಟ್ ಮಾಡುತ್ತೆ ಲೀಪೇಜ್ ಅಂತ ಬರುತ್ತೆ. ರೈಟ್. ಒಂದ್ಸಲ ಹೇಳ್ತೀರಾ ಏನ್ ಹೇಳ್ತೀರಾ? ಬರ್ತೀನಿ ನಿಮ್ಗೆ ಬರ್ತೀನಿ ಪಾಯಿಂಟ್. ಮೊದ್ಲು ಮುಂದಂಗ ನೀವು ಯಾಕೋ ಸುಮ್ಕೊಂಡಾಕೈತಿ, ನಂಗೆ ಬೇಜಾರಾಗತ್ತೀರ. ನೀವು ರಿಯಾಕ್ಷನ್ ಮಾಡಿದ್ರೆ ನಂಗೆ ಆಗ್ತದೆ, ಹೌದಾ? ಅದಕ್ಕೆ ರಿವಿಷನ್ ಮಾಡ್ಕೊತ ಅನ್ಕೊಂಡು ನೆಕ್ಸ್ಟ್ ಬರ್ತೀನಿ ಅಲ್ಲಿ ನೆಕ್ಸ್ಟ್. ರೈಟ್. ಈಗ ನಾ ಹೇಳ್ತೀನಿ ಲ್ಯಾಕ್ಟೋಸ್ ಅನ್ನ ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡೋದು ಯಾವುದು? ಲ್ಯಾಕ್ಟೇಜ್. ಫ್ಯಾಟ್ ಅನ್ನ ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಮಾಡೋದು ಲೀಪೇಜ್. ಯಾವುದು? ಲೀಪೇಜ್. ಪ್ರೋಟೀನ್ ಅನ್ನ ಪಾಲಿಪೆಪ್ಟೈಡ್ ಆಗಿ ಕನ್ವರ್ಟ್ ಮಾಡೋದು ಅಥವಾ ಪೆಪ್ಟೈಡ್ ಕನ್ವರ್ಟ್ ಮಾಡೋದು ಪೆಪ್ಸಿನ್. ಪಿ ನೋಡಲ್ಲ, ಪೆಪ್ಸಿನ್. ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಲ್ಯಾಕ್ಟೋಸ್ ಹತ್ತು, ಲೀಪೇಜ್ ಹತ್ತು, ಮಾಲ್ಟೋಸ್ ಅನ್ನ ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡೋದು ಮಾಲ್ಟೇಜ್. ಯಾವ್ದ್ರಿ? ಮಾಲ್ಟೇಜ್. ಇನ್ ನೆಕ್ಸ್ಟ್ ಕೇಳಿ, ಇದಕ್ಕೆ ಯಾವುದು? ಹಾಲನ್ನ ಮೊಸರಾಗಿ ಕನ್ವರ್ಟ್ ಮಾಡೋದು ರೆನಿನ್. ರೆನಿನ್ ಅಂತ ಬರ್ತದೆ. ಹಾಲನ್ನ ಮೊಸರಾಗಿ ಕನ್ವರ್ಟ್. ಇನ್ ನೆಕ್ಸ್ಟ್ ಏನ್ ಗೊತ್ತಿರ್ಲಿ, ಈಗ ನಾವು ಉಂಡಿರ್ತಕ್ಕಂಥ ಎಲ್ಲದೇನಪ್ಪಾ ಅಂದ್ರೆ ಅದು ಶುಗರ್ ಆಗಿ ಇತರಲ್ಲಿ ಕನ್ವರ್ಟ್ ಆಗಿದೆ. ಅದು ಹೋಗಿ ಬ್ಲಡ್ ಅಲ್ಲಿ ಇರುತ್ತೆ, ಬ್ಲಡ್ ಮುಖಾಂತರ ಕನ್ವರ್ಟ್ ಮಾಡುತ್ತೆ. ನಥಿಂಗ್ ಬಟ್ ಗ್ಲುಕೋಸ್. ಅದು ಶುಗರ್ ಅಂದ್ರೆ ಗ್ಲುಕೋಸ್ ಗೊತ್ತಿರ್ಲಿ. ಶುಗರ್ ಅಂದ್ರೆ ಗ್ಲುಕೋಸ್ ಅದ. ಗ್ಲುಕೋಸ್ ಅನ್ನ ಗ್ಯಾಲಕ್ಟೋಸ್ ಆಗಿ, ವೆರಿ ಗುಡ್. ಯಾವ್ದ್ರಿ? ಬಟ್ ಆನ್ಸರ್ ತಪ್ಪು. ನೆಕ್ಸ್ಟ್ ಬರ್ತೀನಿ. ನಿಮ್ ಗ್ಲುಕೋನ್ ನೆಕ್ಸ್ಟ್ ಬರ್ತೀನಿ. ನೋಡ ಗ್ಲುಕೋನ್ ನೆಕ್ಸ್ಟ್ ಬರ್ತೀನಿ ನೋಡಿ. ಹೌದಾ? ಗ್ಲುಕೋಸ್ ಇದ್ದದ್ದು ಏನದ? ಗ್ಲುಕೋಸ್ ಇದ್ದದ್ದು ಗ್ಲೈಕೋಜನ್. ಗ್ಲುಕೋಸ್ ಇದ್ದು ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡೋದಪ್ಪ ಅಂದ್ರೆ ಇನ್ಸುಲಿನ್. ನಾ ಮಾತಾಡ್ತೀನಿ ಆಮೇಲೆ ಹಂಗಾಗಿ ಹೇಳ್ತೀನಿ, ಜಸ್ಟ್ ಇಟ್ ಗೊತ್ತಿರಲಿ. ಗ್ಲುಕೋಸ್ ಇದ್ದು ಗ್ಲುಕೋಸ್ ಇದ್ದು ಗ್ಲೈಕೋಜನ್ ಆಗೋದು ಇನ್ಸುಲಿನ್. ಇನ್ನು ನೆಕ್ಸ್ಟ್ ಈ ಗ್ಲೈಕೋಜನ್ ಆಗಿರೋದ್ಲ ಇದು ಉಲ್ಟಾ ಏನಪ್ಪಾ ಅಂದ್ರೆ ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡೋದು ಗ್ಲುಕೋಗಾನ್ ಅಥವಾ ಗ್ಲೈಕೋಗಾನ್ ಅಥವಾ ಗ್ಲುಕೋಗಾನ್ ಅಂತ ಕರೀತಾರೆ. ಈಗ ಸಿಂಪಲ್ ಕೇಳ್ತಪ್ಪ, ಈಗ ಶುಗರ್ ಪೇಷಂಟ್ ಇರ್ತಾರೆ ಗೊತ್ತಾ? ಶುಗರ್ ಪೇಷಂಟ್ ಇರ್ತಾರೆ ಗೊತ್ತಾ? ಅವ್ರದ್ದು ರಕ್ತದಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರ್ತೈತಿ. ಅವ್ರಿಗೆ ಯಾಕೆ ಇನ್ಸುಲಿನ್ ತಗೋತಾರಪ್ಪ ಅಂದ್ರೆ ಗೊತ್ತಿಲ್ಲ, ಇನ್ಸುಲಿನ್ ತಗೋತಾರ ಅವರು. ಇನ್ಸುಲಿನ್ ಇಂಜೆಕ್ಷನ್ ತಗೋತಾರ ಮನೇಲಿ, ಹೌದಾ? ಶುಗರ್ ಇದ್ದವ್ರು ಇನ್ಸುಲಿನ್ ಯಾಕೆ ತಗೋತಾರಪ್ಪ ಅಂದ್ರೆ ಅವ್ರದ್ದು ಇನ್ಸುಲಿನ್ ಪ್ರೊಡಕ್ಷನ್ ಆಗೋದು ಕಂಟೆಂಟ್ ಕಡಿಮೆ ಆಗಿರುತ್ತೆ ಒಳಗಡೆ. ಅದು ಆಮೇಲೆ ಮಾತಾಡ್ತೀನಿ ಅದನ್ನ. ಅದಕ್ಕೋಸ್ಕರ ಎಕ್ಸ್ಟರ್ನಲ್ ಆಗಿ ಇನ್ಸುಲಿನ್ ಇಂಜೆಕ್ಷನ್ ತಗೋತಾರ ಅವ್ರು. ಆ ಇನ್ಸುಲಿನ್ ಏನ್ ಮಾಡತ್ತಪ್ಪ ಅಂದ್ರೆ ರಕ್ತದಲ್ಲಿ ಇರ್ತಕ್ಕಂಥ ಈ ಗ್ಲುಕೋಸ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡತ್ರಿ. ಕನ್ವರ್ಟ್ ಮಾಡ. ಇನ್ ಕೇಸ್ ಈ ಇನ್ಸುಲಿನ್ ಇರ್ಲಿಲ್ಲ ಅಂದ್ರ ಅವಾಗ ಏನಾಗುತ್ತೆ ಹೇಳೋಣ? ರಕ್ತದಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಹೋಗ್ತೈತಿ. ಅದೇ ಶುಗರ್ ನಿಮ್ಗೆ ರೋಗ ಬರೋದು.
ಶುಗರ್ ಕಣ ಜಾಸ್ತಿ ಆಗೋತ ಹೋಗ್ತೈತಿ ಕರೆಕ್ಟ್. ಅದಕ್ಕೋಸ್ಕರ ಇನ್ಸುಲಿನ್ ಏನ್ ಮಾಡೈತಿ, ಶುಗರ್ ಇದ್ದದನ್ನ ಗ್ಲುಕೋಸ್ ಗ್ಲೈಕೋಜನ್ ಕನ್ವರ್ಟ್ ಮಾಡೈತಿ. ಈ ನೆಕ್ಸ್ಟ್ ನೀವು ಉಪವಾಸ ಇರ್ತೀರಪ್ಪ, ಉಪವಾಸ ಇರ್ತಿರಲ್ಲ, ಒಬ್ಬರು ಏನು ತಿನ್ನಂಗಿಲ್ಲ ಉಪವಾಸ ಇದ್ದಾಗ, ಒಬ್ರು ತಿಂತಾರ ಬಟ್ ಗೊತ್ತಿಲ್ಲ ನಂಗ, ಬಟ್ ಒಬ್ಬರು ತಿಂತಿರ್ತಾರ. ಉಪವಾಸ ಟೈಮಲ್ಲಿ ನಿಮ್ಗೆ ಎನರ್ಜಿ ಕೊಡ್ಬೇಕು ಗೊತ್ತಾ. ಉಪವಾಸ ಟೈಮಲ್ಲಿ ನೀವು ಎನರ್ಜಿ, ನೀವೆಲ್ಲ ಏಕಾದಶಿ ಅವೆಲ್ಲ ಮಾಡ್ತಿರ, ಅವೆಲ್ಲ ಸುಡ್ಗಾಡ ಅವೆಲ್ಲ ಮಾಡ್ತಿರಲ್ಲ, ಆ ಟೈಮಲ್ಲಿ ನೀವು ಫುಡ್ ತಗೊಳಂಗಿಲ್ಲ, ಅವಾಗ ಬಟ್ ನಿಮ್ಗೆ ಎನರ್ಜಿ ಬೇಕಲ್ಲ ಬದುಕಾಕ. ಅವಾಗ ಏನ್ ಮಾಡತ್ತಪ್ಪ ಅಂದ್ರೆ, ಈಗೇನ ಗ್ಲೈಕೋಜನ್ ಆಗಿ ಸ್ಟೋರ್ ಆಗಿರ್ತವ, ಗ್ಲೈಕೋಜನ್ ಸ್ಟೋರ್ ಆಗಿರೋದು ಗೊತ್ತಾ, ಅದನ್ನ ಉಲ್ಟಾ ಏನ್ ಮಾಡುತ್ತೆ, ಗ್ಲೈಕೋಜನ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡೈತ್ರಿ. ಈ ಗ್ಲೂಕೋಸ್ ನಮ್ಮ ಬಾಡಿಗೆ ಅವಾಗ ಎನರ್ಜಿ ಕೊಡ್ತೈತಿ ಕರೆಕ್ಟಾ, ಒಪ್ಕೋತಿ. ಹಂಗ ಮಾಡುವಂತ ಎಂಜೈಮ್ ಯಾವುದು, ಗ್ಲೂಕೋಗಾನ್. ಯಾವುದು, ಗ್ಲೂಕೋಗಾನ್ ರೈಟ್. ಇನ್ಸುಲಿನ್ ಎಲ್ಲಿ ಪ್ರೊಡ್ಯೂಸ್ ಆಗತ್ತೆ ನಮ್ಮ ಬಾಡಿ ಒಳಗಡೆ, ಪ್ಯಾಂಕ್ರಿಯಾಸ್ ಆಗತ್ತೆ, ಮೆದೋ ಜೀರಕಗಂತ ಪ್ಯಾಂಕ್ರಿಯಾಸ್ ಆಗತ್ತೆ. ಎಲ್ಲಿ ಸ್ಟೋರ್ ಆಗತ್ತೆ, ಹಾ ಇಲ್ಲ ಒಪ್ಪೆ, ಇದರಲ್ಲಿ ಲಿವರ್ ಹಾಕಿರ್ಬೇಕು ಹೋಗಿ. ಅಲ್ಲಿ ನೋಡಿ ಇನ್ಸುಲಿನ್ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್, ಎಲ್ಲಿ ಸ್ಟೋರ್ ಆಕೈತಿ, ಎಲ್ಲಿ ಪ್ರೊಡಕ್ಷನ್ ಆಕೈತಿ. ಪ್ಯಾಂಕ್ರಿಯಾಸ್ದಾಗ ಪ್ರೊಡಕ್ಷನ್ ಆಕೈತಿ ಹೌದಾ, ಬಟ್ ಸ್ಟೋರ್ ಆಗಿ ಹೋದಿಲ್ಲ ನೋಡು. ಇನ್ಸುಲಿನ್ ಎಕ್ಸಾಮ್ಗೆ ಇಂಪಾರ್ಟೆಂಟು. ಹಾ, ಎಲ್ಲಿ ಏನ್ ಸ್ಟೋರ್ ಆಗೋದು ಅಥವಾ ಪ್ರೊಡಕ್ಷನ್ ಆಗೋದು, ಸ್ಟೋರ್ ಆಗೋದು ಪ್ರೊಡಕ್ಷನ್, ಮತ್ತೆ ಪ್ರೊಡಕ್ಷನ್ ಚೆಕ್ ಮಾಡಪ್ಪಿ. ಇಲ್ಲ ಅನ್ಸತ್ ಪ್ಯಾಂಕ್ರಿಯಾಸ್, ಬೀಟಾ ಸೆಲ್, ಪ್ಯಾಂಕ್ರಿಯಾಸ್ ಒಳಗಡೆ ಇಲ್ಲಿ ಕೇಳಿದ್ರೆ ಬೀಟಾ ಸೆಲ್ ಅನ್ಬೇಕು, ಸ್ಟೋರ್ ಆಗೋದು ಇನ್ಸುಲಿನ್. ಇದು ಎಕ್ಸಾಮ್ ಕ್ವಶನ್ ಕೇಳ್ತಾನೆ ಬಿಡು. ನೆಕ್ಸ್ಟ್ ಬೈಲ್ ಜ್ಯೂಸ್ ಅಂತ ಬರ್ತದೆ, ಬೈಲ್ ಜ್ಯೂಸ್ ಅದೇ ಸ್ಟೋರ್ ಇರ್ತೈತಿ, ಗಾಲ್ ಬ್ಯಾಡ್ರಾಗ ಸ್ಟೋರ್ ಇರ್ತದೆ ಬೈಲ್ ಜ್ಯೂಸ್, ಅತಿ ಅಸಿಡಿಕ್ ಇರ್ತದೆ ಅದು ಬೈಲ್ ಜ್ಯೂಸ್. ಹೆಪ್ಪಿ ಎಕ್ಸಾಮ್ ಹೆಂಗ್ ಕ್ವಶನ್ ಕೇಳ್ತಾ ನೋಡಿ, ಆಲ್ರೆಡಿ ಕೇಳ ಎಕ್ಸಾಮ್ ನಾವ್ ತಿಂತೀವಲ್ಲ, ಊಟ ಮಾಡಿದ್ರೆ ಅದನ್ನೆಲ್ಲ ನಾವು ಚಿವಿಂಗ್ ಮಾಡ್ತೀವಿ ಹೌದಾ, ನಾವೆಲ್ಲ ಅದನ್ನ ಕಟ್ತೀವಲ್ಲ, ಅದನ್ನ ಅಗದ ಮೇಲೆ ನಮ್ಮ ಅನ್ನನಾಳ ಮುಖಾಂತರ ಈಸೋಫ್ಯಾಗಸ್ ಅಂತ ಕರಿತೀವಿ, ಅದಕ್ಕೆ ಅನ್ನನಾಳ ಮುಖಾಂತರ ಕೆಳಗಡೆ ಹೋಗೋದಿಲ್ಲ, ಅದೇನ ಚಿವಿಂಗ್ ಅಂತ ಅಗದಿರ್ತೀವಲ್ಲ, ಅದಕ್ಕೆ ವಾಪಸ್ ಕೆಳಗಡೆ ಹೋಗ್ತಿರೋದಿಲ್ಲ, ಅದಕ್ಕೆ ಏನೆಂದು ಕರೆಯುತ್ತಾರೆ, ಬೋಲಸ್ ಅಂತ ಕರಿತೀವಿ. ಅದಕ್ಕೆ ಬೋಲಸ್ ಹೊಡಿಬೇಕಾ ಡೌಟ್ ಇದ್ರೆ, ಬೋಲಸ್ ಅಂದ್ರೆ ಅದು ಆ ಉಂಡಿ ನಾವು ತಿಂದಿರ್ತಕ್ಕಂಥದ್ದು ಏನು ಉಳಿದ್ರೆ ಆ ಜಠರಕ್ಕೆ ಹೋಗ್ತಾ ಮುಂಚೆ ಅದಕ್ಕೆ ಬೋಲಸ್ ಅಂತ ಕರಿತೀವಿ ನಾವು, ಬೋಲಸ್. ಇನ್ನು ನೋಡಿ ಈ ಹೋಗುವಂತ ಪ್ರೊಸೀಜರ್ ಏನೆಂದು ಕರೆಯುತ್ತಾರೆ ನೋಡಿ, ಬೋಲಸ್ ಮೂವ್ಮೆಂಟ್ ಆಫ್ ಬೋಲಸ್ ಇನ್ ಈಸೋಫ್ಯಾಗಸ್ ಇಸ್ ಕಾಲ್ಡ್ ಆಸ್ ಅ ಮೂವ್ಮೆಂಟ್ ಆಫ್ ಬೋಲಸ್. ನಾನು ಮತ್ತೆ ಬೋಗಸ್ ಹೇಳತ್ತಿಲ್ಲ, ಮತ್ತೆ ಇದ್ದದ್ದು ಹೇಳಾಕತ್ತೀನಿ. ಈಸೋಫ್ಯಾಗಸ್ ಅನ್ನನಾಳು ನೆನಪು ಬತ್ತಪ್ಪ, ಅದನ್ನ ಹೇಳ್ಬಿಟ್ಟು ಈಗ ಎಪಿಗ್ಲಾಟ್ ಹಿಂಗೇನೋ ಏನೋ ಅಂತ ಗೊತ್ತಾ, ನೀ ಹೇಳ್ರಿ ಹೌದಲ್ಲ ಹೇಳ್ತನ, ಸುಳ್ಳು ಹೇಳ್ತಾ ಗೊತ್ತಾಗತ್ತೆ ನಂಗೆ. ಇದು ನೆನ್ಬಿಟ್ಕೋಬೇಕು, ಪೆರಿಸ್ಟಾಲಿಸಿಸ್ ಅಂತ ಕರೀತಾರೆ ಇದನ್ನ ಪ್ರೊಸೀಜರ್. ಅಂದ್ರೆ ಅದಕ್ಕೆ ಬೋಲಸ್ ಅಂತ ಕರೀತಾರ. ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಪೆರಿಸ್ಟಾಲಿಸಿಸ್ ಅಂತ ಕರೀತಾರೆ, ಪೆರಿಸ್ಟಾಲಿಸಿಸ್. ಇದನ್ನ ನೆನ್ಬಿಟ್ಕೋಬೇಕು ನೀವು, ವರ್ಡ್ ಯಾರ ಕೇಳಿ ಹೇಳ್ಬೇಕಲ್ಲಿ, ಪೆರಿಸ್ಟಾಲಿಸಿಸ್ ಅನ್ಬೇಕು. ಅವ್ರು ಕೇಳಂಗಿಲ್ಲ, ನೀ ಹೇಳಂಗಿಲ್ಲ. ಮತ್ತೆ ಒಂದ್ಸಲ ಹೇಳ್ಬಿಡ್ತೀರಾ, ಗ್ಲುಕೋಸ್ ಇದು ಗ್ಲೈಕೋಜನ್ ಆಗೋದು ಮಾಡುವಂತದ್ದು ಯಾವ್ದು, ಬೇಗ ಹೇಳ್ಬೇಕು, ಹೇಳಿದ್ದು ವಾಪಸ್ ಹೇಳಕತ್ತಲ್ಲ ಯಾಪಾಗತ್ತ, ಯಾವ್ದ್ರಿ, ಇನ್ಸುಲಿನ್. ಗ್ಲೈಕೋಜನ್ ಇದ್ದದ್ದು ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡೋದು ಗ್ಲುಕೋಗಾನ್. ಪ್ರೋಟೀನ್ ಇದ್ದದ್ದ ಪೆಪ್ಟೈಡ್ಸ್ ಆಗಿ ಕನ್ವರ್ಟ್ ಮಾಡೋದು ಪೆಪ್ಚಿನ್. ಮತ್ತೆ ಸೌಂಡ್ ಕಡಿಮೆ ಆಗೈತಿ, ಪೆಪ್ಚಿನ್. ಲ್ಯಾಕ್ಟೋಸ್ ಇದ್ದದ ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡೋದು ಲ್ಯಾಕ್ಟೇಜ್, ಹೆಸರ ಲ್ಯಾಕ್ಟೇಜ್ ಅನ್ಬಿಡುದು ಹೌದಾ. ಮತ್ತೆ ಫ್ಯಾಟ್ ಇದ್ದದ ಫ್ಯಾಟಿ ಆಸಿಡ್ ಅಥವಾ ಕೊಬ್ಬಿನ ಆಮ್ಲ ಆಗಿ ಕನ್ವರ್ಟ್ ಆಗೋದು ಲೀಪೇಜ್. ಎಂಜೈಮ್ ಇವೆಲ್ಲ ಹೌದಾ, ಎಂಜೈಮ್. ಆಮೇಲೆ ಲ್ಯಾಕ್ಟೋಸ್ ಆಯ್ತು, ಮಾಲ್ಟೋಸ್ ಇದ್ದು ಮಾಲ್ಟೇಜ್ ಆಗಿ ಕನ್ವರ್ಟ್ ಆಗೋದು, ಇದಾಗೋದು ಗ್ಲುಕೋಸ್ ಆಗೋದು ಯಾವ್ದ್ರಿ, ಮಾಲ್ಟೇಜ್. ಇವೆಲ್ಲ ನಮ್ಮ ಡೈಜೆಸ್ಟ್ ಸಿಸ್ಟಮ್ದಾಗ ಬರ್ತಾವ. ನೆಕ್ಸ್ಟ್ ಕೇಳ್ತಾನಪ್ಪಿ, ಈ ಕೆಳಗಿನ ಯಾವ ಭಾಗದಲ್ಲಿ
60 to 80%. 80% ಟು ಡೈಜೆಷನ್ ಯಾವ ಒಂದು ಭಾಗದಲ್ಲಿ ಆಗುತ್ತದೆ? ಒಂದೇ ಆಪ್ಷನ್ ಬರ್ತೀನಿ. ಒಂದನೇ ಆಪ್ಷನ್ ಬಾಯಿ, ಎರಡನೇ ಆಪ್ಷನ್ ಜಠರು, ಮೂರನೇ ಆಪ್ಷನ್ ಸಣ್ಣ ಕಳು, ನಾಲ್ಕನೇ ಆಪ್ಷನ್ ದೊಡ್ಡ ಕಳು. ಯಾವ್ದ್ರಿ? ಜಠರ್ ಇಸ್ ದ ರೈಟ್ ಆನ್ಸರ್. ಯಾವುದು? ನಿಮ್ ಸಣ್ಣ ಕಳು ಕ್ವಶನ್ ಅದಕ್ಕೆ ಆನ್ಸರ್ ಅದು. ನಾ ನೆಕ್ಸ್ಟ್ ಕ್ವಶನ್ಗೆ ಅದಕ್ಕೆ ಆನ್ಸರ್ ಅದು, ರೈಟ್? ಯಾವುದು? ಜಠರ್ ಅತಿ ಹೆಚ್ಚಾಗೋದು ಅಲ್ಲೇ ಮೊದಲು. ಇನ್ನು ಸಣ್ಣ ಕರಳು ಎದಕ್ಕೆ ಆನ್ಸರ್ಪ ಅಂದ್ರೆ ನಮ್ಮ ದೇಹದ ಏನ್ ಹಿಂಗಂದ್ರ ಅದಕ್ಕೇನ್ ಕರೀತಾರ? ಅದಕ್ಕ ಅಸಿಮಿಲೇಷನ್ ಅಂತ ಕರೀತಾರ. ಅಂದ್ರೆ ಸಣ್ಣ ಕರಳದಾಗ ವಿಲ್ಲೈ ಅಂತ ಒಂದು ಪಾರ್ಟ್ ಬರ್ತಾವ, ವಿಲ್ಲೈ. ಅಲ್ಲಿ ಲಾಸ್ಟ್ ಎಂಡ್ ನಮ್ಮ ಡೈಜೆಸ್ಟ್ ಸಿಸ್ಟಮ್ ಅಲ್ಲಿ ಎಂಡ್ ಪ್ರಾಡಕ್ಟ್ ಯಾವಪ್ಪ ಅಂದ್ರೆ, ಎಂಡ್ ಪ್ರಾಡಕ್ಟ್ ಅಲ್ಲ, ಎಂಡ್ ಪ್ರೊಸೆಸರ್ ಯಾವಪ್ಪ ಅಂದ್ರೆ ಇದು ಸಣ್ಣ ಕರಳದಾಗ ಆಗ್ತದ್ರಿ. ಅಲ್ಲಿ ಹೀರಿಕೊಳ್ಳುವಿಕೆ ಎಲ್ಲಿ ಹಾಕೋದ್ ಕೇಳ್ತಾನ್ರಿ. ಅಸಿಮಿಲೇಷನ್ ಅಂತ ಕರೀತಾರ ಅದಕ್ಕೆ, ಹೀರಿಕೊಳ್ಳುವಿಕೆ. ಅದೇನ್ ಫುಡ್ ಇರುತ್ತಲ್ಲ, ಫುಡ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರೋಟೀನ್ಸ್, ವಿಟಾಮಿನ್ಸ್, ಗ್ಲುಕೋಸ್ ಎಲ್ಲವನ್ನು ಹೀರಿಕೊಳ್ಳೋದು ಸಣ್ಣ ಕರಳು ಲಾಸ್ಟ್. ಸಣ್ಣ ಕರಳು ಲಾಸ್ಟ್. ಹೀರಿಕೊಳ್ಳುವಿಕೆನು ಪ್ರೊಸೀಜರ್ ಎಲ್ಲಿ ಆಗತ್ತಪ್ಪ ಅಂದ್ರೆ ಪ್ರೊಸೆಸ್ ಅದು ಸಣ್ಣ ಕರಳದಾಗ. ನಮ್ ಸಣ್ಣ ಕರಳು ಎಷ್ಟು ಉದ್ದೈತೆ ಅದು? ಅಲ್ಲೇ ಸಮೀಪದಿ ಏಟ 7.5 ಮೀಟರ್. 7.5 ಮೀಟರ್ ಹೌದಾ ಸಣ್ಣ ಕರಳು. ನೆಕ್ಸ್ಟ್ ನಮ್ದು ಇದು ಯಾವ್ದು ಏನಂತಾರಲ್ಲಪ್ಪ ಅದಕ್ಕ? ಅಪೆಂಡಿಕ್ಸ್. ನಿರುಪಯುಕ್ತ ಭಾಗ ನಮ್ಮ ಬಾಡಿ ಯಾವ್ದು? ಅಪೆಂಡಿಕ್ಸ್ ನಮ್ಮ ಬಾಡಿ ಅಂದ್ರೆ ಎಲ್ಲಿ ಪ್ಲೇಸ್ ಎಲ್ಲಿದೆ? ಲಾರ್ಜ್ ಇಂಟೆಸ್ಟೈನ್ ಐತು, ಸ್ಮಾಲ್ ಇಂಟೆಸ್ಟೈನ್ ಆಗೈತು? ಲಾರ್ಜ್ ಇಂಟೆಸ್ಟೈನ್ ಆಗೈತಿ. ಇದರಲ್ಲಿ ಫಸ್ಟ್ ಆಪ್ಷನ್ ಸ್ಮಾಲ್ ಇಂಟೆಸ್ಟೈನ್ ಕೊಡ್ತಾನ, ಹೌದಾ? ಲಾರ್ಜ್ ಇಂಟೆಸ್ಟೈನ್ ಎಂಡಿಗೆ ಐತೆ, ಅದು ಅಪೆಂಡಿಕ್ಸ್. ಹೌದಾ? ಅಪೆಂಡಿಕ್ಸ್. ಮತ್ ನೆಕ್ಸ್ಟ್ ಎನಿ ಕ್ವಶನ್ ಕೇಳಿ ಮತ್ತ. ನಾ ಹಂಗ ಹೇಳ್ಕೊತ ಇದ್ರೆ ನಿದ್ದೆ ಮಾಡಕ್ ಚಾಲು ಮಾಡ್ತೀವಿ ಮರ ಅದಕ್ಕೆ. ಅಪೆಂಡಿಕ್ಸ್ ರೀ. ಮತ್ತೆಲ್ಲ ಕೂದಲಾಗಿಲ್ಲ ನಿರೂಪಕ್ ಕೇಳ ಕ್ವಶನ್ ಕೇಳ, ಖುಷಿ ಆಗೈತೆ ನನಗೆ. ಲಿವರ್ ಗಾಲ್ ಬ್ಯಾಡ್ರ್ ಅಂದ್ರೆ ಫ್ಯಾಟ್ ಅಲ್ಲ, ಫ್ಯಾಟ್ ಸ್ಟೋರ್ ಆಗೋದು ಗಾಲ್ ಬ್ಯಾಡ್ರ್. ಅದನ್ನ ಡೈಜೆಷನ್ ಮಾಡೋದು ಲಿವರ್ ಒಳಗಡೆ. ಇವು ಬರ್ತಾ ಗೊತ್ತನಪ್ಪ ಏನು? ಗ್ರಂಥಿಗಳು, ಗ್ಲ್ಯಾಂಡ್ಸ್. ಹೌದಾ? ಗ್ಲ್ಯಾಂಡ್ಸ್ ಒಳಗಡೆ ಅತಿ ದೊಡ್ಡ ಗ್ಲ್ಯಾಂಡ್ಸ್ ಯಾವುದು? ಲಿವರ್. ಹೌದಾ? ಅಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಮತ್ತು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ. ನಾಳ ಗ್ರಂಥಿ ಮತ್ತು ನಿರ್ನಾಳ ಗ್ರಂಥಿ ಅವೆಲ್ಲ ಇಂಪಾರ್ಟೆಂಟ್ ಎಕ್ಸಾಮ್. ಹೌದಾ? ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರು, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂದ್ರು, ಮಿಕ್ಸ್ ಗ್ಲ್ಯಾಂಡ್ ಅಂತ ಒಂದ ಯಾವ್ದು? ಪ್ಯಾಂಕ್ರಿಯಾಸ್. ಹೌದಾ? ಮೆದೋಜೀರಕ ಗ್ರಂಥಿ. ಹೌದಾ? ಅದು ಮಿಕ್ಸ್ಡ್ ಗ್ಲ್ಯಾಂಡ್ ಅದು. ಹೌದಾ? ಟೆಸ್ಟೋಸ್ಟಿರಾನು, ಪ್ರೊಜೆಸ್ಟಿರಾನು ಮತ್ತೆ ಇವೆಲ್ಲ ಯಾವ ಗ್ರಂಥಿ ಇವು? ಬರ್ತ್ ಗ್ಲ್ಯಾಂಡ್ ಅಥವಾ ಸೆಕ್ಸ್ ಗ್ಲ್ಯಾಂಡ್ ಅಂತ ಕೂಡ ಕರೀತಾರೆ, ಎರಡು ಒಂದೇ. ಹೌದಾ? ಟೆಸ್ಟೋಸ್ಟಿರಾನ್ ಮೇಲ್ ಅಲ್ಲಿ, ಹೌದಾ? ಫಿಮೇಲ್ ಅಲ್ಲಿ ಪ್ರೊಜೆಸ್ಟಿರಾನ್ ಮತ್ತು ಈಸ್ಟ್ರೋಜನ್. ಹೌದಾ? ಫಿಮೇಲ್ ಅಲ್ಲಿ ಬರೋದು. ಹಾಲು ಉತ್ಪಾದನೆಗೆ ಕಾರಣವಾಗುವಂಥದ್ದು ಯಾವ ಹಾರ್ಮೋನ್? ಟೋಟಲ್ 3 ಬರ್ತಾವ ಮಹಿಳೆಯರಲ್ಲಿ: ಪ್ರೊಜೆಸ್ಟಿರಾನ್, ಈಸ್ಟ್ರೋಜನ್, ಮತ್ತೆ ಇನ್ನೊಂದು ಪ್ರೊಜೆಸ್ಟಿರಾನ್ ಹಾಲು ಉತ್ಪಾದನೆ ಮಾಡಕ್. ಮತ್ತೆ ಈ ಡೆಲಿವರಿ ಟೈಮ್ ಅಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗ್ತೈತ್ರಿ, ಅದಕ್ಕೆ ಕೇಳ್ತಾನ. ಅದ್ಯಾವಪ್ಪ ಅಂದ್ರೆ ಆಕ್ಸಿಟೋಸಿನ್. ಅದು ಯಾವುದು? ಆಕ್ಸಿಟೋಸಿನ್. ಇದು ನೆನಪಿಡ್ಬೇಕು. ಆಕ್ಸಿಟೋಸಿನ್ ಯಾಕೆ ಅವಾಗ ರಿಲೀಸ್ ಆಗತ್ತಪ್ಪ ಅಂದ್ರೆ ಆ ಮೂಮೆಂಟ್ ಅಲ್ಲಿ ಬಾಡಿ ಫ್ಲೆಕ್ಸಿಬಲ್ ಆಗ್ಬೇಕಾಗಿರ್ತೈತಿ. ಹೌದಾ? ಬಾಡಿ ಫ್ಲೆಕ್ಸಿಬಲ್ ಆಗಿರುತ್ತೆ. ಆವಾಗ ಈ ಹಾರ್ಮೋನ್ ರಿಲೀಸ್ ಆದ್ರೆ ಏನಪ್ಪ ಅಂದ್ರೆ ನಾರ್ಮಲ್ ಡೆಲಿವರಿ ಆಗ್ತದೆ. ಇಲ್ಕಿ ಸಿಸರಿಂಗ್ ಮಾಡಿ ತೆಗಿತಾರೆ, ಅದು ಗೊತ್ತಿರಲಿ. ಅದಾவது ಆಕ್ಸಿಟೋಸಿನ್. ಹೌದಾ? ನೆಕ್ಸ್ಟ್ ಪ್ರೊಜೆಸ್ಟಿರಾನ್ ಮಿಲ್ಕ್ ಟೈಮ್ ಅಲ್ಲಿ, ಇಲ್ಲ ಸಾರಿ, ಪ್ರೊಜೆಸ್ಟಿರಾನು ಈ ಮೆಚುರಿಟಿ ಅಂತ ಇದು ಅವಾಗ ಪ್ರೊಜೆಸ್ಟಿರಾನ್ ಬರೋದು. ಆಕ್ಚುಲಿ ಅದು ಇವೆಲ್ಲ ಇತರ ಗ್ಲ್ಯಾಂಡ್. ಮತ್ತೆ ಗ್ಲ್ಯಾಂಡ್ಗಳು ಯಾವ ಬರ್ತಾವ? ಥೈರಾಯ್ಡ್ ಗ್ಲ್ಯಾಂಡ್ ಬರ್ತೈತಿ. ಹೌದಾ? ಪಿಟ್ಯೂಟರಿ ಗ್ಲ್ಯಾಂಡ್ ಬರ್ತೈತಿ. ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಯಾವ್ದು ಕರೀತಾರ? ಯಾವ್ದು? ಮಾಸ್ಟರ್ ಆಫ್ ಮಾಸ್ಟರ್ ಹೈಪೋಥಾಲಮಸ್. ಹೌದಾ? ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಹೈಪೋಥಾಲಮಸ್.
ಈ ನೆಕ್ಸ್ಟ್ ಏನ್ ಕೇಳ್ತಾನ, ಈ ವ್ಯಕ್ತಿತ್ವದ ವಿಕಸನದ ಗ್ರಂಥಿ ಯಾವ್ದು ಕೇಳ್ತಾನೆ? ಯಾವ್ದ್ರಿ? ಪಿಟ್ಯೂಟರಿ. ಅದು ವ್ಯಕ್ತಿತ್ವ ವಿಕಸನ ಪಿಟ್ಯೂಟರಿ, ಹೌದಾ? ಮತ್ ನೆಕ್ಸ್ಟ್ ಈ ಥೈರಾಯ್ಡ್ ಏನ್ ಗೊತ್ತಾ? ಥೈರಾಯ್ಡ್ ಕುತ್ತಿಗೆ ಭಾಗದಲ್ಲಿ ರೋಗ ಬರ್ತದೆ, ಯಾವ್ದು? ಅಯೋಡಿನ್ ಕೊರತೆ ಬರೋದು ಥೈರಾಯ್ಡ್. ಅದ ಥೈರಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಅದು ಹಾರ್ಮೋನ್ ರಿಲೀಸ್ ಮಾಡಿಲ್ಲ ಅಂದ್ರೆ ಥೈರಾಯ್ಡ್ ರೋಗ ಬರ್ತದೆ ಅಯೋಡಿನ್ ಕೊರತೆಯಿಂದ. ಗ್ರಂಥಿ ಒಳಗಿನ ಗ್ರಂಥಿ ಪ್ಯಾರಾಥೈರಾಯ್ಡ್, ಹೌದಾ? ಅರ್ಥದ್ದು ಅಲ್ಲೇ ಥೈರಾಯ್ಡ್ ಬರುತ್ತೆ. ಈ ನೆಕ್ಸ್ಟ್ ಈ ಏನದು ಯಾವ ಬರ್ತಾವಲ್ಲ ಇಲ್ಲಿ, ಪ್ರೊಲ್ಯಾಕ್ಟಿನ್. ನಾವು ಪ್ರೊಜೆಸ್ಟೆರಾನ್ ಬೇರೆ ಪ್ರೊಲ್ಯಾಕ್ಟಿನ್ ಕಂಡು ಬರುತ್ತೆ. ಎನ್ಕರೇಜ್ ಅದೇ ಪ್ರೊಲ್ಯಾಕ್ಟಿನ್ ಮಿಲ್ಕ್ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡುತ್ತೆ. ಅದು ಗೊತ್ತಿಲ್ಲ ಸ್ವಲ್ಪ. ಇನ್ ನೆಕ್ಸ್ಟ್ ಅಲ್ಲಿ ಗ್ಲ್ಯಾಂಡ್ಗಳು ಇನ್ನೊಂದು ಬರ್ತಲ್ರಿ. ಗ್ಲ್ಯಾಂಡ್ ಯಾವ್ದು? ಅಡ್ರಿನಲ್ ಗ್ಲ್ಯಾಂಡು, ಪೀನಲ್ ಗ್ಲ್ಯಾಂಡು. ಅತಿ ಚಿಕ್ಕ ಗ್ಲ್ಯಾಂಡ್ ಯಾವ್ದು? ಪೀನಲ್ ಗ್ಲ್ಯಾಂಡು. ಯಾವ ಪೀನಲ್ ಗ್ಲ್ಯಾಂಡ್ ಇಲ್ಲ, ಎಲ್ಲಿ 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 ಕಂಡು ಬರ್ತದ ನಮ್ಮ ಬಾಡಿ ಒಳಗಡೆ? ಮೆದುಳು ಒಳಗಡೆ, ಮೆದುಳು ಕೆಳಗಡೆ ಪೀನಲ್ ಗ್ಲ್ಯಾಂಡ್ ಕಂಡು ಬರುತ್ತೆ. ಈ ಮತ್ತೆ ಯಾವ್ದು ಎದ್ರ ಮೇಲೆ? ಈ ಶ್ವಾಸ ಎದ್ರ ಮೇಲೆ? ಅವು ಕಿಡ್ನಿ ಮೇಲೆ ಕಂಡು ಬರೋದು. ಯಾವ್ದ್ರಿ? ಅಡ್ರಿನಲ್ ಗ್ಲ್ಯಾಂಡ್. ಅಡ್ರಿನಲ್ ಗ್ಲ್ಯಾಂಡ್ ಅವ್ನು ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತಾ. ಯಾವ್ದು? ಅಡ್ರಿನಲ್. ಅದ ಅಡ್ರಿನಲಿನ್ ಹಾರ್ಮೋನ್ ಅಲ್ಲ, ಅದು ಅಡ್ರಿನಲಿನ್ ಹಾರ್ಮೋನ್. ಅಡ್ರಿನಲ್ ಗ್ಲ್ಯಾಂಡ್ ಬರ್ತೈತಿ. ನೆಕ್ಸ್ಟ್ ADH ಅಂತ ಬರುತ್ತೆ. ADH ಮತ್ತೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ADH ಹಾರ್ಮೋನು, ಮತ್ತೆ ACDH. ಕೇಳ್ತಾನ್ರಿ ಎಕ್ಸಾಮ್ಕ, ಒಬ್ಬ ಓದಕೋ ಅದನ್ನ ಓದಿ ನೋಡ್ಕೊ. ನೀರ್ ಬಂದಿದ್ ನಾವು ಓದೋದ್ರ ಕೇಳ್ಬೇಡ. ಓಕೆ. ಬಡತನ, ಎಕನಾಮಿಕ್ಸ್ ಬಡತನ ಒಂದು ಟಾಪಿಕ್ ಬರ್ತೈತ್ರಿ. ಬಡತನ ಮೇಲೆ ಕ್ವಶನ್ ಕೇಳಿಲ್ಲ. ಬಡತನ ಅಂದ್ರೆ ಪಾವರ್ಟಿ, ಹೌದಾ? ಪಾವರ್ಟಿನ ಮೊದಲು ಅಳಿದವರು ಯಾರು? ಅಳತೆ ಮಾಡಿದವರು ಯಾರು? ಫಸ್ಟ್ ಪೈಲ ದಾದಾಬಾಯಿ ನವರೋಜಿ. ಯಾವ್ದ್ರಾಗ? ಅದ ಡ್ರೇನ್ ಸೋರಿಕೆ ಸಿದ್ಧಾಂತ ಅವ್ರು ಮಾಡ್ತಾರೆ. ಬಟ್ ಅದ ಇದಕ್ಕೆ ಸಂಬಂಧಪಟ್ಟದಲ್ದು. ಬ್ರಿಟಿಷರು ನಮ್ಮಿಂದ ಎಲ್ಲ ತಗೊಂಡ್ ಹೋಗ್ತಿರ್ತಾರ ಆ ದೇಶಕ್ಕೆ. ಅದಕ್ಕೆ ಡ್ರೇನ್ ತಿರಿ ತಗೊಂಡ್ಬರ್ತಾರೆ ದಾದಾಬಾಯಿ ನವರೋಜಿ. ಬಟ್ ಏನಾದ್ರು ನಿಮ್ಗೆ ಕೇಳಿದ್ರೆ ದ ಪಾವರ್ಟಿ ಅನ್ಬಿಡಿಸಲು ಇನ್ ಇಂಡಿಯಾ, ದ ಪಾವರ್ಟಿ 1884 ಅಲ್ಲೇ ಸುತ್ತಮುತ್ತ ದಿ ಪಾವರ್ಟಿ ಅನ್ಬಿಡಿಸಲು ಇಂಡಿಯಾ ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ. ಯಾರನ್ನ ನಾಳೆ ಕೇಳ್ತಾರ ಬಡತನವನ್ನ ಫಸ್ಟ್ ಪೈಲ ಅಳದವ್ರು ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ, ರೈಟ್? ಇನ್ನು ನೆಕ್ಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಆಮೇಲೆ ಅವ್ರದ್ದು ತಲಾ ಆದಾಯ ಅವರೇ ಇಲ್ಲ, ಎರಡು ಇಲ್ಲಪ್ಪ. ತಲಾ ಆದಾಯ ಅಂದ್ರೆ ಅವ್ರ ಅನ್ಬೇಕು. ಫಸ್ಟ್ ಅವ್ರು ಮಾಡಿದ ಎಷ್ಟು? 7 ರೂಪಾಯಿ. ಎಷ್ಟು ಇರ್ತದ? 37 ರೂಪಾಯಿ, 20 ರೂಪಾಯಿ ಅವ್ರು ಮಾಡಿದಾಗ, ರೈಟ್? 20 ರೂಪಾಯಿ ತಲಾ ಆದಾಯ ಅವ್ರು ಮಾಡ್ತಾರ, ಬಡತನ ಅವ್ರ ಮಾಡ್ತಾರ. ಈ ಬಡತನದಲ್ಲಿ 2 ಟೈಪ್ಸ್ ಬರ್ತಾವ. ಸುಮ್ಮನೆ ಕ್ವಶನ್ ಬಂದ್ ಹೇಳಾಕಿದ್ನಿ ಪಿನ ಮತ್ತ, ರೈಟ್? ಒಂದು ಅಥವಾ ಅಬ್ಸಲ್ಯೂಟ್ ಪಾವರ್ಟಿ, ಇನ್ನೊಂದು ರಿಲೇಟಿವ್ ಪಾವರ್ಟಿ. ಸಾಪೇಕ್ಷ ಬಡತನ ಮತ್ತು ನಿರಪೇಕ್ಷ. ರಿಲೇಟಿವ್ ಪಾವರ್ಟಿ ಅಂದ್ರೆ ಏನು? ಹಂಗಂದ್ರೆ ಅದು ಅಬ್ಸಲ್ಯೂಟ್, ರಿಲೇಟಿವ್ ಪಾವರ್ಟಿ. ಯಾವ್ದ್ರಿ? ರಿಲೇಟಿವ್. ಈಗ ನಾವೆಲ್ಲರೂ ತಿನ್ಲಿಕ್ಕೆ ಉಣ್ಲಿಕ್ಕೆ ಏನ್ ಕಡಿಮೆ ಇಲ್ಲ, ನಮಗ ಆರಾಮ್ ಅದೀವಿ ಜೀವನದ, ನಾಲ್ಕು ನೆಮ್ಮದಿ ಆಗದಿಲ್ಲ, ಅದು ಅನ್ಕೋದು ಹಂಗ ಸುಮ್ಮ, ರೈಟ್? ಈಗ ಅಂಬಾನಿ ಅದಾನಿ ಕಂಪೇರ್ ಮಾಡಿದ್ರೆ ನಾವು ಬಡ್ರು ಇಲ್ಲ. ಅದ್ ಯಾವ್ದಪ್ಪ ಅಂದ್ರೆ ಅದು ರಿಲೇಟಿವ್ ಪಾವರ್ಟಿ. ಬಟ್ ಕೆಲವೊಂದು ನಿರ್ಗತಿಗೆ ಇರ್ತಾರೆ, ತಿನ್ನಕ ಉಣ್ಣಾಕ ಕೂಳಿರಂಗಿಲ್ಲ ಅವ್ರಿಗೆ. ಅದು ಅವ್ರಿಗೆ ಏನ್ ಕೈತಾರಪ್ಪ ಅಂದ್ರೆ ಮೂಲ ಸೌಕರ್ಯಗಳು ಇರಂಗಿಲ್ಲ ಅವ್ರಿಗೆ. ಅದು ಅಬ್ಸಲ್ಯೂಟ್ ಪಾವರ್ಟಿ. ಆಕ್ಚುಲಿ ರಿಯಲ್ ಪಾವರ್ಟಿ ಅಂದ್ರೆ ಅದೇ ಅಬ್ಸಲ್ಯೂಟ್ ಪಾವರ್ಟಿ ಅಂತ ಕರಿತೀವಿ, ರೈಟ್? ಈ ಪಾವರ್ಟಿ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಅಂತ ಬರ್ತೈತಿ. BPL ಕಾರ್ಡ್ ಬಿಲೋ ಪಾವರ್ಟಿ ಲೈನ್ ಅಂತ ಬರ್ತೈತಿ, ರೈಟ್? ಒಂದು ಇಲ್ಲಿ ಬಡತನ ಅಳ್ಯಾಕ ಕೆಲವೊಂದು ಸಮಿತಿಗಳ ನೇಮಕ ಮಾಡ್ತಾರೆ. ಆ ಸಮಿತಿಗಳ ಮೇಲೆ ಕ್ವಶನ್ ಹಾಕಿ, ಹೌದಾ? 1ನೇ ಸಮಿತಿ, ಫಸ್ಟ್ ಸಮಿತಿ ಯಾವ್ದು ಬರತ್ರಿ? ಅದನ್ನ ನಾನು ಓದ್ಕೊಂಡ್ ಬರ್ಲಿಲ್ಲ ನೋಡಪ್ಪ. ಒಂದು ಲಕ್ಕಡವಾಲ ಅಂತ ಬರ್ತೈತಿ, ಸಚಿನ್ ತೆಂಡೂಲ್ಕರ್ ಬರ್ತೈತಿ, ಮತ್ತಪ್ಪ ಅಂದ್ರೆ ಯಾವ್ದು? ಸುರೇಶ್ ತೆಂಡೂಲ್ಕರ್ ಬರ್ತೈತಿ, ರಂಗರಾಜನ್ ಸಮಿತಿ ಅಂತ ಬರ್ತೈತಿ. ಇವನ್ನೆಲ್ಲ ನಾನು ಈಗ ಮಾತಾಡೋದು ಬೇಡ, ನಾನು ನಾಳೆ ಮಾತಾಡ್ತೇನೆ ಅದ್ರ ಬಗ್ಗೆ. ನೀಟಾಗಿ ಓದ್ಕೊಂಡ್ಬರ್ಬೇಕು, ಸುಳ್ಳು ಏನು ಹೇಳ್ಬಾರ್ದು. ನಾ ಬಡತನ ಬಗ್ಗೆ ನೆನಪು ಮಾಡಿ ನಾಳೆ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕ್ವಶನ್ ಐತಿ ಇಲ್ಲಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ವಿಶ್ವ ಪರಿಸರ ದಿನ ಯಾವಾಗ ಆಚರಣೆ ಮಾಡ್ತೀವಿ ನಾವು? ಯಾವ್ದ್ರಿ? ಜೂನ್ 5.
2026 ದೇವಕ್ಕೆ ಇದನ್ನೆಲ್ಲ ಹೇಳ್ಬೇಕು ಬನ್ನಿ. 26 ದೇವಕ್ಕೆ ಏನು ಆಪ್ಷನ್ ಕೊಡ್ಲಿ? ಮಾಲಿನ್ಯವನ್ನು ನಿಲ್ಲಿಸಿ, ಜೀವನವನ್ನು ಪ್ರಾರಂಭಿಸಿ, ಪ್ರಕೃತಿಯಿಂದ ಪ್ರೇರಣೆ, ಹವಾಮಾನಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ, ಪರಿಹಾರ ಏನಿದೆ ಹೌದ್ರಿ? ಪರಿಹಾರದ ಭಾಗವಾಗಬೇಕೇ ಹೊರತು ಮಾಲಿನ್ಯದ ಭಾಗವಾಗಬಾರದು. ನೋಡಿ ಹೆಂಗೈತಿ, ಒಂದೇ ಭೂಮಿ ಬೇರೆ ಪರ್ಯಾಯ ಯೋಜನೆ ಇಲ್ಲ. ಇಂಗ್ಲಿಷ್ ಓದ್ಬೇಕದನ್ನ ಸುಡಗಾಡ್ ಏನ ಕೊಡ್ತಾನ ಮರ ಹೊಡಿಪಿ. ಫ್ಯೂಚರ್ ಆನ್ಸರ್ ನೋಡ್ರ ಒಟ್ಟು. ನಮ್ಮ ಭವಿಷ್ಯಕ್ಕೆ ಎರಡನೇ ಕಡೆ ನೀವದ ಏನು ಕ್ಲೈಮೇಟ್ ಫಾರ್ ಟು ಇನ್ಸ್ಪೈರ್ಡ್ ಬೈ ಕ್ಲೈಮೇಟ್, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಅವರ್ ಕ್ಲೈಮೇಟ್ ಅಂಡ್ ಫಾರ್ ಅವರ್ ಫ್ಯೂಚರ್. ಇದನ್ನೇ ಕ್ವಶನ್ ಕ್ಯಾನ್ ನೋಡಿ. ರೈಟ್. ವಿಶ್ವ ಪರಿಸರ ಅಂದ್ರೆ ಪ್ರಕೃತಿಯಿಂದ ಪ್ರೇರಣೆ ಆಗೋದತ್ತ. ಹೌದಾ? ನೀ ಯಾರ್ಯಾರಿಂದ ಪ್ರೇರಣೆ ಆಗ್ತಿರ್ತೀವಿ ನೋಡಿದಿ ಹಂಗ ಇಲ್ಲಿ ಪ್ರಕೃತಿಯಿಂದ ಪ್ರೇರಣೆ ಆಗ್ಬೇಕು. ಮತ್ತೆ ಹವಾಮಾನಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ ಆಗ್ಬೇಕು ಪ್ರೇರಣೆ ಸೂಸೋಳಲ್ಲ. ಹೌದಾ? ಬರ್ತಿಲ್ಲ ಈಗ ಅದನ್ನ ನೋಡಿ. ನೆಕ್ಸ್ಟ್ ಕ್ವಶನ್ ಅವ ನೋಡಿ. ಹೌದಾ? ವಿಶ್ವ ಪರಿಸರ ದಿನ ಅಂದ್ರೆ ವಿಶ್ವ ಪರಿಸರ ದಿನ ಫಸ್ಟ್ ಪೈಲ ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ಯಾರು FD SD ಓದಾಕೈತಿಲ್ಲ ಅದನ್ನ 2000 ಲಾಸ್ಟ್ FD ಆಗಿತ್ತು ಗೊತ್ತ ಮಣ್ಣಿ. ಅದ್ರಲ್ಲಿ ಕ್ವಶನ್ ಇದು. ವಿಶ್ವ ಪರಿಸರ ದಿನ ಫಸ್ಟ್ ಟೈಮ್ ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡಿ ಕ್ವಶನ್ ಬಿಟ್ಟು ತೆಗೆದು ನೋಡಿ ಇರ್ಲಿಕ್ಕಂದ್ರೆ ನಾಳೆ ಬರಂಗೇ ಇಲ್ಲ. ಹೌದಾ? ಅರೆ ನನ್ನ ಕ್ವಶನ್ ರೀ ಫಸ್ಟ್ ಟೈಮ್ ಇಶ್ಯೂ ಹೇಳ್ಬೇಕು ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡಿದವ. ಅದ್ ಹೇಳ್ತಿರೋದು ನೀವು 1992 ಏನ್ ಗೊತ್ತಾ? ಅವು ವಿಶ್ವ ಭೂ ಸಮ್ಮೇಳನಗಳು ಆಗ್ತಾವ, ಅರ್ತ್ ಸಮಿಟ್ ಆಗ್ತಾವ 1991ರಲ್ಲಿ, 92ರಲ್ಲಿ. ನಾ ಹೇಳ್ತಿರೋದು 1973ರಲ್ಲಿ ಇದು ಫಸ್ಟ್ ಟೈಮ್ ಆಚರಣೆ ಮಾಡಿದ್ರೆ. 1973ರಲ್ಲಿ. ರೈಟ್. 74 ಅಣ್ಣ. ಒಮ್ಮೆ 73 ಕೊಡ್ತಾನ, ಒಮ್ಮೆ ಆಪ್ಷನ್ದಾಗ ಒಮ್ಮೆ 74 ಕೊಡ್ತಾನ. ಒಟ್ಟ ಈ ಪ್ರೆಸೆಂಟ್ 74 ನೋಡು. ನೋಡಿಲ್ಲ ಹೇಳಿಲ್ಲ 73 ತಗೊಳಕತ್ರ ನೋಡಿ. ಅದಕ್ಕೆ ಹೇಳಕೈತಿ ನೋಡಪ್ಪಿ. 73 ಕೊಡ್ತಾನ ಆಪ್ಷನ್ದಾಗ ಅಲ್ಲಿ. ಹೌದಾ? 73 ಆನ್ಸರ್ ಅದು ಕಟ್ ಅದ್ರ. ನೋಡಿ ಕೇಳಿ ಹೇಳ್ ಬಂದಲ್ಲ ಪೂರ್ತಿ ಅದನ್ನ ಹೇಳ್ಬಿಡ್ತು ಒಂದ್ಸಲ. ಫಸ್ಟ್ ಆಚರಣೆ ಮಾಡಿ ಸ್ಟಾರ್ಟ್ ಮಾಡಿದೇವ್ರಿ 73 ಜೂನ್ 5. ಜೂನ್ 5ಕ್ಕೆ ಯಾಕೆ ಆಚರಣೆ ಮಾಡ್ತೀವಿ ನಾವು? ಬೇರೆ ದಿನ ಆಚರಣೆ ಜೂನ್ 6ಕ್ಕೆ ಆಚರಣೆ ಮಾಡಬೇಕಾಯ್ತು. 1972 ಸ್ಟಾಕ್ಹೋಮ್ ಕನ್ವೆನ್ಷನ್ ಆಗ್ತೈತಿ. ಹೌದಾ? ಸ್ಟಾಕ್ಹೋಮ್ ಕನ್ವೆನ್ಷನ್ ಐತಿ. ಅವಾಗ UNEP ಅನ್ನೋ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್. ಹೌದಾ? ಅವಾಗ ಸ್ಥಾಪನೆ ಮಾಡ್ತಾರೆ. ಅದಕ್ಕೋಸ್ಕರ ನಾವು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಆಚರಣೆ ಮಾಡ್ತೀವಿ. UNEP ಕೇಂದ್ರ ಕಚೇರಿ ಐತಿ ನೈರೋಬಿ. ಇವೆಲ್ಲ ಬೇಸಿಕ್ ಕ್ವಶನ್ಸ್. ಹೌದಾ? ಆ ಸ್ಥಾಪನೆ ಆಗಿರ್ತಕ್ಕಂಥ ದಿನವಾದಾಗ ಸವಿನೆನಪಿಗಾಗಿ ನಾವು ದಿನಾಚರಣೆ ಮಾಡ್ತೀವಿ. ರೈಟ್. 73ರಲ್ಲಿ. ರೈಟ್. ಅದು ಸ್ಥಾಪನೆ ಆಗಿದೆ 72ರಲ್ಲಿ. ಕೇಂದ್ರ ಕಚೇರಿ ಕಿನ್ಯಾದ ನೈರೋಬಿ. ರೈಟ್. ಎನ್ವೈರನ್ಮೆಂಟ್ ಸಂಬಂಧಪಟ್ಟಂಗ ಅದು ಸ್ಟಡಿ ಮಾಡಿದಾಗ. ನೆಕ್ಸ್ಟ್ ಕ್ವಶನ್, ಅವಾಗ ಸ್ಥಾಪನೆ ಮಾಡಿದಾಗ 1900 ಅಂದ್ರೆ 73ರಾಗ ಆಚರಣೆ ಮಾಡಿರ್ತಕ್ಕಂಥ ದೇಶ ಯಾವಪ್ಪ ಅಂದ್ರೆ USA. ಹೌದಾ? ಅವಾಗ ಥೀಮ್ ಏನಪ್ಪ ಅಂದ್ರೆ ಓನ್ಲಿ ಒನ್ ಅರ್ಥ ಇತ್ತು. ಓನ್ಲಿ ಒನ್ ಅರ್ಥ ಇತ್ತು. ರೈಟ್. ಅವಾಗ ಆ ಮೂಮೆಂಟ್ ಅಲ್ಲಿ. ಈಗ 2026ರಲ್ಲಿ ಏನಾಚಪ್ಪ ಅಂದ್ರೆ ಇನ್ಸ್ಪೈರ್ಡ್ ಬೈ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಅಂಡ್ ಫಾರ್ ಅವರ್ ಸಮಥಿಂಗ್ ಐತಿ ಥೀಮ್. ಹೌದಾ? ಅಟ್ಲೆ ಅದಕ್ಕೆ ಗೊತ್ತರ ನೀವು ಆಪ್ಷನ್ ಆಗಿರೋದ್ರಲ್ಲಿ ಹಾಕ್ಬೋದು. ಈ ಸಲ ಇದನ್ನ ಮಾಡಿರ್ತಕ್ಕಂಥ ಅಂದ್ರೆ ಹೋಸ್ಟ್ ಮಾಡಿರ್ತಕ್ಕಂಥ ದೇಶ ಯಾವುದು? ಅಜರ್ಬೈಜಾನ್ ಬಾಕು. ಅಜರ್ಬೈಜಾನ್ ಬಾಕು. ಇದನ್ನ ಎಕ್ಸಾಮ್ ಕ್ವಶನ್ ಕೇಳ್ತಾನೆ ನೆನಪು. ಅಜರ್ಬೈಜಾನ್ ಬಾಕು. ರೈಟ್. ಅದು ಸ್ವಲ್ಪ ಗೊತ್ತಿರ್ಲಿ. ಆಮೇಲೆ ಎನ್ವೈರನ್ಮೆಂಟ್ ದಿನದ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ಯಾರ ಕೇಂದ್ರ ಸರ್ಕಾರ. ಯಾವುದು ಅಂದ್ರೆ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡ್ಯಾರಪ್ಪ ಕೇಂದ್ರ ಸರ್ಕಾರ. ಯಾವುದು? ನರೇಂದ್ರ ಮೋದಿ ಅವರು. ನೋಡ ಏಕ ಪೇಡ್ ಅಂದ್ರ ಗಿಡ. ಏಕ ಪೇಡ್ ಮಾ ಕೆ ನಾಮ್. ಅದ ಒಂದು ಗಿಡ. ಹಿಂದಿಯಲ್ಲಿ ಏಕ ಪೇಡ್ ಮಾ ಕೆ ನಾಮ್ ಅಂತೇಳಿ ಒಂದೊಂದು ಗಿಡ ತಾಯಿ ಹೆಸರಲ್ಲಿ ಒಂದು ಗಿಡ ಬೆಳೀರಿ ಅಂತೇಳಿ. ರೈಟ್. ಈ ನೆಕ್ಸ್ಟ್ ಈಗ ಇನ್ನೊಂದು ನಮ್ಮ ರಾಜ್ಯ ಸರ್ಕಾರ ಒಂದು ಯೋಜನೆ ಲಾಂಚ್ ಮಾಡ್ಯಾರ. ಏನ್ ಗೊತ್ತಾ? ಈ ಸ್ಕೂಲ್ಗಳಲ್ಲಿ ಗಿಡಗಳನ್ನ ಹಚ್ಚ್ರಿ. ಯಾವ್ದದು? ಯಾರು ಹೇಳ್ಬೋದು? ಮಾಡಿ ಲಾಂಚ್ ಮಾಡ್ಯಾರಪ್ಪ ಇದನ್ನ ಈ ದಿನದಂದು. ಸ್ಕೂಲ್ಗಳಲ್ಲಿ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಆಗಿರ್ಬೋದು, ಎಲ್ಲ ಕಡೆ ನೀವೆಲ್ಲ ಗಿಡಗಳನ್ನ ಹಚ್ಚ್ರಿ ಅಂತೇಳಿ. ಯಾವ್ದು? ಸಸ್ಯ ಶ್ಯಾಮಲ ಯೋಜನೆ ಏನ್ರಿ? ಸಸ್ಯ ಶ್ಯಾಮಲ ಯೋಜನೆ.
ಸಸ್ಯ ಶ್ಯಾಮಲ ಯೋಜನೆ ಅಂದ್ರೆ ಕರ್ನಾಟಕ ಸರ್ಕಾರದ ಯೋಜನೆ, ಸಸ್ಯ ಶ್ಯಾಮಲ ಯೋಜನೆ ರೈಟ್. ಸಸ್ಯ ಶ್ಯಾಮಲ ಗಿಡಗಳನ್ನ ಹಚ್ಚ್ರಿ. ಈ ನೆಕ್ಸ್ಟ್ ಅದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟ ಸ್ಟಾಕ್ಹೋಮ್ ಕನ್ವೆನ್ಷನ್ ಇದು. ಹೌದಾ, ಸ್ಟಾಕ್ಹೋಮ್ ಕನ್ವೆನ್ಷನ್ ಸಂಬಂಧಪಟ್ಟಂಗೆ ಬರೋದೆ. ಅಲ್ಲಿ ಆಕ್ಚುಲಿ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂಗೆ ಎನ್ವೈರನ್ಮೆಂಟ್ ಸಬ್ಜೆಕ್ಟ್ ಇದು ಗೊತ್ತೈತಿ ನಿಮ್ಗೆ. ಎನ್ವೈರನ್ಮೆಂಟ್ ಸಬ್ಜೆಕ್ಟ್ ಐತೇಪಿ. ಹೌದಾ, ಅವನ್ನೆಲ್ಲ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂಗೆ ಭಾಳ ಓದ್ಬೇಕು ನೀವು. ಕೇಳಿದ 1 ಅಥವಾ 2 ಕ್ವಶನ್ ಇರ್ತಾವಲ್ಲಿ ರೈಟ್. ಈ ಸ್ಟಾಕ್ಹೋಮ್ ಕನ್ವೆನ್ಷನ್, ಕಿಗಾಲೆ, ಹೌದಾ, ವಿಯೆನ್ನಾ, ಮತ್ತೆ ನಗೋಯಾ, ಬಾಂಡ್ ಕನ್ವೆನ್ಷನ್, ಐಚಿ ಟಾರ್ಗೆಟ್ಸ್, ಹೌದಾ, ಪ್ಯಾರಿಸ್ ಒಪ್ಪಂದ, ಕ್ಯೋಟೋ ಪ್ರೋಟೋಕಾಲು, ಮಾಂಟ್ರಿಯಲ್ ಪ್ರೋಟೋಕಾಲು, ಕಾಪ್ ಸಮ್ಮೇಳನಗಳು. ಮಾನ್ಯ ಕಾಪ್ 26 ಆಗೈತಿ ನೋಡು, ಎಲ್ಲಾಗೈತಿ? 2026 ಆಗೈತಿ. ಟರ್ಕಿಯ ಅಂಕಾರ, ಟರ್ಕಿಯ ಅಂಕಾರ ಕಾಪ್ 31 2026 ಅದು. ಹೌದಾ, ಈಗ ನೋಡಪ್ಪ ಇನ್ನೊಂದು ಕ್ವಶನ್ ಕೇಳಿದ್ವಿ, ಸ್ವಲ್ಪ ಕೇಳಿ ಬಿಡೋದನ್ನೆಲ್ಲ. ಕಾಪ್ 26 ಎಲ್ಲ ಐತಪ್ಪ ಅಂದ್ರೆ ಗ್ಲಾಸ್ಕೋದಾಗ ಆಗೈತ್ರಿ ಕಾಪ್ 26. ಅಲ್ಲಿ ಏನ್ ಕ್ವಶನ್ ಕೇಳಿದಂದ್ರೆ ಮೊನ್ನೆ ರೀಸೆಂಟ್ ಆಗಿ ಕೆಲವೊಂದು ಟಾರ್ಗೆಟ್ಸ್ ಗಳನ್ನ ಹಾಕೊಂಡಿವಿ ನಾವು. ಆ ಟಾರ್ಗೆಟ್ಸ್ ನೆನಪು ಹೋಗ್ನಿ. ಹೌದಾ, ನಾವು ನೆಟ್ 0 ಮಾಡ್ಬೇಕು ಅನ್ಕೊಂತೀವಿ ಯಾವ ವರ್ಷಕ್ಕ? ನಾನು ಕ್ವಶನ್ ಕಟ್ಟ ಆನ್ಸರ್ ನಿಮ್ಗೆ ಗೊತ್ತಿರೋ ಆನ್ಸರ್ ಹೇಳ್ಬಾರ್ದು. ನಾವು ನೆಟ್ 0 ಅಂದ್ರೆ ಏನ್ ಗೊತ್ತಾ? ಈ ಹೊರಸೂಸುವಿಕೆಯನ್ನ 0 ಮಾಡ್ಬಿಡ್ಬೇಕೆಲ್ಲ. 2070 ನೆನಪುಗೋದಿ ನೆಟ್ 0. ನೆಕ್ಸ್ಟ್ 40 ಅಂದ್ರೆ 40 ಗೊತ್ತದು ಸಿಕಲ್ ಸೆಲ್ ಎನಿಮಿಯಾ ಎಂಡ್ ಮಾಡೋದು. ಸಿಕಲ್ ಸೆಲ್ ಎನಿಮಿಯಾ ಎಂಡ್ ಮಾಡೋದು 47. ಈ ನೆಕ್ಸ್ಟ್ ಈ 500 ಗಿಗಾವ್ಯಾಟ್ ನಾನ್ ಫಾಸಿಲ್ ಫ್ಯೂಯಲ್ ದಿಂದ ಎನರ್ಜಿನ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಹೇಳಿದಾರೆ ಅವ್ರು. ಯಾವ ವರ್ಷ? 2030. 47 ಅಲ್ಲ, 47 ಬಿಟ್ಬಿಡ್ಬೇಕೇನದು. 2030 ಎಷ್ಟು ವರ್ಷಕ್ಕ? ಎಷ್ಟು? 500 ಗಿಗಾವ್ಯಾಟ್. 500 ಗಿಗಾವ್ಯಾಟ್ ನಾನ್ ಫಾಸಿಲ್ ಫ್ಯೂಯಲ್ಸ್ ಅಂದ್ರೆ ಪಾಸಿಟಿವ್ಸ್ ಅಲ್ಲದದು, ಅದರಿಂದ ಕರೆಂಟ್ ಉತ್ಪಾದನೆ ಮಾಡೋದು, ರಿನ್ಯೂವಬಲ್ ಎನರ್ಜಿ ರೈಟ್. ಈ ನೆಕ್ಸ್ಟ್ 100% ರಿನ್ಯೂವಬಲ್ ಎನರ್ಜಿ ನಾವು ಯೂಸ್ ಮಾಡ್ತೀವಿ ಇನ್ನು ಮುಂದೆ. ಯಾವ ವರ್ಷಕ್ಕೆ ಅನ್ಕೊಂಡ ಎಂಡ್ ಮಾಡ್ಬೇಕು ಅನ್ಕೊಂತೀವಿ ಅದನ್ನ? 2050. 2050 100% ರಿನ್ಯೂವಬಲ್ ಎನರ್ಜಿ ರೈಟ್. ಹಾ, ಏನದು? ಹಂಡ್ರೆಡ್ ಪರ್ಸೆಂಟ್ ಬಿಡ್ಲಿಬೇಕು. ಡೌಟ್ ಇದ್ರ ಹೊಡಿಯಪ್ಪ, ಚೆಕ್ ಮಾಡ್ರಿ. ನಂಗೆ ಎಲ್ಲಿ ಡೌಟ್ ಇರೋದು ನಾನು ಚೆಕ್ ಮಾಡಿ ಹೇಳ್ಬಿಟ್ಟಿರ್ತೀನಿ. 100% ರಿನ್ಯೂವಬಲ್ ಎನರ್ಜಿ 2050 ರೈಟ್. ಆಕ್ಚುಲಿ ಪಂಚಸೂತ್ರ ಘೋಷಣೆ ಮಾಡ್ಯಾರಪ್ಪಿ. 5 ಅದಾವ ಅವು 5 ನೆನ್ಬಿಟ್ಬೇಕು ನಾವು. ನಾ ಹೇಳ್ತಿದ್ದಾಗ ಒಂದು 500 ಗಿಗಾವಾಟ್ ಅಂತ ಹೇಳಿದೆ, ಮತ್ತೆ 2070 ನೆಟ್ 0 ಅಂತ ಒಂದು ಹೇಳಿದೆ. ಇನ್ನು 3 ಅದಾವ ಆಕ್ಚುಲಿ. 100%. ಆಮೇಲೆ ಇನ್ನು 3 ಅದಾವ ಪಂಚಸೂತ್ರ ಥೋಡಿ ಬರುತ್ತೆ ನೋಡಿ. ಅವು 5 ನೆನ್ಬಿಟ್ಟು ಹೋಗ್ಬೇಕು ಎಕ್ಸಾಮ್. ಈ ನೆಕ್ಸ್ಟ್ ಈ E20 ಎಥನಾಲ್ ಬ್ಲೆಂಡಿಂಗ್. ಹೌದಾ, ಈ 20% ಎಥನಾಲ್ ಅನ್ನ ಸೇರ್ಸ್ಬೇಕು ಅನ್ಕೋದು. ಯಾವ ವರ್ಷ ಕಂಪ್ಲೀಟ್ ಮಾಡ್ತಂದ ಅದನ್ನ? 2030. ಈ 25 ಅಂದ್ರೆ ಅದನ್ನ ಕಂಪ್ಲೀಟ್ ಆಗ್ತದ కదా. ಒಟ್ ಈಗ ಅದು 2030 ಇತ್ತಲ್ಲ ಮೊದಲ, ಅದ 25 ಕಂಪ್ಲೀಟ್ ಆಗಿದೆ. ಈ ಅಂದ್ರೆ ಎಥನಾಲ್ ಅನ್ನ ಬಿಲ್ಡಿಂಗ್ ಮಾಡೋ. ಮತ್ ನೆಕ್ಸ್ಟ್ ಸ್ಟೆಪ್ ಅದನ್ನ ಹೊಡೆದ ಪಂಚಸೂತ್ರಗಳು. ಕಾಪ್ 26 ಬರುತ್ತೆ ನೋಡೋದು. ಬೋರಾಗೈತಿನ? ಬೋರಾಗೈತಿ? ಬೋರ್ ಆದ್ರೆ ಎದ್ದು ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ನೀರ ಕುಡಿಯಾಕ ನೀರು ಕೊಡ್ಸಿ, ಗಂಟ್ಲು ಹೋದ್ ಹಳಕ್. ಪಂಚಸೂತ್ರ ದುಡ್ಡು ಬರುತ್ತೆ. First is 500 gigawatts. 500 ಎಕ್ಸಾಮ್ ಕಡಿಮೆ ಆಗುತ್ತೆ. 500 ಒಬ್ರು ಹೇಳ್ತಾರ. Reach a non-fossil energy capacity to 500 gigawatt by 2030. ಒಂದು ಮುಗಿತ್. ನೆಕ್ಸ್ಟ್ Meet the 50% of India's energy requirements from renewable energy by 2030. 50% ಅದು ನೋಡಪ್ಪಿ. 50% ರಿನ್ಯೂವಬಲ್ ಎನರ್ಜಿ ಅಂತ ಕೇಳಿದ್ರೆ 2030. 100% 2050. ಕ್ಲಾರಿಟಿ ಐತಿ? ಕ್ಲಾರಿಟಿ. ನೆಕ್ಸ್ಟ್
reduce the total projected carbon emissions by 1 billion tons from now until 2030. ಹಾ ಅಂದ್ರೆ 1 ಬಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಮಿಷನ್ ಆಗೋದನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ. ಯಾವ 2030 ಕೊಡ್ದ. ಇನ್ನೊಂದು ನೋಡಿ Reduce, ರಿವಿಷನ್ ಮಾಡ್ತಾನ. reduce the carbon intensity of the economy by less than 40% by 2030. ಒಂದೊಂದು ಬೇರೆ ತೆಗ್ದು 45 ಐತಲ್ಲ, 40 ಏನಪ್ಪ ಓದಿನಿ ಮತ್ತ Reduce the carbon intensity of the economy by less than 45% by 2030. ಹಾ 30 ಅಲ್ಲ 45 30 30 ಇಲ್ಲ 45% ಕಡಿಮೆ ಮಾಡ್ತಾರೆ. 45% ಅಲ್ಲ. ಹಾ ರೈಟ್. ಆರ್ಥಿಕತೆ ಹಾ ಭಾರತ ಆರ್ಥಿಕತೆಯಲ್ಲಿ 45% ನಾವು ಇದಕ್ಕ ಈ ಮಾಲಿನ್ಯಕ್ಕೆ ಯೂಸ್ ಮಾಡ್ತೀವಲ್ಲ, ಮಾಲಿನ್ಯಕ್ಕೆ ಅದನ್ನ 45% ಕಡಿಮೆ ಮಾಡೋದು. ಅರವತ್ತು ಇನ್ನು ಮಾಲಿನ್ಯಕ್ಕೂ ಎನ್ವೈರನ್ಮೆಂಟ್ಗೂ ನಾವು ರೊಕ್ಕ ಖರ್ಚು ಮಾಡ್ತೀವಿಲ್ಲ ಎಕನಾಮಿಯಲ್ಲಿ, ಅದನ್ನ 45% ಕಡಿಮೆ ಮಾಡೋದು. ಯಾವ್ದು 2030 ಒಂದ್ಸಲ ಹೇಳ್ಬಿಡಪ್ಪ ಬರೋಣ. 500 ಗಿಗಾವ್ಯಾಟ್ ಯಾವ ವರ್ಷಕ್ಕ ನಾನ್ ಪ್ರತಿಭ 2030. ನೆಕ್ಸ್ಟ್ ಆದ್ಮೇಲೆ ಈ 50% ರಿನ್ಯೂಬಲ್ ಎನರ್ಜಿ 2030, 100% ರಿನ್ಯೂಬಲ್ ಎನರ್ಜಿ 2050, ನೆಟ್ ಜೀರೋ 2070. ಅದು ಇದ್ರಾಗ 2070 ರೈಟ್ 2070. ಮತ್ತೆ ಇನ್ನೊಂದು ಯಾವ್ದು 45% ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಂದ್ರೆ ಎಕನಾಮಿಯನ್ನ ಕಡಿಮೆ ಮಾಡೋದು ಯಾವಪ್ಪ ಅಂದ್ರೆ ಅದು 2030. ಯೂನಿಟ್ ನೆನಪು. ಹೌದಾ, ಕ್ವಶನ್ ಕೇಳ್ತಾನ ಪದೇ ಪದೇ ನೆನಪು. ಮಲೇರಿಯಾ ಯಾವ ವರ್ಷ ಎಂಡ್ ಮಾಡ್ಬೇಕು ಅನ್ಕೊಂತೀವಿ? 2000 ಮಲೇರಿಯಾ 30 ನೆನಪು. ಮಲೇರಿಯಾ 30 2030. ಸಿಕಲ್ ಸೆಲ್ ಎನಿಮಿಯಾ 47. ಇವನ್ ಟಾರ್ಗೆಟ್ ಕೇಳ್ತಾನ ಎಕ್ಸಾಮ್ ರೈಟ್. ನೆಕ್ಸ್ಟ್ ಸಿಕಲ್ ಟಿಬಿ 25. ಟಿಬಿ ಯಾವ ರೇಟ್ ಟ್ಯೂಬರ್ಕ್ಯುಲೋಸ್ ಅಂತ ಬರ್ತಲ್ಲ ಟಿಬಿ ಏನಪ್ಪ ಅಂದ್ರೆ 2025. ಟಿಬಿ ಹಾರಿಗ ದೇಶ ಜೀತೆಗ ಅಂತ ಒಂದು ಲಾಂಚ್ ಮಾಡ್ಯಾರ ಕೇಂದ್ರ ಸರ್ಕಾರದವ್ರು ಒಂದು ಪ್ರೋಗ್ರಾಮ್, ಟಿಬಿ ಹಾರಿಗ ದೇಶ ಜೀತೆಗ ಅಂತ. ಟಿಬಿ ಅದು ಒಂದು ಪೋರ್ಟಲ್ ಲಾಂಚ್ ಮಾಡ್ಯಾರ. ಯಾವ ಪೋರ್ಟಲ್ ಅದು? ವೆರಿ ಗುಡ್. ಯಾವ್ದು? ನಿಕ್ಷಯ್ ಪೋರ್ಟಲ್. ನಿಕ್ಷಯ್ ಪೋರ್ಟಲ್ ನಾಳೆ ನಿಕ್ಷಯ್ ಪೋರ್ಟಲ್ ಈಕೆ ಯಾವ ರೋಗ ಸಂಬಂಧಪಡೋದು? ಡೆಂಗು ಗಿಂಗು ಕೊಡ್ತಾ ಇದೆ, ಟಿಬಿಗೆ ಸಂಬಂಧಪಡೋದು. ಅದೇ ರೀತಿ ನಮ್ಮ ಕರ್ನಾಟಕದ ನಿಮೋನಿಯಾ ಫ್ರೀ ಮಾಡ್ಬೇಕು ಅನ್ಕೊಂಡಿ ನಾವು. ಮೊನ್ನೆ 545 ರೀ ಎಕ್ಸಾಮ್ ಅಂತ ಗೊತ್ತಾ? ಅದ್ರಲ್ಲಿ ಹೋಗಿ ಕ್ವಶನ್ ಪತ್ರ ನೋಡಿ ಇವತ್ತು ಹೋಗಿ 545 ವಿತ್ ಎಕ್ಸಾಮ್ ಹೇಳಕೈತೀನಿ ಯಾವ ಎಕ್ಸಾಮ್ ಮತ್ತೆ 545 PS ಎಕ್ಸಾಮ್ ರೀ ಎಕ್ಸಾಮ್. ಅದ್ರಲ್ಲಿ ಕ್ವಶನ್ ಐತೆ, ಕರ್ನಾಟಕ ಸರ್ಕಾರವು ನಿಮೋನಿಯಾ ಫ್ರೀ ಮಾಡ್ಬೇಕಂತ ಯಾವ ವರ್ಷ ಅನ್ಕೊಂಡ ಕ್ವಶನ್ ಕೇಳಿದ್ದಾರೆ. 25 ಅದೊಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ರೆ. ಯಾವ ಪ್ರೋಗ್ರಾಮ್ ಅದು? ನನ್ಸ್ ಅಂತ ಬರುತ್ತೆ ಹೊಡಿ. ನಿಮೋನಿಯಾ ಫ್ರೀ ಪ್ರೋಗ್ರಾಮ್ ಇನ್ ಕರ್ನಾಟಕ. 8 ದಿನ ಸ್ಟಾರ್ಟ್ ಆಗುತ್ತೆ. 8 ದಿನ ಸ್ಟಾರ್ಟ್ ಆಗುತ್ತೆ ನೋಡಿ. ನನ್ಸ್ ಹೌದಾ. ಈ ನೆಕ್ಸ್ಟ್ ಸಾನ್ಸ್ ಸರಿ ಅಲ್ಲ ಸಾನ್ಸ್ Social awareness and action to neutralize pneumonia success. ನಿಮೋನಿಯಾ. ಈ ಸಾನ್ಸ್ ಪ್ರೋಗ್ರಾಮ್ ಈಗಿನ ಯಾವ ರೋಗಕ್ಕೆ ಸಂಬಂಧಪಡೋದು ಕೇಳ್ತಾನೆ ಎಕ್ಸಾಮ್. ಹೌದಾ, ಬೇಕಾದ್ರೆ ತೆಗೆದು ನೋಡ್ರಿ ಕ್ವಶನ್ ಪೇಪರ್ ಐತ್ ನೋಡೋದು. ಹೌದಾ, ಸಾನ್ಸ್ ಯಾವ ರೋಗಕ್ಕಿದು? ನಿಮೋನಿಯಾ. ಯಾವ ವರ್ಷಕ್ಕೆ ಏನ್ ಮಾಡ್ಕೊಂಡು ಬಂದ್ವಿ? 25 ಕರ್ನಾಟಕದಾಗ ರೈಟ್. ನೆಕ್ಸ್ಟ್ ಇನ್ನ ಇದು ಬರುತ್ತೆ ಯಾವ್ದು ಗೊತ್ತಾ? ರಾಜ್ಯ ಸರ್ಕಾರ ಇವು ಪದೇ ಪದೇ ಕ್ವಶನ್ ಕೇಳ್ತಾನ್ರಿ ಇಲ್ಲಿ ಒಂದು ಹೇಳದಾಗ. ಈ CPCB ಅಂತ ಗೊತ್ತಾ? CPCB Central Pollution Control Board. ನೋಡು ಅದ್ರ ಮೇಲೆ ಅನ್ ಫುಲ್ ಫಾರ್ಮ್ ಬರೀತ್ ಕ್ಯಾನ್. ಬಹಳ ಸಲ ಕ್ವಶನ್ ಆಗಿದೆ ಇದ್ರ ಮೇಲೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಫುಲ್ ಫಾರ್ಮ್ ಕೇಳಿದಾನ. ಇದ್ರ ಮೇಲೆ ಪದೇ ಕ್ವಶನ್ ಆಗೈತಿ. ನಾನು ಸ್ವಲ್ಪ ಅವ್ ಯಾವ ಅಂತ ಹೇಳ್ತಾನ ಅವಾಗ ಆನ್ಸರ್ ನಿಮ್ಗೆ ನೋಡೋಣ ಗೊತ್ತಾವನಂತೆ. ಇದು ಫುಲ್ ಫಾರ್ಮ್ ಗೊತ್ತಾತ? CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಹೌದಾ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬರೋದು ಮತ್ತೆ SP ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಎಲ್ಲ ರಾಜ್ಯಕ್ಕೆ ಬರುತ್ತೆ ಸ್ಟೇಟ್ ಎಸ್ ಅಂದ್ರೆ ಓನ್ಲಿ ಕರ್ನಾಟಕ ಅಂದ್ರೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಅರ್ಧಪಿ ಇದು ನೀವು ಹೇಳ್ಬೇಕು ಆನ್ಸರ್. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನೋದು ಸ್ಥಾಪನೆ ಆಗಿದ್ದೆ ಅವಾಗ. ಕರ್ನಾಟಕ ವಾಪಸ್ ಮಾಡಿದ್ದಾರೆ. ನೋ ವಾಟ್ ಅದು ಇಯರ್ ಹೇಳ 1974. ನೆಕ್ಸ್ಟ್ ಕ್ವಶನ್ ಐತೆ ನಂದ. 2 ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಮ್ದು ಸ್ಟೇಟ್ ಒಂದೇ ವರ್ಷ ಆಗೈತೆ. ಅದು ಸೇಮ್ ವರ್ಷ 1974 ರೈಟ್ ಐತಿ. ಇದು ಇಶ್ಯೂ ಕೇಳ್ತಾನೆ ಎಕ್ಸಾಮ್. ನೆಕ್ಸ್ಟ್ ಕ್ವಶನ್ ನಾ ಆ ಕ್ವಶನ್ ಕೇಳಿ ಮತ್ತೆ ನಾ ಆಪ್ಷನ್ ಕೊಡ್ತೀನಿ, ಅಲ್ಲಿವರೆಗೆ ಆನ್ಸರ್ ಹೇಳ್ಬಾರ್ದು. ಹೌದಾ, CPCB
ಇದ್ಲ ಎಸ್ಟಾಬ್ಲಿಷ್ಡ್ ಅಂಡರ್ ಹೌದಾ ಏರ್ ಆಕ್ಟ್ ಗಾಳಿ ಕಾಯ್ದೆ ಅಂತ ಬರ್ತದೆ ಒಂದು ಏರ್ ಆಕ್ಟ್ ವಾಟರ್ ಆಕ್ಟ್ ಹೌದಾ ನೆಕ್ಸ್ಟ್ ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅದಾದ್ಮೇಲೆ ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್ ಆಕ್ಟ್ ಯಾವುದು ಆಪ್ಷನ್ ಮಾಡಿ ಸಿಪಿ ಅನ್ನು ಈ ಕೆಣಿ ಯಾವ ಒಂದು ಕಾಯ್ದೆ ಮುಖಾಂತರ ಸ್ಥಾಪಿಸಲಾಗಿದೆ ಕನ್ನಡ ಗೊತ್ತಾಯ್ತು ಒಂದನೇ ಆಪ್ಷನ್ ಗಾಳಿಯ ಕಾಯ್ದೆ ಆಕ್ಚುಲಿ ಕನ್ನಡ ಆಕ್ಚುಲಿ ಏರ್ ಆಕ್ಟ್ ಅಂತ ಕರಿತಾರೆ ಇಶ್ಯೂ ಆಯ್ತು ಆಮೇಲೆ ಏರ್ ಆಕ್ಟ್ ಅಂತಾರ ಅದಕ್ಕೆ ಹೌದಾ ಕೆಳಗೆ ಇನ್ನೊಂದು ಎರಡನೇ ಆಪ್ಷನ್ ವಾಟರ್ ಆಕ್ಟ್ ನೀರು ಕಾಯ್ದೆ ಅಂತ ಬರೋದು ಒಂದು ಹೌದಾ ಹೆಂಗ್ ಬೇಕಾದಾಗ ನೀರನ್ನು ಪೊಲ್ಯೂಷನ್ ಮಾಡಂಗಿಲ್ಲ ಕೆಲವು ಕಾಯ್ದೆ ಅದಕ್ಕೆ ಹೌದಾ ನೀರು ಕಾಯ್ದೆ ಆದ್ಮೇಲೆ ವೈಲ್ಡ್ ಲೈಫ್ ಅಂದ್ರೆ ಏನಂತಾರ ಅದಕ್ಕೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಮೂರನೇ ಆಪ್ಷನ್ ನಾಲ್ಕನೇ ಪರಿಸರ ಸಂರಕ್ಷಣಾ ಕಾಯ್ದೆ ನಾಲ್ಕನೇ ಆಪ್ಷನ್ ವಾಟರ್ ಆಕ್ಟ್ ಇಸ್ ರೈಟ್ ಆನ್ಸರ್ ಇದನ್ನ ಬಹಳ ಸಲ ಎಕ್ಸಾಮ್ ಕ್ವಶನ್ ಏನು ಸಿಪಿ ವಾಟರ್ ಆಕ್ಟ್ ಯಾವಾಗ 1974 ಬರೋದು 74 ಬರೋದು ಅದು ಹೌದಾ ವಾಟರ್ ಆಕ್ಟ್ ಮತ್ತ ವಾಟರ್ ಆಕ್ಟ್ ಏರ್ ಆಕ್ಟ್ ಯಾವಾಗ ಬರೋದು 81 ವೆರಿ ಗುಡ್ 1981 ಏರ್ ಆಕ್ಟ್ ಬರ್ತೈತಿ ನಾವು ಪೊಲ್ಯೂಷನ್ ಅಂದ ತಕ್ಷಣ ನಾ ಯಾಕಿದ್ ಒತ್ತಿ ಹೇಳ್ತದೆ ಪೊಲ್ಯೂಷನ್ ಅಂದ ತಕ್ಷಣ ನಾವ್ ಏನ್ ಮಾಡಿ ಏರ್ ಆಕ್ಟ್ ಹೋಗ್ತೀವಿ ಏರ್ ಹೋಗ್ತಿಲ್ಲ ಪೊಲ್ಯೂಷನ್ ಏರ್ ಆಗೋದಿಲ್ಲ ಬಟ್ ಅದನ್ನ ಸ್ಥಾಪನೆ ಆಗಿದ್ದು ವಾಟರ್ ಆಕ್ಟ್ ಮುಖಾಂತರ ನೀರು ಕಾಯ್ದೆ ಮುಖಾಂತರ ವಾಟರ್ ಆಕ್ಟ್ 74 ಸೇಮ್ 74 ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕ್ಲೈಟ್ ಇದೆಪಿ ಏನ್ ಡಿಸ್ಕಸ್ ಮಾಡಿದ್ರೆ ನಾವು ಅದು ಫುಲ್ ಫಾರ್ಮ್ ಏನು ಸಿಪಿ ಫುಲ್ ಫಾರ್ಮ್ ಏನು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬಾಯಿ ಬೇಡ ಸುಮ್ ಕುಂಡ್ರು ಬೇಡ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸ್ಥಾಪನೆ ಐತೆ ಯಾವಾಗ 74 ಯಾವ ಆಕ್ಟ್ ಮುಖಾಂತರ ವಾಟರ್ ಆಕ್ಟ್ 1974 ನೆಕ್ಸ್ಟ್ ಆದ್ಮೇಲೆ ಏರ್ ಆಕ್ಟ್ ಯಾವಾಗ ಗೊತ್ತು 1981 ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆಕ್ಟ್ ಯಾವಾಗ ಗೊತ್ತು 1972 ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್ ಆಕ್ಟ್ ಯಾವಾಗ ಗೊತ್ತು ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್ ಆಕ್ಟ್ ಯಾವಾಗ 1986 ಆಗ ಗೊತ್ತು ರೈಟ್ 86 ಆಗ ಗೊತ್ತು ಇನ್ನೆಷ್ಟು ಮೊದಲೇ ಯಾರ ಹತ್ರ ನೋಡೋದು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆಕ್ಟ್ ಯಾವಾಗ ಗೊತ್ತು 2002 ಅಪ್ಪ ಇವೆಲ್ಲ ಗೊತ್ತಿರ್ಬೇಕಾ 2002 ರೈಟ್ ನೆಕ್ಸ್ಟ್ ಅದಾದ್ಮೇಲೆ ಇವೆಲ್ಲ ಟೈಗರ್ ಪ್ರಾಜೆಕ್ಟ್ ಇವೆಲ್ಲ ನಿಮಗೆ ಗೊತ್ತಿರೋ ವಿಚಾರ ಇವೆಲ್ಲ ಟೈಗರ್ ಪ್ರಾಜೆಕ್ಟು ಗೆಂಡಾಮೃಗ ಪ್ರಾಜೆಕ್ಟು ಈ ಸ್ನೋ ಲೆಪರ್ಡು ಲಯನ್ನು ಎಲಿಫೆಂಟ್ ಪ್ರಾಜೆಕ್ಟ್ 92 ಬರ್ತೈತಿ ಹೌದಾ ಇವೆಲ್ಲ ಬೇಸಿಕ್ ನಿಮ್ಗೆ ಗೊತ್ತಿರ್ಲೇಬೇಕು ರೈಟ್ ಇವು ಸಂಬಂಧಪಟ್ಟ ಹಂಗೆ ಎಷ್ಟು ಗೊತ್ತಿರ್ಲಿ ಈ ಕೆಲವೊಂದು ಟ್ರೋಫಿಗಳನ್ನ ಕೇಳ್ತಾನೆ ನಾವು ಡಿಸ್ಕಸ್ ಮಾಡಿದ್ವಿ ಬಟ್ ಇದನ್ನ ಡಿಸ್ಕಷನ್ ಮಾಡಿದ್ದಿಲ್ಲ ನಾವು ಎಕ್ಸಾಮ್ಗಿಂತ ಮುಂಚೆ ಯಾವ್ದು ಹೊಸ ಕೊಟ್ಟ ಕೈತಾನ್ ಟ್ರೋಫಿ ಚೆಸ್ ಅದ ನನಗೆ ಗೊತ್ತಿಲ್ಲ ಮತ್ತೆ ಕೈತಾನ್ ಟ್ರೋಫಿ ಚೆಸ್ ಹತ್ಕೊಂಡು ಹೊಸ ಟ್ರೋಫಿ ಅದೊಂದು ಕೈತಾನ್ ಟ್ರೋಫಿ ಚೆಸ್ ಇದನ್ನ ಕ್ವಶನ್ ಪೇಪರ್ ಬಿಡ್ತಾ ಗೊತ್ತಾಗತ್ತೆ ಏನೇ ಕೂಡ ಕೇಳ್ತಾನ ಅಂತೇಳಿ ಕೈತಾನ್ ಟ್ರೋಫಿ ಯಾವ್ದ್ರಿ ಚೆಸ್ ರೈಟ್ ನೆಕ್ಸ್ಟ್ ಆಗಾ ಖಾನ್ ಕಪ್ ಯಾವ್ದಕ್ಕ ಆಗಾ ಖಾನ್ ಗೋಲ್ಡ್ ಕಪ್ ಯಾವ್ದಕ್ಕ ಫುಟ್ಬಾಲ್ ಹೌದಾ ನೆಹರು ಟ್ರೋಫಿ ಅದಕ್ಕ ಫುಟ್ಬಾಲ್ ಮನೆ ಕೇಳಿದ್ ನೋಡೋದ್ನ ಯಾವ್ದು ಎಕ್ಸಾಮ್ ಕೇಳಿದ್ಲಪ್ಪಿ ಪ್ರೀ ಕೋಚಿಂಗ್ ಎಕ್ಸಾಮ್ ಅಲ್ಲಿ ಕೇಳಿದ ನೆಹರು ಟ್ರೋಫಿ ಫುಟ್ಬಾಲ್ ನೆಹರು ಕಪ್ ಅಂತ ಅದು ಇನ್ನೊಂದು ಬರ್ತೈತಿ ಅದು ಬೋಟ್ ರೇಸು ಬರ್ತೈತಿ ಕೇಳದಾಗ ಬೋಟ್ ರೇಸು ಅನ್ಬೇಕಲ್ಲ ಆಪ್ಷನ್ ಮೇಲೆ ಡಿಪೆಂಡ್ ಆಗ್ತದೆ ರೈಟ್ ನೆಕ್ಸ್ಟ್ ಥಾಮಸ್ ಕಪ್ ಅದಕ್ಕ ಯಾವ್ದಕ್ಕೆ ಥಾಮಸ್ ಕಪ್ ಅದಕ್ಕ ಬ್ಯಾಡ್ಮಿಂಟನ್ ಥಾಮಸ್ ಕಪ್ ಅದಕ್ಕೆ ಬ್ಯಾಡ್ಮಿಂಟನ್ ಡ್ಯೂರ್ಯಾಂಡ್ ಕಪ್ ಅದಕ್ಕ ಫುಟ್ಬಾಲ್ ಮತ್ತೆ ರಣಜಿ ಟ್ರೋಫಿ ಅದಕ್ಕ ಕ್ರಿಕೆಟ್ ರೈಟ್ ನೆಕ್ಸ್ಟ್ ಸಂತೋಷ್ ಟ್ರೋಫಿ ಫುಟ್ಬಾಲ್ ಆದ್ರಿ ಫುಟ್ಬಾಲ್ ನೆಕ್ಸ್ಟ್ ಈಗ ಡೇವಿಸ್ ಟ್ರೋಫಿ ಟೆನ್ನಿಸ್ ಕಪ್ ಯಾವ್ದ್ರಿ ಟೆನ್ನಿಸ್ ನೆಕ್ಸ್ಟ್ ಮತ್ತ ದೇವದರ್ ಟ್ರೋಫಿ ಟೆನ್ನಿಸ್ ಅಲ್ಲ ಕ್ರಿಕೆಟ್ ದೇವದರ್ ಟ್ರೋಫಿ ಕ್ರಿಕೆಟ್ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಕ್ರಿಕೆಟ್ ಮತ್ತೆ ದೇವದರ್ ಟ್ರೋಫಿ ಕ್ರಿಕೆಟ್ ನೆಕ್ಸ್ಟ್ ರಣಜಿ ಟ್ರೋಫಿ ಕ್ರಿಕೆಟ್ ನೆಕ್ಸ್ಟ್ ವಿಜಯ್ ಹಜಾರ್ ಟ್ರೋಫಿ ಅದು ಕ್ರಿಕೆಟ್ ನೆಕ್ಸ್ಟ್ ಕೇಳ ಒಂದ್ ಟ್ರೋಫಿ ಹೆಸರು ಹೇಳ ಪ್ರತಿಯೊಬ್ರು ಒಂದೊಂದು ಟ್ರೋಫಿ ಹೆಸರು ಹೇಳ್ರಿ ಮುಗಿದು ಗೊತ್ತು ನೆಕ್ಸ್ಟ್ ಡ್ಯೂರ್ಯಾಂಡ್ ಕಪ್ ಹೇಳಿದ್ನಲ್ಲ ಫುಟ್ಬಾಲ್ ಊಬರ್ ಕಪ್ ಇದು ಅದಕ್ಕ ಟೆನ್ನಿಸ್ ಅಲ್ಲ ಅದು ಬ್ಯಾಡ್ಮಿಂಟನ್ ಉಬರ್ ಕಪ್ ಬ್ಯಾಡ್ಮಿಂಟನ್ ಎದಕ್ರಿ ಬ್ಯಾಡ್ಮಿಂಟನ್ ನೆಕ್ಸ್ಟ್ ಕ್ವಾಶ್ ಸ್ಪೋರ್ಟ್ಸ್ ಅದೊಂದು ಅದು ಹೆಸರು ಅದು ಟ್ರೋಫಿ ಅಲ್ರಿ ಅದು ಕ್ರಿಕೆಟ್ ಅಂತೀವಲ್ಲ ಹಂಗ ಅದು ಸ್ಕ್ವಾಶ್ ಒಂದು ಆಟ ಅದು ಅದು ಟ್ರೋಫಿ ಅಲ್ಲ ಮತ್ ನೆಕ್ಸ್ಟ್ ಇರ್ಲಿ ಅಟ್ಲೀಸ್ಟ್ ಇಷ್ಟಾರ ಗೊತ್ತಿರ್ಲಪ್ಪ ಗ್ರ್ಯಾಂಡ್ ಮಾಸ್ಟರ್ ಅಂದ್ರ ಚೆಸ್ ಗ್ರ್ಯಾಂಡ್ ಸ್ಲಾಮ್ ಅಂದ್ರ ಟೆನ್ನಿಸ್ ಗ್ರ್ಯಾಂಡ್ ಪ್ರಿಕ್ಸ್ ಅಂದ್ರ
ಫಿಕ್ಸ್ ಅಂತ ಹೇಳಿದ್ನಲ್ಲ. ಯಾವ್ದ್ರಿ? ಕಾರ್ ರೇಸ್, ಗ್ರ್ಯಾಂಡ್ ಪ್ರಿಕ್ಸ್. ಗೋಲ್ಡನ್ ಸ್ಲಾಮ್ ಅಂದ್ರ ಗೋಲ್ಡನ್ ಸ್ಲಾಮ್ ಅಂದ್ರೇನ? ಹತ್ ಸಲ ಹೇಳಿ ಮತ್ತೆ ಹೇಳ ತೊಂದ್ರೆ ಮಾಡು. ಗೋಲ್ಡನ್ ಸ್ಲಾಮ್ ಅಂದ್ರೆ ಏನ್ರಿ? ಎಲ್ಲಾ 4 ಗೆಲ್ಬೇಕು. ಒಲಿಂಪಿಕ್ ಗೋಲ್ಡ್ ಗೆಲ್ಬೇಕು, ಸಿಲ್ವರ್ ಗೆಲ್ವಲ್ಲ, ಮತ್ತೆ ಗೋಲ್ಡ್ ಗೆಲ್ಬೇಕು. ಅದ ಇಯರ್ ಮತ್ತೆ ಬೇರೆ ಇಯರ್ ಅಲ್ಲ, ಅದ ಇಯರ್ ಗೆಲ್ಬೇಕು. ರೈಟ್. ಅದಕ್ಕೆ ನೆಕ್ಸ್ಟ್ ಗೋಲ್ಡನ್ ಕಪ್, ಅದು ಗೋಲ್ಡನ್ ಸ್ಲಾಮ್ ಆಯ್ತಾ. ಇನ್ನೆಷ್ಟು ಕ್ಯಾಲೆಂಡರ್ ಸ್ಲಾಮ್ ಅಂತ ಬರೋದು. ಕ್ಯಾಲೆಂಡರ್ ಸ್ಲಾಮ್ ಅಂದ್ರೆ ಆ ವರ್ಷದ 4 ಗೆಲ್ಬೇಕಷ್ಟೇ. ಬಟ್ ಟೋಕಿಯೋ ಬಿಟ್ಬಿಡ್ಬೇಕು. ಟೋಕಿಯೋ ಅಂದ್ರೆ ಒಲಿಂಪಿಕ್ ಬಿಟ್ಬಿಡ್ಬೇಕ. ಒಲಿಂಪಿಕ್ ಬಿಟ್ಬಿಡ್ಬೇಕ. ಆ ವರ್ಷ ಎಲ್ಲಾ ಗೆದ್ರೆ ಕ್ಯಾಲೆಂಡರ್ ಸ್ಲಾಮ್ ಅಂತ ಕರೀತಾರ. ಹಾ, ತನ್ನ ಜೀವಿತಾವಧಿಲೇ ಒಂದ್ ಎಲ್ಲಾ ಗೆಲ್ಬೇಕು, ಮತ್ತೆ ಒಂದು ಗೋಲ್ಡ್ ಗೆಲ್ಬೇಕು ಒಲಿಂಪಿಕ್ ಅಲ್ಲಿ. ಅದಕ್ಕೆ ಅಂತ ಕರೀತಾರ. ಅದು ಹಾ ವರ್ಡ್ ಐತಲ್ಲ, ನೆನಪ ಐತಿ ನೋಡೋಣ. ಆಮೇಲೆ ಚಿಕ್ಕ ಬೇಟಗನ ನೋಡಿಲಿ. ಸ್ಲಾಮ್ ಡಂಕ್. ಸ್ಲಾಮ್ ಡಂಕ್ ಅಂತ ಇದನ್ನ ಯಾವ ಸ್ಪೋರ್ಟ್ಸ್ ಆಗಿ ಬಳಸ್ತಾರ? ಒಂದೇ ಆಪ್ಷನ್ ಕ್ರಿಕೆಟ್, ಹಾಕಿ, ಬಾಸ್ಕೆಟ್ಬಾಲ್, ಬೇಸ್ಬಾಲ್. ಸ್ಲಾಮ್ ಡಂಕ್ ವರ್ಡ್ ಯೂಸ್ ಮಾಡ್ತಾರ, ಕೆಲವು ವರ್ಡ್ಗಳನ್ನ ಯೂಸ್ ಮಾಡ್ತಾರ. ಅವ್ನು ಕೇಳ್ತಾನ ಸ್ಲಾಮ್ ಡಂಕ್ ಅಂತ ಯಾವ್ದ್ರಾಗ, ಎಲ್ಲಿ, ಯಾರು? ಬೇಸ್ಬಾಲ, ಬಾಸ್ಕೆಟ್ಬಾಲ್ ಅಪ್ಪಿ, ಬಾಸ್ಕೆಟ್ಬಾಲ್. ಸ್ಲಾಮ್ ಡಂಕ್ ಒಂದು ವರ್ಡ್ ಯೂಸ್ ಮಾಡ್ತಾರತ್ತ ಆ ಬಾಸ್ಕೆಟ್ಬಾಲ್ ನಾಗ. ಆಪ್ಷನ್ ಕೊಡ್ರ ನೀವು ನೋಡಿ. ಹಿಂಗ್ ಕೇಳ್ತಾನ ನೋಡು, ಏನ್ ಮಾಡವ? ಮತ್ತೆ ಯಾವ ವರ್ಡ್ಗಳನ್ನ ಯೂಸ್ ಮಾಡ್ತಾರಲ್ಲ ಬೇರೆ ಬೇರೆ. ಡ್ರಿಬ್ಲಿಂಗ್ ಎಲ್ಲಿ ಅಂದ್ರೆ ಬಾಸ್ಕೆಟ್ಬಾಲ್, ಡ್ರಿಬ್ಲಿಂಗ್. ಮತ್ತೆ ಈ ಕೆಲವೊಂದು ಕಬಡ್ಡಿಯಾಗ ಗಿಬಡ್ಡಿಯಾಗ ಯೂಸ್ ಮಾಡ್ತಾರ ಮನೆ. ಕ್ರಿಕೆಟ್ ನಕಲ್ ಬಾಲ್. ಹಾ, ಇವನ್ನೆಲ್ಲ ಒಂದು ನೀವು GK ಬುಕ್ ನಾಗೆಲ್ಲ ಒಂದು ಲಿಸ್ಟ್ ಕೊಟ್ಟಿರ್ತಾನ. ಒಂದ್ಸಲ ಬಾಯ್ ಹೊಡಿರಿ ಅವನ್ನೆಲ್ಲ ಕುತ್ಕೊಂಡು. ಅಟ್ಲಿ ಇಂಪಾರ್ಟೆಂಟ್ ಇಲ್ಲಿ ಕ್ವಶನ್ ಕೇಳ ಅದಕ್ಕೆ ಹೇಳಾಕೈತೀನಿ. ರೈಟ್, ಆ ತರ ಕ್ವಶನ್ ಕೇಳ್ತಾನ. ಮತ್ತೆ ಇನ್ನೊಂದು ಫ್ರಿಜ್ ಲೇಟ್ ಮಾಡಿ ಬರೋಣ ಒಬ್ಬನ ಔಟ್ ಕೊಟ್ಟರು ನೋಡಿ ಮಣ್ಣಿ ರೀಸೆಂಟ್ ಆಗಿ ಯಾವ್ದೋ ಎಕ್ಸಾಮ್ ಇದರಲ್ಲಿ. ಅದನ್ನ ಯಾರತ್ರ ಕ್ವಶನ್ ಕೇಳಿದ್ರಿ ಅಂದ್ರೆ ಲೇಟ್ ಆತ, ಒಬ್ಬ ಔಟ್ ಆದ ತಕ್ಷಣ ಬೇಗ ಬರ್ಬೇಕಾ? ಏಂಜಲೋ ಮ್ಯಾಥೋಸ್ ಅಲ್ಲ, ಮ್ಯಾಥೋಸ್. ಅವ್ನು ಔಟ್ ಅಂದ್ ಎಕ್ಸಾಮ್ ಕ್ವಶನ್ ಕೇಳಿದಪ್ಪಿ. ಬಾಂಗ್ಲಾದೇಶ ಅವನ ಏಂಜಲೋ ಮ್ಯಾಥ್ಯೂಸ್ ಬಾಂಗ್ಲಾದೇಶ ಆಡಕತ್ತಿದ್ದ. ಅದನ್ನ ಹಂಗ ಔಟ್ ಕೊಟ್ಟಿರ್ತಕ್ಕಂಥ ಮಣ್ಣಿ ಇತ್ತೀಚೆಗೆ ಕೊಟ್ಟಿಲ್ಲ. ಹಿಸ್ಟ್ರಿದಾಗ ಫಸ್ಟ್ ಟೈಮ್ ಅದ ಹಂಗ ಮಾಡಿದ, ಇತಿಹಾಸದಾಗ ಫಸ್ಟ್ ಟೈಮ್ ಅದ. ಅದ್ರ ಕೇಳಿದ ಕ್ವಶನ್ ಕೇಳಿದ ಯಾರು ಅಂತ ಹಂಗ ಮಾಡಿದ ಏಂಜಲೋ ಮ್ಯಾಥ್ಯೂಸ್. ಹೌದಾ? ಅವ್ ಯಾವ್ದು ಶ್ರೀಲಂಕಾದವ ಬಾಂಗ್ಲಾದೇಶ ಆಡಕತ್ತಿದ್ದ ಏಂಜಲೋ ಮ್ಯಾಥ್ಯೂಸ್. ಅಂದ್ರೆ ಬರ್ಬೇಕ, ಔಟ್ ಆದ ತಕ್ಷಣ ಬೇಗ ಬರ್ಬೇಕು, ಲೇಟ್ ಮಾಡಬಾರ್ದು. ಲೇಟ್ ಮಾಡಿದ್ರೆ ಅಲ್ಲಿ ಔಟ್ ಕೊಟ್ಬಿಡು ಅಂತ ಹೋಗ್ಬಿಟ್ಟು ನಾವು. ರೈಟ್, ಹಂಗ. ರೈಟ್, ಏಂಜಲೋ ಮ್ಯಾಥ್ಯೂಸ್ ಅದನ್ನ ನೆನ್ಬಿಟ್ಕೋ. ಅದಾದ್ಮೇಲೆ ಇಲ್ಲಿ ಏನ್ ಕೊಟ್ಟಾನ ಗೊತ್ತಾ ನೋಡಿ, ಹೆಂಗ್ ಕೇಳ್ತಾನ ಕ್ವಶನ್ ನೋಡಿ ಹೆಂಗಿರದ್ದು. ಈ ಕಡೆ ಸ್ಪೋರ್ಟ್ಸ್ ಗಳನ್ನ ಕೊಟ್ಟಾನ, ಈಚೆ ಕಡೆ ಅವ್ನು ಆಡೋದ್ರಿಂದ ಏನ್ ಆಕರಿತ್ತು ಕೊಟ್ಟಾನ. ಒಂದು ಕಬಡ್ಡಿ ಕೊಡ, ಜಡ್ ಕಬಡ್ಡಿ, ಪ್ರೋ ಕಬಡ್ಡಿ ಗೊತ್ತಾ? ಪ್ರೋ ಕಬಡ್ಡಿ, ಕಬಡ್ಡಿ ಆಡೋದ್ರ ನಿನಗೆ ಏನಾಗದ ಶಕ್ತಿ ಮತ್ತು ಸ್ಥಿರ ಯೋಜನೆ ಬರೋದತ್ತು ಬಾಡಿ ಒಳಗಡೆ. ಕಬಡ್ಡಿ ಆಡೋದು ಬರೋದನ ಆಡ್ರೆ ಗೊತ್ತಾಗತ್ತೆ ನಿನಗೆ, ಆಡೇ ಇಲ್ಲ ನೀನ. ಶಕ್ತಿ ಬರೋದು ಕಬಡ್ಡಿ ಆಡ್ಬೇಕು ಯಾವಾಗಲೂ. ಹೌದಾ? ಕಬಡ್ಡಿ ಆಡ್ಬೇಕು ನೋಡ. ಅಲ್ಲಿ ಕಬಡ್ಡಿ ಆಡೋದ್ರಿಂದ ಒಂದು ಉಸಿರಾಟದ ಇದಾಗುತ್ತೆ ಬಾಡಿಗೆ. ಹೌದಾ? ಹಂಗೆಲ್ಲ ಕಬಡ್ಡಿ ನಾವ ಕ್ರಿಯೇಟ್ ಮಾಡ್ಕೋದ್ರಿ. ಕಬಡ್ಡಿ ಆದ್ರೆ ಶಕ್ತಿ ಬರೋದು ಒಂದು. ಮಲ್ಲ ಕಂಬ ಆಡೋದ್ರಿಂದ ಏನಾಗತಿ? ಏರೋಬಿಕ್ಸ್ ಮತ್ತು ಕುಸ್ತಿ ಹತ್ತದ. ಕರೆಕ್ಟ್ ಅದು ಏರೋಬಿಕ್ಸ್. ಏರೋಬಿಕ್ಸ್ ಅಂದ್ರೆ ಗೊತ್ತಾ ನಿಮ್ಗ? ಏರೋಬಿಕ್ಸ್ ಅಂದ್ರೆ ಏನಪ್ಪಿ? ಏರೋಬಿಕ್ಸ್ ಅಂದ್ರೆ ಯಾರಕ್ಕೆ ಹಂಗ ಕ್ಯೂರಿಯಾಸಿಟಿಗೆ ಗಾಳಿಯಲ್ಲಿ ಆಡ ಜೋಲ್ ಹೇಳ್ಬೇಕು. ನೋಡ, ಏರೋಬಿಕ್ಸ್ ಅಂದ್ರ ಸೌಂಡ್ ಹಚ್ಚುದ. ಸೌಂಡ್ ಹಚ್ಚಿ ಎಕ್ಸರ್ಸೈಸ್ ಮಾಡ್ತೀವಿ ಗೊತ್ತಾ? ಎಕ್ಸರ್ಸೈಸ್ ಡ್ಯಾನ್ಸ್ ಮಾಡ್ಕೋತಾನೆ ಎಕ್ಸರ್ಸೈಸ್ ಮಾಡೋದಾಗ ಏರೋಬಿಕ್ಸ್ ಅಂತ ಸೌಂಡ್ ಹಚ್ಚಿರ್ತಾರ. ಮತ್ತ ಏರೋಬಿಕ್ಸ್ ಅಂದ್ರೆ ಸೌಂಡ್ ಹಚ್ಚಿರ್ತಾರ. ಅವಾಗ ನಾವು ಏನಪ್ಪಾ ಅಂದ್ರೆ ಆ ಸೌಂಡ್ನಾಗ ಎಕ್ಸರ್ಸೈಸ್ ಮಾಡೋದು, ಜಂಪಿಂಗು. ಎಕ್ಸರ್ಸೈಸ್ ಜೊತೆ ಡ್ಯಾನ್ಸ್ ಮಾಡ್ದಂಗ್ರಿ ಏರೋಬಿಕ್ಸ್ ಅಂದ್ರೆ. ಹೌದಾ? ಅದು ಏರೋಬಿಕ್ಸ್. ಅದು ನೀವು ಇದ್ರ ಸರ್ಚ್ ಮಾಡಿ ಗೊತ್ತಾಗುತ್ತೆ ಗೂಗಲ್ದಾಗ. ಇದ್ರ ನೆಕ್ಸ್ಟ್ ಘಟಕ ಅಂತ ಕೂಡ ಘಟಕ ಯಾವ್ದಕ್ಕದು? ಗುಳಿಗೆ ಕಾಳಗ. ಹೌದಾ? ನೆಕ್ಸ್ಟ್ ಇದಕ್ಕೆ ಆಪ್ಷನ್ ಏನ್ ಕೊಟ್ಟನಪ್ಪಿ? A-D ತಪ್ಪನ? ರೈಟ್, ನೋಡ್ಕೇಳಿ. ಘಟಕ ಅಂದ್ರೆ ಗುಳಿಗೆ ಕಾಳ ಕರೆಕ್ಟು, ಬಟ್ ರಿಪೀಟ್ ಆಗಂಗಿಲ್ವಾ? ಗೊತ್ತಿಲ್ಲ ಹಂಗೆ. ಅಟ್ಯಾಪಟ್ಯ ಅಂತ ನೋಡ್ರಿ. ಬೌದ್ಧಿಕ ಸಾಮರ್ಥ್ಯ ಪ್ರದರ್ಶನ ಅಂತ ಕೊಡೋಣ ಇಲ್ಲಿ. ಅಟ್ಯಾಪಟ್ಯ ಖೋಖೋನಾ? ನನ್ನ ಫೇವ್ರೇಟ್ ಗೇಮ್ ಅದು. ಖೋಖೋ ಇಸ್ ಮೈ ಫೇವ್ರೇಟ್ ಗೇಮ್ ಆಕ್ಚುಲಿ.
ನಾವು ಇತರ ತಕ ಆಡಿ ಬಂದಿದ್ದು ತಾಲೂಕು ಅವಾಗೆಲ್ಲ ಆಡಿದ್ರು ಸ್ಕೂಲಲ್ಲಿ. ಫೇವ್ರೇಟ್ ಗೇಮ್ ಚೆನ್ನಾಗಿ ಖೋಖೋ ಇದೆ ಮೈ ಫೇವ್ರೇಟ್ ಗೇಮ್ ಆಕ್ಚುಲಿ. ಅವಾಗ ಆಡಿದ್ದು ಬಟ್ ಈಗ ಬಿಟ್ಟಿವಿ. ಸ್ಕೂಲ್ ಇದ್ದಾಗ ಆಟ್ಯ ಪಾಟ್ಯ ಆತ್ ನೋಡು, ಅದು ಖೋಖೋ ಇವಾಗ ಗೊತ್ತಾಗಿತ್ತು ನನಗೆ ಹಿಂಗಂತ ಇರುತ್ತೆ. ಬೌದ್ಧಿಕ ಸಾಮರ್ಥ್ಯ ಅಲ್ಲಿದು. ಆಟ್ಯ ಪಾಟ್ಯಲ್ಲಿ ಬೌದ್ಧಿಕ ಸಾಮರ್ಥ್ಯ ಇದು ತಲೆ ಮಾಟ ಹೋಗ್ತದೆ ಅಲ್ಲಿ. ಹೌದಾ ಮತ್ತೆ ಖೋಖೋ ಅಂದ್ರಲ್ಲ ಮರ. ಹಾ ಮತ್ತೆ ಯಾರೋ ಖೋಖೋ ನೀವು ಅಂದ್ರೆ ನಾ ಅಂದಿಲ್ಲ ಮತ್ತ ಅರೆ ಗೇಮ್ ಅನ್ನೋದ. ಹಾ ಆಟ್ಯ ಪಾಟ್ಯ ಆತ್ ನೋಡಪ್ಪ. ಖೋಖೋ ಅಲ್ಲಿದು ಗೊತ್ತಿರ್ಲಿ. ಗ್ರಾಮೀಣ ಬಟ್ ಇನ್ನು ಸ್ಕೂಲ್ ಅದ ಆಟ್ಯ ಆಟ್ಯ ಪಾಟ್ಯ ನೋಡಪ್ಪ ಅದೇನೋ ಗೊತ್ತಿಲ್ಲ. ಓಕೆ ಇನ್ನೊಂದ್ ಸ್ವಲ್ಪ ಹೇಳ. ಇನ್ನೊಂದು 5 ನಿಮಿಷ ಅಷ್ಟೇ ಮುಗಿಸ್ಬಿಡೋಣ. ಅದ ನಿಮ್ಗೂ ಬೋರ್ ಆಗಿದ್ ಪಾಪ. ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ರಿ. ಏನ್ ಗೊತ್ತಾ, ಈ ಬಯೋಸ್ಫಿಯರ್ ರಿಸರ್ವ್ ಮೇಲೆ ಏನ್ ಬಯೋಸ್ಫಿಯರ್ ಕನ್ನಡದಾಗ ಜೀವ ವೈವಿಧ್ಯದ ತಾಣಗಳು, ಜೀವ ವೈವಿಧ್ಯ ಮೀಸಲು ತಾಣಗಳು ಹಿಂಗ ಬರ್ತದ. ಹಾ ಇದು ಕಾಣುತ್ತೆ ಅದು. ಅದಕ್ಕೆ ಏನೋ ಅಂತಿದ್ರು ಅದಕ್ಕ ಅದಕ್ಕೇನೋ ನೋಡ್ರಿ ಅದಕ್ಕ ಸರ್ದಿನ ಏನೋ ಅಂತಿದ್ರು ಅದಕ್ಕ. ಹಾ ಅದೇನೋ ಒಂದೊಂದ್ ಊರಲ್ಲಿ ಬೇರೆ ಬೇರೆ ಕರೀತಾರೆ ನೋಡು. ಅದು ಎಲ್ಲಿ ಇದು ಪೇಪರ್ ಎಲ್ಲಿ ಎಲೆ ಕ್ವಶನ್ ಅಂತ. ಹಾ ಉಪ್ಪು ಕೊಡುದು ಅದ ಉಪ್ಪು ಕೊಡ್ ನೋಡೋದು. ಹಾ ಕೇಳ ಈಗ ಕೇಳ ಬಿಡ. ಬಯೋಸ್ಫಿಯರ್ ರಿಸರ್ವ್ಸ್ ನೋಡ್ಬೇಕಾಯ್ತು. ಬಯೋಸ್ಫಿಯರ್ ರಿಸರ್ವ್ ಅಂದ್ರೆ ಜೀವ ಅದ್ರ ಮೇಲೆ ಕ್ವಶನ್ ಐತ್ರಿ ಇಲ್ಲಿ ಒಂದಿಷ್ಟು ಬರೀ ಕ್ಯಾನ್ ರೈಟ್. ಅವನು ಸ್ವಲ್ಪ ಎಲ್ಲ ಡಿಸೈಡ್ ಮಾಡಿ ಬಿಟ್ಬಿಡೋಣ ರೈಟ್. ಹಂಗ್ ಬಿಡ್ಸಾಕ ಒಂದು 15 ನಿಮಿಷ ಬೇಕಾ ಮತ್ತ ಅಲ್ಲಿ 15 ನಿಮಿಷ ಕೊಂಡ್ಬೇಕು ನೀ ಅದನ್ನ ಮುಗಿಸಿ ಬಿಟ್ಬಿಡೋಣ. ಬಯೋಸ್ಫಿಯರ್ ರಿಸರ್ವ್ ಅನ್ನ ಘೋಷಣೆ ಮಾಡುವಂತ ಸಂಸ್ಥೆ ಯಾವುದು? ಆಕ್ಷನ್ ಕೊಡ್ಲಿ. ಯುನೆಸ್ಕೋ, ವಿಶ್ವಸಂಸ್ಥೆ, ಮತ್ತೇನಪ್ಪ ಅಂದ್ರೆ WTO, ಈ ಮೇಲೆ ಯಾವ್ದಲ್ಲ. ಯುನೆಸ್ಕೋ ಇದೆ ರೈಟ್ ಆನ್ಸರ್. ಮ್ಯಾಪ್ ಲಿಸ್ಟ್ ಕೊಡ್ತಾ ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಅಂತ ಬರ್ತಾವ. ಮ್ಯಾಪ್ ಲಿಸ್ಟ್ ಇದನ್ನ ಎಲ್ಲಾ ಎಕ್ಸಾಮ್ಗೆ ಈ ಸಂಸ್ಥೆ ಯಾವತ್ತು ಕ್ವಶನ್ ಕೇಳ್ರಿ. ಹೌದಾ ಬಯೋಸ್ಫಿಯರ್ ರಿಸರ್ವ್ ಸಂಬಂಧಪಡೋದು ಈಗಿನ ಯಾವ ಸಂಸ್ಥೆ? ಯುನೆಸ್ಕೋ, ಯುನೈಟೆಡ್ ನೇಷನ್ ಚಿಲ್ಡ್ರನ್ ಸಂಬಂಧಪಟ್ಟು ನೋಡೋದು ಯುನೆಸ್ಕೋ ಅಂತ ಬರೋದು. ಸೈಂಟಿಫಿಕ್ ಅಂಡ್ ಕಲ್ಚರಲ್ ಹಂಗೆಲ್ಲ ಬರೋದೇ ಗೊತ್ತಿರಲ್ಲ ರೈಟ್. ಯುನೆಸ್ಕೋದವ್ರು ಘೋಷಣೆ ಮಾಡ್ತಾರೆ. ಈ ಬಯೋಸ್ಫಿಯರ್ ರಿಸರ್ವ್ ಅಲ್ಲಿ ನಾ ಹೇಳ್ತಿರೋದು UPSC ಫಿಲ್ಮ್ಸ್ ಕ್ವಶನ್. ಬಯೋಸ್ಫಿಯರ್ ರಿಸರ್ವ್ 3 ಭಾಗ ಆಗಿ ನಾವು ಮಾಡ್ತೀವಿ, 3 ಭಾಗ ಮಾಡ್ತೀವಿ ಹೌದಾ. ಒಂದೇದು ಯಾವ್ದು ನಡಕಿರ್ತಕ್ಕಂಥ ಯಾವ್ದು? ಕೋರ್. ಅದಾದ್ಮೇಲೆ ಬಫರ್, ಅದಾದ್ಮೇಲೆ ಹೊರಗಿಂದು ಟ್ರಾನ್ಸಿಷನ್ ಜೋನ್. CBT ನಮ್ಗೆ CBT ಸಿಟಿ ಬಸ್ ಸ್ಟಾಪ್. ಹೌದಾ ಸಿಟಿ ಬಸ್ ಸ್ಟಾಪ್ ಅಲ್ಲ. C ಅಂದ್ರೆ ಕೋರ್, B ಅಂದ್ರೆ ಬಫರ್, T ಅಂದ್ರೆ ಟ್ರಾನ್ಸಿಷನ್. ಅಂದ್ರೆ ಗೋಲ್ ಮಾಡಿ ಕೇಳಿ. ಒಂದು ಏನ್ ಗೊತ್ತಾ ಹಂಗಂದ್ರೆ ಟಾಪಿಕ್ ಒಂದು ಕಾಡು ಪ್ರದೇಶವನ್ನ ಡಿವೈಡ್ ಮಾಡ್ತಾರೆ. ನಡಬೇಕಿರ್ತಕ್ಕಂಥ ಪ್ಲೇಸ್ ಅನ್ನ ಕೋರ್ ಅಂತ ಕರೀತಾರೆ. ಆತರ ಅಕ್ಕಪಕ್ಕ ಇರ್ತಕ್ಕಂಥ ಪ್ರದೇಶವನ್ನ ಬಫರ್ ಅಂತ ಕರೀತಾರೆ. ಹೊರಗಡೆ ಇರ್ತಕ್ಕಂಥ ಪ್ರದೇಶವನ್ನ ಟ್ರಾನ್ಸಿಷನ್ ಅಂತ ಕರೀತಾರೆ. ಇಲ್ಲಿ ಏನ್ ಕೇಳ್ತಾನೆ ಗೊತ್ತಾ, ಇವನ್ನ ಡಿವೈಡ್ ಮಾಡ್ತಾರೆ ಹಿಂಗ ಬಯೋಸ್ಫಿಯರ್ ರಿಸರ್ವ್ ಅನ್ನ. ನೆಕ್ಸ್ಟ್ ಆದ್ಮೇಲೆ ಈ ಬಯೋಸ್ಫಿಯರ್ ಇದರಲ್ಲಿ ಪ್ರವಾಸಿಗರಿಗೆ ಯಾವ ಒಂದು ಸ್ಥಳದಲ್ಲಿ ಅವಕಾಶ ಐತೆ ಅಂತ ಕೇಳ್ತಾನೆ. ಯಾವ್ದೇ ಟ್ರಾನ್ಸಿಷನ್ ಜೋನ್. ಮತ್ ನೆಕ್ಸ್ಟ್ ಬುಡಕಟ್ಟು ಜನಾಂಗ ಇರ್ತಾರೆ ಕಾಡ್ನ್ಯಾಗ. ಬುಡಕಟ್ಟು ಜನಾಂಗರು ಮಣಿಗಳನ್ನ ಕಟ್ಕೋಬಹುದು. ಈಗೇನು ಯಾವ ಒಂದು ಭಾಗದಲ್ಲಿ ಬುಡಕಟ್ಟು ಜನಾಂಗದವರು ಮಣಿಗಳನ್ನ ಕಟ್ಕೊಂಡು ವಾಸಸ್ಥಾನ ಮಾಡಬಹುದು ಕೇಳ್ತಾನೆ ಟ್ರಾನ್ಸಿಷನ್ ಜೋನ್ದಾಗ ರೀ. ಬಟ್ ಬುಡಕಟ್ಟು ಜನಾಂಗರ ಮಾತ್ರ ಅವಕಾಶ ಐತೆ. ನೀವು ಹೋಗಿರ್ತಿಲ್ಲ ಪ್ರವಾಸಿಗರ ನಿನ್ನ ಹೋರಾಕ ಅವಕಾಶ ಇಲ್ಲ, ಮಣಿ ಕಟ್ಕೋತ ಬಿಡಂಗಿಲ್ಲ. ಸೊ ಬಂದ್ಬಿಡ್ಬೇಕು ನೋಡಿ ರೈಟ್. ಓನ್ಲಿ ಬುಡಕಟ್ಟು ಜನಾಂಗದವ್ರಿಗೆ ಮಾತ್ರ ಅವಕಾಶ ಐತೆ ಟ್ರಾನ್ಸಿಷನ್ ಜೋನ್ದಲ್ಲಿ. ಇನ್ನು ನೆಕ್ಸ್ಟ್ ಈಗೇನು ಯಾವ ಒಂದು ಪರಿಸರದಲ್ಲಿ ಒಟ್ಟು ಹೋಗಕ್ ಅವಕಾಶ ಇಲ್ಲ ಅಂತ ಕೇಳಿದ್ರೆ ಕೋರ್ ಜೋನ್. ಅಲ್ಲಿ ವೈಲ್ಡ್ ಲೈಫ್ ಜಾಸ್ತಿ ಇರ್ತಾವ್ರಿ ಕೋರ್ ಜೋನ್. ಇನ್ನು ಕೆಲವೊಬ್ರು ಈ ಮೆಡಿಕಲ್ ಅಂದ್ರೆ ರಿಸರ್ಚ್ ಮಾಡೋರು, ಸಂಶೋಧಕರು,
ಮತ್ತೆ ಅವನ್ನ ಕೌಂಟ್ ಮಾಡೋರು, ಸೆನ್ಸಸ್ ಮಾಡೋರು ಇರ್ತಾರಲ್ಲ. ಸೊ ರಿಸರ್ಚರ್ಸ್ ಅಂದ್ರೆ ಅವ್ರಿಗೆ ಅವಕಾಶ ಇತ್ತಪ್ಪ ಅಂದ್ರೆ ಈ ಬಫರ್ ಜೋನ್ ಮಟ್ಟ ಹೋಗ್ಬೋದು. ಕೋರ್ ಜೋನ್ ಹೋಗಕ್ಕೆ ಅವಕಾಶ ಇಲ್ಲ. ಗೊತ್ತಾಗ್ತದೆ, ಕ್ಲಾರಿಟಿ ಐತಿ. ಓಕೆ, ಇನ್ನು ನೆಕ್ಸ್ಟ್ ಅಪ್ಪಿ ಹೆಂಗ್ ಕ್ವಶನ್ ಕೇಳಿ ಗೊತ್ತಾ? ಇದೇಗ ಇದ್ರ ಆಮೇಲೆ ಬರ್ತೀನಿ. ಇದಕ್ಕ ಈ ಎಂಜೈಮ್ಸ್ ಮತ್ತು ಪ್ರೋಟೀನ್ಸ್ ಅಂತ ಮಾತಾಡಿದ್ವಿ ನಾವು. ಆಲ್ ಪ್ರೋಟೀನ್ಸ್ ಆರ್ ಎಂಜೈಮ್ಸ್ ಹಿಂಗೇನು ಕೇಳಿದನ್ ಸ್ಟೇಟ್ಮೆಂಟ್ ಕೇಳಿದ್ರಿ. ಆಮೇಲೆ ಇದಕ್ಕೆ ಬರ್ತಾನ ಅದಕ್ಕೆ. ಹೌದಾ? ಆಲ್ ಪ್ರೋಟೀನ್ಸ್ ಆರ್ ಎಂಜೈಮ್ಸ್ ಬಟ್ ಆಲ್ ಎಂಜೈಮ್ಸ್ ಆರ್ ನಾಟ್ ಪ್ರೋಟೀನ್ಸ್. ಕರೆಕ್ಟ್ ಅದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಹೌದಾ? ನೋಡೋದು ಚೆಕ್ ಮಾಡು. ಆಲ್ ಪ್ರೋಟೀನ್ಸ್ ಆರ್ ಎಂಜೈಮ್ಸ್ ಬಟ್ ಆಲ್ ಎಂಜೈಮ್ಸ್ ಆರ್ ನಾಟ್ ಪ್ರೋಟೀನ್ಸ್ ಅಂತ ಸ್ಟೇಟ್ಮೆಂಟ್ ಇದೆ. ಹೌದಾ? ಹಂಗ ಇಲ್ಲಿ ನ್ಯಾಷನಲ್ ಪಾರ್ಕ್ಸ್ ಮತ್ತು ಬಯೋಸ್ಫಿಯರ್ ರಿಸರ್ವ್ ಅಂತ ಬರ್ತಾವ. ಹೌದಾ? ಬಟ್ ಆಲ್ ಬಯೋಸ್ಫಿಯರ್ ರಿಸರ್ವ್ಸ್ ಎಲ್ಲ ಏನ್ 18 ಅದಾವಲ್ಲ ಈಗ. ಎಷ್ಟು 18 ಅದಾವಲ್ಲ? 18 ಬಯೋಸ್ಫಿಯರ್ ಅದಾವಲ್ಲ. ಈ 18 ಬಯೋಸ್ಫಿಯರ್ ರಿಸರ್ವ್ಸ್ ಗಳು ನ್ಯಾಷನಲ್ ಪಾರ್ಕ್ ರೀ. ಆದ್ರೆ ಈ ಎಲ್ಲಾ ನ್ಯಾಷನಲ್ ಪಾರ್ಕ್ಸ್ ಗಳು ನಾಟ್ ಬಯೋಸ್ಫಿಯರ್ ರಿಸರ್ವ್. ಒಪ್ಕೋತೀವಿ? ಇದನ್ನ ಸ್ಟೇಟ್ಮೆಂಟ್ ಕೇಳ್ತಾನೆ ಎಕ್ಸಾಮ್ ನಡು ಹೋಗ್ಲಿ. ಯಾಕಂತ ಕೇಳಿ, ಬಯೋಸ್ಫಿಯರ್ ನ್ಯಾಷನಲ್ ಪಾರ್ಕ್ಸ್ ಗಳು ಜಾಸ್ತಿ 111 ಅದಾವು. 117 ಅದಾವು. 107 ಅಲ್ಲ, 107 ನ್ಯಾಷನಲ್ ಪಾರ್ಕ್ಸ್ ಅದಾವ. ಬಟ್ ಬಯೋಸ್ಫಿಯರ್ ರಿಸರ್ವ್ ಎಷ್ಟು ಅದಾವು? 18 ಅದಾವ. ಅದಕ್ಕೋಸ್ಕರ ಆಲ್ ಬಯೋಸ್ಫಿಯರ್ ರಿಸರ್ವ್ಸ್ ಆರ್ ನ್ಯಾಷನಲ್ ಪಾರ್ಕ್ಸ್ ಬಟ್ ನಾಟ್ ಆಲ್ ನ್ಯಾಷನಲ್ ಪಾರ್ಕ್ಸ್ ಆರ್ ಬಯೋಸ್ಫಿಯರ್ ರಿಸರ್ವ್. ಸ್ಟೇಟ್ಮೆಂಟ್ ಕ್ಲಾರಿಟಿ ಐತಿ? ಸ್ಟೇಟ್ಮೆಂಟ್ ಕ್ಲಾರಿಟಿ ಇದೆ. ಇದನ್ನ ತಗೋ. ಇನ್ನು ನೆಕ್ಸ್ಟ್ ಈ ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಬಂದಾಗ ಆ ಸಂಸ್ಥೆ ಯುನೆಸ್ಕೋ ಅಂತ ಬರ್ತದೆ. ಈ ಪ್ರೊಸೆಸ್ ಎಷ್ಟು ಬಯೋಸ್ಫಿಯರ್ ರಿಸರ್ವ್ ನಮ್ಮಲ್ಲಿ? 18 ಅದಾವ. ಹೌದಾ? ನಮ್ಮ ಭಾರತದ ಬರ್ತೀನಿ ನಿಮ್ಗೆ ನಾವು ಬರ್ತೀನಿ. ಯಾವ ನಿಮ್ ಟ್ರಿಕ್ಸ್ ಇನ್ನೆಲ್ಲ ಹೇಳ್ತೀನಿ ನಾವು ಹೆಂಗ್ ತಗೋತೇಳಿ. ಹೌದಾ? ಟೋಟಲ್ 18 ಅದಾವ. 18ರ ಮೊದಲು ಯಾವುದು? ನೀಲಗಿರಿ. ವೆರಿ ಗುಡ್. ಯಾವ್ದು? ನೀಲಗಿರಿ. 1986 1986 ಘೋಷಣೆ ಮಾಡ್ತಾರ. ಅದು ಫಸ್ಟ್ ಪೈಲ ಬಯೋಸ್ಫಿಯರ್ ರಿಸರ್ವ್ ನೀಲಗಿರಿ, ತಮಿಳುನಾಡು, ಕೇರಳ, ಕರ್ನಾಟಕ. ಅತಿ ದೊಡ್ಡ ಬಯೋಸ್ಫಿಯರ್ ರಿಸರ್ವ್ ಯಾವುದು? ರನ್ ಆಫ್ ಕಚ್, ಗುಜರಾತ್. ರೈಟ್. ಅತಿ ಚಿಕ್ಕದ ಯಾವ್ದಪ್ಪ ಅಂದ್ರೆ, ಇನ್ನ ಸರ್ಚ್ ಮಾಡಿಲ್ಲ ಸರ್, ಸರ್ಚ್ ಮಾಡಿ ಆಮೇಲೆ ಅಂದ್ರೆ. ಹೌದಾ? ದಿಬ್ರು ಸೈಕೋವಾ, ಆಸಾಂ. ಯಾವ್ದ್ರಿ? ದಿಬ್ರು ಸೈಕೋವಾ, ಆಸಾಂ. ಅತಿ ಚಿಕ್ಕದಿದು. ಅತಿ ಚಿಕ್ಕದು ಟೈಗರ್ ರಿಸರ್ವ್ ಅಂತ ಕೇಳಿದ್ರೆ, ಟೈಗರ್ ಹುಲಿ ಸ್ಥಾನ ಬೋರ್, ಮಹಾರಾಷ್ಟ್ರ. ಬಿಡ್ರಿ, ಈಗ ಅದನ್ನ ಮತ್ತೆ ಮಿಕ್ಸ್ ಮಾಡ್ಬೇಡ್ರಿ. ಸುಮ್ಮಂಗೆ ಇದೆ. ಅತಿ ದೊಡ್ಡದಾದ್ರಿ ಬಯೋಸ್ಫಿಯರ್ ರಿಸರ್ವ್ ರನ್ ಆಫ್ ಕಚ್. ಅತಿ ಚಿಕ್ಕದ ಯಾವ್ದು? ದಿಬ್ರು ಸೈಕೋವಾ, ಆಸಾಂ. ಕ್ಲಾರಿಟಿ ಇದೆ? ನೆಕ್ಸ್ಟ್ ಕ್ವಶನ್ ನೋಡಿ ಹೆಂಗೈತಿ. ಈ ಕೆಳಗಿನ ಯಾವ ಒಂದು ಬಯೋಸ್ಫಿಯರ್ ರಿಸರ್ವ್ ಯುನೆಸ್ಕೋ ಲಿಸ್ಟ್ ಸೇರಿದ ಕೇಳ್ತಂದ್ರೆ, ಈಗ 12 ಅಂತ ಹೇಳಿದ್ರೆ ನೀವು ಆಲ್ರೆಡಿ 12ರಲ್ಲಿ ಫಸ್ಟ್ ಸೇರಿದ್ದೆ ಯಾವುದು? 12ರಲ್ಲಿ ಫಸ್ಟ್ ಸೇರಿದ್ದೆ ಯಾವುದು? ನೀಲಗಿರಿ. ಯಾವ್ದ್ರಿ? ಅದು ಸೇರಿದ ಫಸ್ಟ್ ಸೇರಿದ ಯಾವುದು? ನೀಲಗಿರಿನೇ. ಯಾವುದು? ನೀಲಗಿರಿ. ರೈಟ್. ಇಷ್ಟ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರಲಿ. ಅದಾದ್ಮೇಲೆ ಆ 18 ನೆನ್ಪಿಡ್ಬೇಕು ನೀ. ಎಕ್ಸಾಮ್ 18 ಎಕ್ಸಾಮ್ಗೆ ಯಾವ ರಾಜ್ಯದಾಗ ಕೊಂಡು ಬರುತ್ತೆ, ಎಲ್ಲಿ ಬರುತ್ತೆ ನೆನ್ಪಿಡು. 18 ಇಂಪಾರ್ಟೆಂಟ್ ರಾಜ್ಯಗಳು. ಇಲ್ಲಿ 15 ಹೊಂದಿಸಿ ಬರೀ ಅಂತೇಳಿ. ಹೌದಾ? ನಾ ಹೆಸರು ಹೇಳ್ತೀನಿ, ಅದು ಯಾವ ರಾಜ್ಯ ಹೇಳ್ಬೇಕು ನೀವು. ಬೇಕಾ ನಾ ರಾಜ್ಯ ಹೆಸರು ಹೇಳ್ತೀರಿ ನೀವು? ಎಲ್ಲರೂ ಹೇಳ್ತಾರ. ರೈಟ್. ಮ್ಯಾಗಿಂದ ಬರ್ಬೇಕು, ಮ್ಯಾಪ್ದಾಗ. ರೈಟ್, ಮ್ಯಾಗಿಂದ ಬರ್ತೀರಿ. ಜಿಮ್ ಕಾರ್ಬೆಟ್ ಬರಂಗಿಲ್ಲ. ಜಿಮ್ ಕಾರ್ಬೆಟ್ ಬಯೋಸ್ಫಿಯರ್ ರಿಸರ್ವ್ ಇಲ್ಲ, ಆಯ್ತಲ್ಲ. ಟೈಗರ್ ರಿಸರ್ವ್ ಅದು ಗೊತ್ತಿರಲಿ ನಿಮಗೆ ಮತ್ತೆ. ಹೌದಾ? ಜಿಮ್ ಕಾರ್ಬೆಟ್ ಬರಬಾರ್ದು ಯಾರು. ಟೈಗರ್ ರಿಸರ್ವ್ ಅದು. ರೈಟ್. ಒಂದಿದಪ್ಪ ಅಂದ್ರೆ ಶೀತ ಮರುಭೂಮಿ ಯಾವ್ದ್ರಿ? ಹಿಮಾಚಲ್ ಪ್ರದೇಶ್. ಶೀತ ಮರುಭೂಮಿ ಇಲ್ರಿ, ಹಿಮಾಚಲ್ ಪ್ರದೇಶ್. ರೈಟ್. ಈ ನೆಕ್ಸ್ಟ್ ಆದ್ಮೇಲೆ ಕಾಂಚನಜುಂಗ ಯಾವ್ದಾ? ಸಿಕ್ಕಿಂ. ಮಿಕ್ಸ್ ಅಲ್ಲಿ ಸೇರ್ತಕ್ಕ ಏಕೈಕ ಅದು. ಏಕೈಕ ಮಿಕ್ಸ್. ಕಾಂಚನಜುಂಗ ಸಿಕ್ಕಿಂ. ಹೌದಾ? ಯಾವ್ದಪ್ಪ ಅಂದ್ರೆ ಕನ್ಫ್ಯೂಸ್ ಆಗತ್ತೆ. ನಂದಾದೇವಿ ಉತ್ತರಾಖಂಡ್. ಕೇಳಿಲಿ. ಹೌದಾ? ಶೀತ ಮರುಭೂಮಿ ಹಿಮಾಚಲ್ ಪ್ರದೇಶ್, ನಂದಾದೇವಿ ಉತ್ತರಾಖಂಡ್, ಕಾಂಚನಜುಂಗ ಸಿಕ್ಕಿಂ. ಈ ನೆಕ್ಸ್ಟ್ ಇಲ್ಲಿ ಅರುಣಾಚಲ್ ಪ್ರದೇಶ ಬರ್ತದೆ, ನೋಕ್ರೇಕ್ ಮೇಘಾಲಯ. ಹೌದಾ? ನೆಕ್ಸ್ಟ್ ಆದ್ಮೇಲೆ ಈ ಮಾನಸ ಆಸಾಂ ದಾಖಲೆ ಬರುತ್ತೆ. ಮಾನಸ ಬಯೋಸ್ಫಿಯರ್ ರಿಸರ್ವ್ ಆಸಾಮಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಬರ್ತಲ್ಲ ಆಸಾಮಲ್ಲಿ. ಯಾವ್ದ್ರಿ?
ಕಾಜಿರಂಗ ಅಲ್ವಾ ನ್ಯಾಷನಲ್ ಪಾರ್ಕ್ ಅದು ಹೌದಾ. ನೆಕ್ಸ್ಟ್ ಅರುಣಾಚಲ ಪ್ರದೇಶ ಅಂತ ಬರ್ತಾವ್ರಿ ದಿಬ್ರು ಸೈಕೋವಾ ನೋಡ್ರಿ, ಮಾನಸ ಮತ್ತು ದಿಬ್ರು ಸೈಕೋವಾ ಅಸ್ಸಾಂ ಹೌದಾ. ನೆಕ್ಸ್ಟ್ ಅರುಣಾಚಲ ಪ್ರದೇಶ ಅಂದ್ರೆ ದಿಹಾಂಗ್ ದಿಬಾಂಗ್, ನಾವೇ ರಿವಿಷನ್ ಮಾಡ್ತೀನಿ. ದಿಹಾಂಗ್ ದಿಬಾಂಗ್ ಅರುಣಾಚಲ ಪ್ರದೇಶ. ಅದು ದಿಬ್ರು ಸೈಕೋವಾ ಮತ್ತು ಮಾನಸ ಅಸ್ಸಾಂ, ರೈಟ್. ನೋಕ್ರೇಕು ಮೇಘಾಲಯ, ಸುಂದರ್ ಬನ್ಸು ವೆಸ್ಟ್ ಬೆಂಗಾಲ್ ಹೌದಾ. ನೆಕ್ಸ್ಟ್ ಆಮೇಲೆ ಅಲ್ಲಿ ಒಡಿಸ್ಸಾ ಬರುತ್ತೆ, ಸಿಮ್ಲಿಪಾಲ್ ಒಡಿಸ್ಸಾ, ಸಿಮ್ಲಿಪಾಲು ಒಡಿಸ್ಸಾ. ನೆಕ್ಸ್ಟ್ ಆಂಧ್ರ ಪ್ರದೇಶಾಗ ಅದು ಹಿಂಗ್ ಬರೋ ಸುತ್ತ ಬರತ್ತ, ರೈಟ್. ಅದಾದ್ಮೇಲೆ ತಮಿಳ್ನಾಡದಾಗ ನೀಲಗಿರಿ, ತಮಿಳ್ನಾಡು ನೀಲಗಿರಿ. ನೆಕ್ಸ್ಟ್ ಅಣ್ಣಾಮಲೈ ಒಂದ್ ಬರುತ್ತೆ, ಅಗಸ್ತ ಮಲೆ ಕೇಳ ಹೌದಾ, ಅಗಸ್ತ ಮಲೆ ಕೇಳ, ರೈಟ್. ನೆಕ್ಸ್ಟ್ ಆದ್ಮೇಲೆ ಕರ್ನಾಟಕದಾಗ ಯಾವ್ದೈತೆ, ಕನ್ನಡ ಯಾವ್ದಿಲ್ಲ, ಮತ್ತ ಕನ್ನಡ ಯಾವ್ದಿಲ್ಲ ಹೌದಾ. ನೆಕ್ಸ್ಟ್ ಮಹಾರಾಷ್ಟ್ರದಾಗ ಯಾವ್ದು ಇಲ್ಲ ಹೌದಾ. ನೆಕ್ಸ್ಟ್ ಪನ್ನಾ ಮಧ್ಯಪ್ರದೇಶ, ಪಚಮರಿ ಮಧ್ಯಪ್ರದೇಶ್, ಅಮರಕಂಟಕ್ ಮಧ್ಯಪ್ರದೇಶ್. ಅಲ್ಲಿ 2 ರಾಜ್ಯಗಳ ಮಧ್ಯೆ ಐತೆ, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ. ನೋಡ್ರಿ, ಪನ್ನಾ, ಪಚಮರಿ, ಅಮರಕಂಟಕ್ ಮಧ್ಯಪ್ರದೇಶ ಬರ್ತಾವ ಹೌದಾ. ಅಲ್ಲೇ ಪನ್ನಾ ಪೂರ್ತಿ ಕಂಡು ಬರೋದು ಮಧ್ಯಪ್ರದೇಶದಾಗ, ರೈಟ್. ಈ ಪಚಮರಿ ಐತಿಲ್ಲ, ಅಮರಕಂಟಕು ಪೂರ್ತಿ ಕಂಡು ಬರೋದು ಮಧ್ಯಪ್ರದೇಶದಾಗ. ಪಚಮರಿ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ, ಪಚಮರಿ, ರೈಟ್. ಅದಾದ್ಮೇಲೆ ಈ ಅಂಡಮಾನ್ ನಿಕೋಬಾರ್ ಒಂದ್ ಕಂಡು ಯಾವ್ದು, ಅದ್ಯಾವ್ದಪ್ಪ ಅಂದ್ರೆ ಈ ಗ್ರೇಟ್ ನಿಕೋಬಾರ್, ಗ್ರೇಟ್ ನಿಕೋಬಾರ್, ಗ್ರೇಟ್. ಶೇಷಾಚಲಂ ಆಂಧ್ರ ಪ್ರದೇಶ, ಇದೇ ಬಿಟ್ಟು ನೋಡಿ, ಶೇಷಾಚಲಂ ಆಂಧ್ರ ಪ್ರದೇಶ್, ಶೇಷಾಚಲಂ ಆಂಧ್ರ ಪ್ರದೇಶ್ 18 ಅದವನು. ಗಲ್ಫ್ ಆಫ್ ಮನ್ನಾರ್ ತಮಿಳ್ನಾಡು ಬಿಟ್ಟು ನೋಡೋದು, ಗಲ್ಫ್ ಆಫ್ ಮನ್ನಾರ್ ತಮಿಳ್ನಾಡು. ಒಂದ್ಸಲ ಹೇಳ್ತೀರಿ, ಈಗ ಹೇಳ್ತೀರಾ? ನಾ ಹೆಸರು ಹೇಳ್ತೀನಿ, ರಾಜ್ಯ ಹೇಳಿ ಸಾಕು ಹೌದಾ. ಶೀತ ಮರುಭೂಮಿ ಹಿಮಾಚಲ ಪ್ರದೇಶ, ನಂದಾದೇವಿ ಹೌದಾ, ಕಾಜಿರಂಗ ಯಾವ್ದೇ ಸಿಕ್ಕಿಂ. ಅದಾದ್ಮೇಲೆ ದಿಬ್ರು ಸೈಕೋವಾ ಅಸ್ಸಾಂ, ಮಾನಸ ಅಸ್ಸಾಂ, ದಿಹಾಂಗ್ ದಿಬಾಂಗ್ ಅರುಣಾಚಲ ಪ್ರದೇಶ್, ನೋಕ್ರೇಕ್ ಮೇಘಾಲಯ, ಸುಂದರ್ ಬನ್ಸ್ ಶಿಮ್ಲಿಪಾಲ್, ಮತ್ತೆ ಆಂಧ್ರ ಪ್ರದೇಶ ಒಂದು ಯಾವ್ದು ಇರಲ್ಲ, ಶೇಷಾಚಲಂ ಆಂಧ್ರ ಪ್ರದೇಶ್, ಗಲ್ಫ್ ಆಫ್ ಮನ್ನಾರ್ ತಮಿಳ್ನಾಡು, ಅಗಸ್ತ ಮಲೈ ಕೇರಳ ಗಳಾಯ್ತು. ನೆಕ್ಸ್ಟ್ ನೀಲಗಿರಿ ತಮಿಳ್ನಾಡು. ನೆಕ್ಸ್ಟ್ ಇದು ಯಾವ್ದು ಪನ್ನಾ ಯಾವ್ದ್ರಿ ಮಧ್ಯಪ್ರದೇಶ್, ಗಲ್ಫ್ ಆಫ್ ಕಚ್ ಗುಜರಾತ್, ಗಲ್ಫ್ ಆಫ್ ಕಚ್ ಇಲ್ರಿ ಗುಜರಾತ್. ನೆಕ್ಸ್ಟ್ ಪಶ್ಚಿಮರಿ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ್, ಅಮರಕಂಟಕ್ ಮಧ್ಯಪ್ರದೇಶ್, ಗ್ರೇಟ್ ನಿಕೋಬಾರ್ ಅಂಡಮಾನ್ ನಿಕೋಬಾರ್. ಯಾವ್ದು ಬಿಟ್ಟೆ ಆಯ್ತಲ್ಲ, ಓಕೆ. ಇದ್ರಲ್ಲಿ ನೀವು ಯುನೆಸ್ಕೋ ಸೇರಿದ 12 ನೆನ್ಬಿಡ್ಬೇಕು. ಮತ್ ಮ್ಯಾಪ್ ಲಿಸ್ಟ್ ಅಂತ ಕರಿತೀವಿ, ಮ್ಯಾನ ಬೇಸ್ 12 ರೈಟ್. ಅವ್ನ ನೆನಪು ಉತ್ತರ ಇಲ್ಲದ ನೆನಪು ಚಲೋ, ಇಲ್ಲದ ನೆನಪು ಚಲೋ ಅಲ್ಲ ಮತ್ತ, ರೈಟ್ ಹೌದಾ. ಆರ್ಯಾವು ಈಗ ನೋಡ, ಮಧ್ಯಪ್ರದೇಶ ಏನ್ 3 ಮಾತಾಡಿದ್ರು ನಾವು, ಅಟ್ಲೀಸ್ಟ್ ಹಿಂಗ ಐಡಿಯಾ ಗೊತ್ತರ ಎಲಿಮಿನೇಟ್ ಮಾಡಕ್ ಬರ್ತೈತಿ. ಮಧ್ಯಪ್ರದೇಶ 3 ಅದಾವ, ಅವು ಯುನೆಸ್ಕೋದಾಗ ಸೇರ್ಪಡೆ ಆಗಿದಾವು 3 ಅಂದ್ರೆ ಪನ್ನಾ, ಪಶ್ಚಿಮರಿ, ಅಮರಕಂಟ 3 ಯುನೆಸ್ಕೋ ಲಿಸ್ಟ್ ಆಗದ, 3 ಅದಾವ, ರೈಟ್ ಹೌದಾ. ನೆಕ್ಸ್ಟ್ ನೀಲಗಿರಿ ಸೇರ್ಪಡೆ ಆಗಿದೆ ಹೌದಾ, ನೀಲಗಿರಿ. ನೆಕ್ಸ್ಟ್ ಗ್ರೇಟ್ ನಿಕೋಬಾರ್ ಇತ್ಲ, ಅದು ಸೇರ್ಪಡೆ ಮಾಡಿದಾರೆ, 5 ಅದು. ನೆಕ್ಸ್ಟ್ ಅಲ್ಲಿ ಮ್ಯಾಲ ಅದಲ್ಲ, ಮ್ಯಾಲಿಂದ 3 ಬರ್ಬೇಕ ಅಂದ್ರೆ ನಂದಾದೇವಿ, ಕೋಲ್ಡ್ ಡೆಸರ್ಟ್ ಮತ್ತೆ ಕಾಜಿರಂಗ. ಕಾಜಿರಂಗ ಬರ್ತ ಗೊತ್ತ, ಸಿಕ್ಕಿಂದಾಗ ಅದು ಮಿಕ್ಸ್ ಸೇರ್ಪಡೆ ಆಗೈತೆ, ಅವು 3 ಅದು, ರೈಟ್. ಏನಪ್ಪ ಹೇಳು, ಕಾಜಿರಂಗ ಅಲ್ಲ, ಅನ್ನೋದು ಕಾಂಚನಜುಂಗ. ನಾವು ಕಾಜಿರಂಗ ಕಾಂಚನಜುಂಗ ಅನ್ಬೇಕೈತಿ, ನಾ ಅದು ಸಿಕ್ಕಿಂ ಅದ, ಕಾಂಚನಜುಂಗ ಅನ್ನಕ್ ಹೋಗಿ ಕಾಜಿರಂಗ ಅನ್ನಕೈತಿ ಹೌದಾ. ಕಾಜಿರಂಗ ನೆಕ್ಸ್ಟ್ ನೀವ್ ಹೇಳ್ಬೇಕು ಆನ್ಸರ್ ಈಗ ಹೌದಾ. ಕಾಂಚನಜುಂಗ ಸಿಕ್ಕಿಂ ಆಯ್ತಾ. ಕಾಜಿರಂಗ ಯಾವ್ದಕ್ ಫೇಮಸ್, 1 ಹಾರ್ನ್ ರೈನೋಸಾರಸ್. ಯಾವ್ದ್ರಿ 1 ಹಾರ್ನ್. ಎಕ್ಸಾಮ್ ಏನ್ ಕ್ವಶನ್ ಗೊತ್ತಪ್ಪ, PSI 545 ಫಸ್ಟ್ ಎಕ್ಸಾಮ್ ನಲ್ಲಿ ರಿಪೀಟ್ ಆಗಿದ್ದಲ್ಲ, ಫಸ್ಟ್ ಎಕ್ಸಾಮ್ ಅಲ್ಲಿ. ಈ ಕೆಳಗಿನ ಯಾವ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ, ಇವತ್ತು ತೆಗೆದು ನೋಡಿ ಬೇಕಾದ್ರೆ ಈಗ ತೆಗಿಬೇಕಾದ್ರೆ ಗೂಗಲ್ ಅಲ್ಲಿ, ಈ ಕೆಳಗಿನ ಯಾವ ನ್ಯಾಷನಲ್ ಪಾರ್ಕದಲ್ಲಿ ಫಸ್ಟ್ ಪೈಲ ಭಾರತದಲ್ಲಿ ಮೊದಲ ಬಾರಿಗೆ ಸ್ಯಾಟಲೈಟ್ ಗಳನ್ನ ಅಳವಡಿಸಾಡ ಅಂತ ಕ್ವಶನ್ ಕೇಳಿದ್ದ. ಕೇಳಿದಾರಿಲ್ಲ ಕ್ವಶನ್ ತೆಗೆದು ನೋಡ್ರಿ, ಡೌಟ್ ಇದ್ರೆ. ಯಾವ್ದಪ್ಪ ಅಂದ್ರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಅದು ಕಾಜಿರಂಗ ಅದು ಯಾವ್ದಕ್ ಫೇಮಸ್ ಅಂದ್ರೆ ಅದು 1 ಹಾರ್ ರೈನೋಸರಸ್. 1 ಹಾರ್ ರೈನೋಸರಸ್ 1 ಹಾರ್ ರೈನೋಸಾರಸ್ ಗಳನ್ನ ಕನ್ಸರ್ವೇಶನ್ ಮಾಡಕ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡ್ಯಾರ.
ಅದಕ್ಕ ಒಬ್ಬ ಕ್ರಿಕೆಟ್ ಹೆಸರು ಕೊಟ್ರ, ಕ್ರಿಕೆಟಿಗನ ಹೆಸರು ಐತದ. ಕ್ರಿಕೆಟಿಗ ಅಂದ್ರೆ ಅವ್ರಿಗೆ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ತರ ಮಾಡಿ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡ್ತಾರೆ. ಯಾವ್ದು ಕ್ವಶನ್ ಅರ್ಥ ಆಯ್ತಾ? ಕ್ವಶನ್ ಅರ್ಥ ಆಗಲಿಲ್ಲ, ಕ್ವಶನ್ ಅರ್ಥ ಆಗಿಲ್ಲ, ಅರ್ಥ ಆಯ್ತು ಆನ್ಸರ್ ಏನು? ಪ್ರೋಗ್ರಾಮ್ ಲಾಂಚ್ ಮಾಡ್ಯಾರಪ್ಪ, ಒಂದು ಅವೇರ್ನೆಸ್ ಪ್ರೋಗ್ರಾಮ್, ರೈನೋಸಾರ್ಸ್ ಕನ್ಸರ್ವೇಷನ್ ಮಾಡಕ್. ಯಾವ್ದಾದ್ರು ಅದಕ್ಕೆ ಒಂದು ಹೆಸರು ಕೊಡ, ಕ್ರಿಕೆಟಿಗೆ ಹೆಸರು ಕೊಟ್ರ, ಕ್ರಿಕೆಟ್ ಹೆಸರು ಕೊಟ್ರ. ಆಗ ನನಗೆ ಅಪ್ಪಿ ಬೇಜಾರ್ ಮಾಡ್ಕೊ ಬರೋ, ನಾನು ಏನು ಮಾಡಿದ್ದು ಹೊಟ್ಟೆ ಬೇಜಾರ್ ಮಾಡ್ಕೊ ಬರೋದು, ಸುಮ್ ಜೋಕ್ ಮಾಡಿದ್ದು. ಹಾ ನೋಡ್ ಟ್ರೈ ಮಾಡಿ, ಯಾರು ಸರ್ಚ್ ಮಾಡೋದಕ್ಕೆ ಸರ್ಚ್ ಮಾಡ್ತಾರೆ ನೋಡು. ಕ್ರಿಕೆಟಿಗೆ ಅಂತ ಹೆಸರು ಹೇಳೀನಿ. ಮಿಸ್ಟರ್ ಅವ್ರನ್ನ 200 ಜಾಸ್ತಿ ಬಿಡ್ದಾರ, 200 ಜಾಸ್ತಿ ಹೊಡೆದಾರ ಅವರು. 200 ಜಾಸ್ತಿ ಹೊಡ್ಯಾಕ ಅವ್ರ ಫೇಮಸ್ ಯಾರೇ? ರೋಹಿತ್ ಶರ್ಮಾ. ರೋಹಿತ್ ಅವ್ರ ಗಾಡ್ ಅಂತ ಕರೀತಾರೆ, ರಾಹುಲ್ ದ್ರಾವಿಡ್. ಗೋಡೆ ವಾಲ್ ಆಫ್ ಕ್ರಿಕೆಟ್ ಅಂತ ಕರೀತಾರೆ. ಯಾರು? ರವೀಂದ್ರ. ರೈನೋ ಫಾರ್ ರೋಹಿತ್ ಫಾರ್ ರೈನೋ ಅಂತೇಳಿ. ರೋಹಿತ್ ಫಾರ್ ರೈನೋ ಅಂತ ಮಾಡ್ಯಾರ. ಬೇಕಾ ಹೊಡ್ರಿ ಬರೋದ್ ನೋಡಿ. ಹೌದಾ? ಅವ್ ಗೊತ್ತದ, ನ್ಯಾಷನಲ್ ಪಾರ್ಕ್ ಗೊತ್ತದಲ್ರಿ ಎಲ್ಲಾರ? ಯಾವ ಸಾರಿ ಬಯೋಸ್ಫಿಯರ್ ರಿಸರ್ವ್. ಹೌದಾ? ಸ್ವಲ್ಪ ಅವಂಟ ಯುನೆಸ್ಕೋದಾಗ ಈ ತರ ನೆನಪಿಟ್ಕೋರಿ. ಅವನ್ನ ನೆನಪಿಟ್ಕೊಂಡ್ರೆ ನಿಮ್ಗ ಎಲಿಮೆಂಟ್ ಮಾಡಕ್ ಹೆಲ್ಪ್ ಅದ. ಅವು ಅಟ್ಲೀಸ್ಟ್ ಇವ್ ನೆನಪಿಟ್ಬೇಕು, ಯಾವ ಇಲ್ಲ ನೆನಪಿಟ್ಕೋರಿ. ಆರದಾವ್ ಸುಳ್ಳ ಇವನ್ ಬಿಟ್ಟ ಯಾವ ಇಲ್ಲ ನೆನಪಿಟ್ಕೊಂತ ನೀವ ಇದು ಮಾಡಿ ನೆನಪಿಟ್ಕೊಡ, ಅವನ್ನ ನಿಮ್ಗೆ ಈಜಿ ಆಗ್ತದೆ. ರೈಟ್? ದಿಸ್ ಈಸ್ ಆಲ್ ಅಬೌಟ್ ಟುಡೇ. ಈ ಕಾಶ್ಮೀರ್ ಕಣಿವೆ, ಲಡಾಖು, ಜಾಸ್ಕರು ಇವೆಲ್ಲ ಬರ್ತಾವಲ್ಲ, ಇವೆಲ್ಲವನ್ನು ಬಹಳ ಚೆನ್ನಾಗಿ ಓದ್ಬೇಕು ನೀವು. ಅದೇ ರೋಹಿತ್ ಫಾರ್ 2000 ಅಂತ 2000 ಒಟ್ಟು ಹಂಗೆ ಹೇಳಿದ್ರಿ. ಅದು ಬತ್ತಲ್ಲ, ರೈನೋಸಾರಸ್ ಬತ್ತಲ್ಲ, ಅದಕ್ಕೆ ಇರ್ಲತ್ತಿ ಐತಿ. ಅವ ಜಠರಲ್ಲಿ ಏನ್ ಕೊಡೋಣ, H2SO4 ಕೊಡೋಣ್ರಿ. ಹುಟ್ಟು ಹೋಗೋದು H2SO4 ಜಠರದಾಗ ಇತ್ತಂದ್ರ. ಹೌದಾ? ಅಲ್ಲೇನು ಉಳಿಯಂಗಿಲ್ಲ. H2SO4 ಅಂತ ಸಲ್ಫ್ಯೂರಿಕ್ ಆಸಿಡ್ ಅಂತ ಕರಿತಾರ ಅದನ್ನ. ಹೌದಾ? ಆಮ್ಲಗಳ ರಾಜ ಅಂತ ಕರಿತಾರ ಅದನ್ನ. ಆಮ್ಲಗಳ ರಾಜ. ಮತ್ತ ಬರೀ ಹಿಂಗ ಇಟ್ರ ಹಾರಿ ಹೋಗ್ತದ ಮ್ಯಾಲ, ಇದ್ರೊಳಗಡೆ ಏನಾರ ಇಟ್ರ ಅಂತದ್ರಾಗ ಮತ್ ಜಠರ್ನಾಗಿದ್ದ ಜಠರ ಎಲ್ಲ ಕೂಡ ಸುಟ್ಟೋಕೋ. ರೈಟ್? ಆಮ್ಲೀಯತೆ ಕಡಿಮೆ ಮಾಡ್ಲಿಕ್ಕೂ ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡ್ತೀವತ್ ನೋಡಲ್ಲಿ. ಸಾರಿ, ಬ್ಲೀಚಿಂಗ್ ಪೌಡರ್ ಅಲ್ಲ, ಬೇಕಿಂಗ್ ಸೋಡಾ. ಕರೆಕ್ಟ್ ಅದಿರೋದ? ಕರೆಕ್ಟ್ ಅದ. ಹೌದಾ? ಬೇಕಿಂಗ್ ಸೋಡಾ ಯೂಸ್ ಮಾಡ್ತೀವತ್ತ. NaHCO3 ಅಂತ ಕೇಳಿದ್ರೆ ಸೋಡಿಯಂ ಬೈಕಾರ್ಬೊನೇಟ್. NaOH ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. NaOH ಅಂತ ಕೇಳಿದ್ರೆ. CaCO3 ಅಂತ ಕೇಳಿದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ನೆಕ್ಸ್ಟ್ ವಾಷಿಂಗ್ ಸೋಡಾಕ್ಕೆ ಅಂತ ಕರಿತೀವಿ ಸೋಡಿಯಂ ಕಾರ್ಬೋನೇಟ್, ವಾಷಿಂಗ್ ಸೋಡಾ. ಮತ್ತೆ ನಾವು ತಿನ್ನುವಂತ ಸೋಡಾ ಹಾಕ್ತಿವಿ ಗೊತ್ತ ನೀವು ಇಡ್ಲಿ ಅದು ಮಾಡ್ಬೇಕಾದ್ರೆ ಸೋಡಾ ಹಾಕ್ತಿರಿ ಗೊತ್ತ. ದಟ್ ಈಸ್ ವಾಟ್ NaHCO3. ಹುಡುಕಾಡಬಾರ್ದು ನೀವು ಅದಂಗಂದ್ರೆ ಏನಂತೇಳಿ. ಅದ ತಿನ್ನು ಸೋಡಾ ಅಂತ ಬಾಗಿ ಸೋಡಿಯಂ ಬೈಕಾರ್ಬೊನೇಟ್ ಕರಿತೀವಿ. ಅದು ಸೋಡಿಯಂ ಬೈಕಾರ್ಬೊನೇಟ್ ಕರಿತೀವಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಟುಡೇ. ರಿಮೈನಿಂಗ್ ಥಿಂಗ್ಸ್ ಐ ವಿಲ್ ಡಿಸ್ಕಸ್ tomorrow.